ತಾವು ಕೂತ್ಕೊಳ್ಳಿ. ಪೂರ್ಣಪ್ರಜ್ಞಾ ಸಂಶೋಧನಾ ಮಂದಿರ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂಥ ಜ್ಞಾನದ ವಿಕೇಂದ್ರೀಕರಣ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪೂರ್ಣಪ್ರಜ್ಞಾ ಸಂಶೋಧನಾ ಮಂದಿರ ಕೇಂದ್ರ ಸರ್ಕಾರದ HRDಯಿಂದ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಒಂದು ನಾಡಿನ ಪ್ರಸಿದ್ಧ ಸಂಸ್ಥೆ. ಇದನ್ನು ಹುಟ್ಟು ಹಾಕಿದವರು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು, ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿಯವರು. ನಾಡಿನಾದ್ಯಂತ ಇರುವ ತಾಳಪತ್ರಗಳು, ಪಾಮ್ಲೀಫ್ ಮ್ಯಾನಸ್ಕ್ರಿಪ್ಟ್ಸು, ಪೇಪರ್ ಮ್ಯಾನಸ್ಕ್ರಿಪ್ಟ್ಸುಗಳು, ಇದರ ಸಂರಕ್ಷಣೆ, ಸಮಗ್ರ ಭಾರತೀಯ ದರ್ಶನಗಳಿಗೆ ಸಂಬಂಧಪಟ್ಟ ಭಾರತೀಯೇತರ ದರ್ಶನಗಳು ಇವುಗಳ ಪ್ರಕಾಶನ, ಆ ಹಸ್ತಪ್ರತಿಗಳ ಡಿಜಿಟೈಜೇಷನ್ ಹಾಗೂ ಪಬ್ಲಿಕೇಷನ್ನಿಗಾಗಿ ಈ ಸಂಸ್ಥೆಯನ್ನು ಪರಮ ಪೂಜ್ಯ ಶ್ರೀಪಾದಂಗಳವರು ಹುಟ್ಟು ಹಾಕಿದರು. ಈಗಾಗಲೇ ಸುಮಾರು 62 ಗ್ರಂಥಗಳನ್ನು ನಾವು ಹೊರತಂದಿದ್ದೇವೆ. ಸುಮಾರು 35ಕ್ಕೂ ಹೆಚ್ಚು ಗ್ರಂಥಗಳು ಈ ತನಕ ಬೆಳಕು ಕಾಣದ ಗ್ರಂಥಗಳು, ಕೇವಲ ಮ್ಯಾನಸ್ಕ್ರಿಪ್ಟ್ಸ್ ರೂಪದಲ್ಲಿ ಇರತಕ್ಕಂಥ ಒಂದು ದೊಡ್ಡ ಸಂಪತ್ತು. ಇದರಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಭಾರತೀಯ ನ್ಯಾಯಶಾಸ್ತ್ರ, ಜೈನ, ಬೌದ್ಧ ಈ ಎಲ್ಲ ದರ್ಶನಗಳ ಬಗ್ಗೆಯೂ ನಮ್ಮ ಕೊಡುಗೆ ಪ್ರಾಚೀನರದ್ದೇನಿತ್ತು ಅದನ್ನು ಆವಿಷ್ಕಾರ ಮಾಡತಕ್ಕಂಥ ಒಂದು ಕಾರ್ಯವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ ಪೂಜ್ಯ ಶ್ರೀಪಾದಂಗಳವರ ಮಾರ್ಗದರ್ಶನದಂತೆ ಬೆಂಗಳೂರಿನ ನಾನಾ ಬಡಾವಣೆಗಳಲ್ಲಿ ನಾಡಿನ ಶ್ರೇಷ್ಠ ವಿದ್ವಾಂಸರಿಂದ ಪ್ರವಚನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಗುರುಗಳ ಆದೇಶದಂತೆ ನಾವಿಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಆದರಣೀಯ ರಾಮಸ್ವಾಮಿಗಳವರನ್ನು ಕೇಳಿಕೊಂಡಾಗ ತುಂಬ ಪ್ರೀತಿ ಅಭಿಮಾನಗಳಿಂದ ಇಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇವತ್ತು ತಮ್ಮ ಮುಂದೆ ದೇವರು, ಕಾನ್ಸೆಪ್ಟ್ ಆಫ್ ಗಾಡ್ ಇನ್ ಇಂಡಿಯನ್ ಫಿಲಾಸಫಿ ಅನ್ನುವ ವಿಷಯದ ಬಗ್ಗೆ ಯಥೋಚಿತವಾಗಿ ಕನ್ನಡ, ಇಂಗ್ಲೀಷ್, ಅವರಿಗೆ ಕನ್ನಡ ಮಾತಾಡೋದೇ ಸ್ವಲ್ಪ ಕಷ್ಟ. ನಮ್ಮ ಡಾಕ್ಟರ್ HK ಕಟ್ಟಿ ಅವರಿಗೆ ಆಂಗ್ಲ ಭಾಷೆಯಲ್ಲಿ ತುಂಬ ಫ್ಲೂಯೆನ್ಸಿ ಇದೆ. ಅವರಿಗೆ ದೇಶ ವಿದೇಶಗಳಲ್ಲಿ ಪ್ರಬಂಧವನ್ನು ಮಂಡಿಸಿರ್ತಕ್ಕಂಥ ಮಹಾಮೇಧಾವಿಗಳು. ಅಚ್ಚರಿಯ ವ್ಯಕ್ತಿತ್ವ ಅವರದ್ದು. ಅವರ ಹುಟ್ಟೂರು ಎರಡೂ ಒಂದೇ, ಬಾಗಲಕೋಟೆ. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನೆಲ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಅವರ ತಂದೆ ಬಹಳ ದೊಡ್ಡ ವಿದ್ವಾಂಸರು, ಚೀಫ್ ಇಂಜಿನಿಯರ್ ಆಗಿ ರಿಟೈರ್ ಆದವರು. ಅದೆಲ್ಲದಕ್ಕಿಂತ ಮಿಗಿಲಾಗಿ ಬೆಳಗು ಜಾವ 4 ಗಂಟೆಗೆ ಎದ್ದರೆ ರಾತ್ರಿ 12 ಗಂಟೆಯವರೆಗೆ ಅಖಂಡವಾಗಿ ಸ್ವಾಧ್ಯಾಯದಲ್ಲಿ, ನಿರಂತರ ಶಾಸ್ತ್ರಗಳ ವ್ಯಾಸಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ಅವರು ನಮ್ಮ ಕಣ್ಣು ಮುಂದೆ ಇಲ್ಲ. ಆದರೆ ಡಾಕ್ಟರ್ ಕಟ್ಟಿಯವರು, ಇವರು ಕೂಡ ತಂದೆಯಂತೆ ಪ್ರತಿಭಾವಂತರು. ಅವರು ಬೇಕಾದಷ್ಟು ದೇಶ ವಿದೇಶದ ಸಂಸ್ಥೆಗಳಲ್ಲಿ ಮಾರ್ಗದರ್ಶಕರಾಗಿ ಉನ್ನತ ಸ್ಥಾನಗಳನ್ನು ಅಲಂಕರಿಸಿರತಕ್ಕಂಥವರು. ವೈಸ್ ಪ್ರೆಸಿಡೆಂಟ್ ಆಫ್ ವಿಪ್ರೋ, MD ಕೇಂಬ್ರಿಡ್ಜ್ ಟೆಕ್ನಾಲಜಿ USA, CEO ನಾಲೆಡ್ಜ್ ಸಿಸ್ಟಮ್ಸ್ ಪ್ರೈವೇಟ್ ಲಿಮಿಟೆಡ್, MD ಸೈಬರ್ ಇಂಕ್ USA, ಒಂದಲ್ಲ ಎರಡಲ್ಲ, CEO ಆಕ್ಟಿವ್ ಡಸ್ಟ್ ಪ್ರೈವೇಟ್ ಲಿಮಿಟೆಡ್. ಹೀಗೆ 10 ಸಂಸ್ಥೆಗಳಲ್ಲಿ ಅವರು ತಮ್ಮ ದಾಯಿತ್ವವನ್ನು ಗುರುತಿಸಿರತಕ್ಕಂಥವರು. ಮೂಲತಃ ಅವರು ಒಬ್ಬ ವಿಜ್ಞಾನಿಯಾಗಿ ಅದರ ಜೊತೆಗೆ ತತ್ವಜ್ಞಾನವನ್ನು ಆಳವಾಗಿ ವ್ಯಾಸಂಗ ಮಾಡಿರತಕ್ಕಂಥವರು. ಅವರ ತಂದೆಗಳ ಬಳಿಯಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಭಾರತೀಯ ದರ್ಶನಗಳ ತೌಲನಿಕ ಅಧ್ಯಯನವನ್ನು ಮಾಡಿರತಕ್ಕಂತಹ ಶ್ರೇಷ್ಠ ಪ್ರತಿಭಾವಂತರು. ಅವರನ್ನು ಇವತ್ತು ಪ್ರಬಂಧವನ್ನು ಮಂಡಿಸಬೇಕು ಅಂತ ಸಂಸ್ಥೆಯ ಪರವಾಗಿ ಹಾಗೂ ನಮಗೆ ಎಲ್ಲ ವಿಧ ಸಹಕಾರವನ್ನು ನೀಡಿದ ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆದರಣೀಯ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಮಾನನೀಯ ಕಾರ್ಯದರ್ಶಿಗಳಾದ ರಾಮಸ್ವಾಮಿಯವರ ಪರವಾಗಿ ಹಾಗೂ ತಮ್ಮೆಲ್ಲ ಜ್ಞಾನ ಪಿಪಾಸುಗಳ ಬಂಧುಗಳ ಪರವಾಗಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರು
ತಮ್ಮ ಪ್ರಬಂಧವನ್ನು ಮಂಡಿಸಬೇಕು ಅಂತ ವಿನಮ್ರತೆಯಿಂದ ಕೇಳಿಕೊಡ್ತೇನೆ. Thanks for the kind introduction. Yat padam veda samvedyam katakshenapi vichutam nachamante vimataya tambase lavamshya. ಯಥಾಮತಿಯಾಗಿ ಕನ್ನಡದಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಡುಮಧ್ಯೆ ಇಂಗ್ಲೀಷ್ ಪದಗಳನ್ನು ಪ್ರಯೋಗಿಸಬೇಕಾಗಿ ಬರುತ್ತದೆ, ಆದ್ದರಿಂದ ಕ್ಷಮಿಸಬೇಕು. ಆನ್ ಮಾಡ್ಬೋದು. ಪರವಾಗಿಲ್ಲ, ಕೇಳಿಸುತ್ತಾ ಹಿಂದೆ? ಎಲ್ಲ ಬೇಡ. ಇವತ್ತಿನ ವಿಷಯ ದೇವರನ್ನು ಕುರಿತದ್ದು. ಮೂಲಭೂತವಾಗಿ ಇರುವಂಥ ಏನು ಸಮಸ್ಯೆಗಳಿವೆ, ಬೇಸಿಕ್ ಕ್ವೆರೀಸ್ ಆರ್ ಫಂಡಮೆಂಟಲ್ ಕ್ವೆರೀಸ್, ಎರಡು. ಒಂದು, ವಾಟ್ ಎಕ್ಸಿಸ್ಟ್ ಆ್ಯಂಡ್ ವೈ ಇಟ್ ಎಕ್ಸಿಸ್ಟ್ ದ ವೇ ಇಟ್ ಎಕ್ಸಿಸ್ಟ್. ಏನಿದೆ, ಅದು ಯಾಕಿದೆ ಅನ್ನುವಂಥ ಮೂಲಭೂತವಾದಂಥ ಎರಡು ಪ್ರಶ್ನೆಗಳು. ಏನಿದೆ ಅನ್ನೋದರಲ್ಲಿ ಅಚೇತನ ಜಗತ್ತು ಬಂತು, ಕಾಸ್ಮಾಸ್ ಆ್ಯಸ್ ವಿ ಸಿ ಇಟ್, ಆ್ಯಸ್ ಇಟ್ ಎಕ್ಸಿಸ್ಟ್. ಮತ್ತು ಇದು ಬಯೋಡೈವರ್ಸಿಟಿ, ಏನು ಚೇತನ ಪ್ರಪಂಚ ಇದೆ, ಆ ಚೇತನ ಪ್ರಪಂಚ ಹೇಗಿದೆ ಮತ್ತು ಯಾಕಿದೆ, ಆ ಬಯೋಡೈವರ್ಸಿಟಿ ಕುರಿತಾಗಿ. ಅದಕ್ಕೆ ಹೊಂದಿಕೊಂಡಂತೆ ಇವು ಹೇಗೆ ಬಂದಿವೆ ಅನ್ನುವಂಥ ಒಂದು ಚಿಂತನೆ, ದೇವರ ಒಂದು ಸ್ಥಾನಮಾನ ಕುರಿತಾದ ಒಂದು ಚಿಂತನೆ. ಸೊ ಮೊದಲೇ ಪ್ರಶ್ನೆ ಏನು, ಮೂಲಭೂತವಾದಂತಹ ಪ್ರಶ್ನೆ ಏನು ಅಂದರೆ ವಾಟ್ ಎಕ್ಸಿಸ್ಟ್, ಏನಿದೆ ಸುತ್ತಮುತ್ತಲು ನಾವಿರುವಂಥ ಒಂದು ಪ್ರಪಂಚದಲ್ಲಿ ನಮ್ಮನ್ನು ಒಳಗೊಂಡು, ಈ ಅಚೇತನವಾದಂಥ ಒಂದು ಪ್ರಪಂಚ, ಅಗಾಧವಾದಂಥ ಒಂದು ಪ್ರಪಂಚ, ಅದೇ ರೀತಿಯಾಗಿ ಅಗಾಧವಾದಂಥ ಒಂದು ಚೇತನ ಪ್ರಪಂಚನೂ ಸಹಿತ ಒಳಗೊಂಡಿದೆ. ಬಯೋಡೈವರ್ಸಿಟಿ ಅಂತೇನು ಹೇಳ್ತೀವಿ, ಕಾಸ್ಮಾಸ್ ಡೈವರ್ಸಿಟಿ ಅಂತೇನು ಹೇಳ್ತೀವಿ, ಅದರ ಜೊತೆಯಾಗಿ ಏನು ಬಯೋ ಡೈವರ್ಸಿಟಿ, ಚೇತನದ ಒಂದು ಅಗಾಧತೆ ಒಳಗೊಂಡಂತೆ ಈ ಪ್ರಪಂಚ ಏನಿದೆ ಅಂತ ತಿಳ್ಕೊಂಡ ಮೇಲೆ ಬರುವಂಥ ಒಂದು ಪ್ರಶ್ನೆ ಯಾಕಿದೆ ಅಂತ. ಅಂದಮೇಲೆ ಮೊದಲು ತಿಳ್ಕೊಳ್ಬೇಕಾಗಿದ್ದೇನು ಅಂದರೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಾದ ಮೇಲೆ ಬರುವಂಥ ಪ್ರಶ್ನೆ ಅದು ಯಾಕೆ ಇದೆ, ವೈ ಇಟ್ ಎಕ್ಸಿಸ್ಟ್, ವಾಟ್ ಎಕ್ಸಿಸ್ಟ್. ಇವು ಎರಡು ಪ್ರಶ್ನೆಗಳು. ಅದರಿಂದ ಬರುವಂತಹದ್ದು, ವೈ ಇಟ್ ಎಕ್ಸಿಸ್ಟ್ ಬರುವಂತಹದ್ದು, ಅದರ ಮೂಲವಾಗಿ ಬರುವಂತಹದ್ದು ಏನು ಅಂತಂದರೆ ಎಥಿಕ್ಸ್, ಮಾರಲ್ಸ್, ಇವೇ ಬರುವಂತಹದ್ದು. ಯಾಕಿದೆ, ಯಾವುದಿದೆ, ಅದು ಯಾಕಿದೆ ಅಂಥೇಳಿ ಹೇಳಿದ ಆದ ಮೇಲೆ ಇದನ್ನು ನಮ್ಮ ಆಚಾರ್ಯರು ಬಹು ಸುಂದರವಾಗಿ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಿದೆ. ಚೇತನ ಜಗನ್ನಿಯಂತ್ರೆ ಅಶೇಷ ಸಂವಿದೆ, ನಮೋ ನಾರಾಯಣಾಯಾಜ ಶರ್ವಶಕ್ರಾದಿ ವಂದಿತ. ಚೇತನ ಪ್ರಪಂಚ, ಅಚೇತನ ಪ್ರಪಂಚ, ಅದನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ದೇವರು, ಸ್ವತಂತ್ರನಾದಂಥ ಒಂದು ಚೇತನ, ಪರಮಚೇತನ. ಇದಾದ ಮೇಲೆ ನಮಃ ಅನ್ನೋದೇನಿದೆ, ಇದು ಮಾರಲ್ಸ್ ಫ್ಲೋ ಫ್ರಾಮ್ ಚೇತನ ಜಗತ್ತಿದೆ, ಅಚೇತನ ಜಗತ್ತಿದೆ, ಅದನ್ನು ನಿಯಂತ್ರಿಸುವಂಥ ಒಂದು ಪರಮಚೇತನವಿದೆ ಅಂತ ಆದಮೇಲೆ ವಾಟ್ ಎಕ್ಸಿಸ್ಟ್, ಆ ವಿವರಣೆಯನ್ನು ಮೊದಲನೇ ವಾಕ್ಯದಲ್ಲಿ ನೋಡಬಹುದು ತಾವು. ಅದಾದ ಮೇಲೆ ಈ ನಮ್ಮೆತ್ತ ಪ್ರಯೋಜಕ ಏನಿದೆ, ಮಾರಲ್ಸ್ ಆ್ಯಂಡ್ ಎಥಿಕ್ಸ್ ಇದೆ, ಏನಾಯ್ತು ಇದ್ರೆ ಅಂತ ಆದಮೇಲೆ ಪ್ರಶ್ನೆ, ಆ ನಮ್ಮೆತ್ತ ಪ್ರಯೋಜಕ ಏನು ಗುಣಗಳಿವೆ ಪರಮಚೇತನನಲ್ಲಿ, ಆ ಗುಣಗಳಿರುವುದರಿಂದ ನಮಗೂ ಅವರಿಗೂ ಸಂಬಂಧ, ಈ ಅಚೇತನ ಪ್ರಪಂಚಕ್ಕೂ ಚೇತನ ಪ್ರಪಂಚಕ್ಕೂ ಪರಮಚೇತನನಿಗೂ ನಮ್ಮೊಂದಿಗೆ ಇರುವಂಥ ಒಂದು ಸಂಬಂಧ, ಆ ಸಂಬಂಧವನ್ನು ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು. ಹೌ ಡು ವಿ ರಿಲೇಟ್ ಅವರ್ ಸೆಲ್ಸ್ ಟು ದ ನಾನ್ ಲಿವಿಂಗ್ ವರ್ಲ್ಡ್, ದ ಲಿವಿಂಗ್ ವರ್ಲ್ಡ್ ಆ್ಯಂಡ್ ದ ಗಾಡ್.
ಇದೇನಿದೆ ಅನಂತರದಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಇದು ಸುಂದರವಾದಂಥ ಶ್ಲೋಕ. ಆ್ಯಂಕರಿಂಗ್ ಆನ್ ದಿಸ್ ಶ್ಲೋಕ ಅಂತಾರಲ್ಲ ಹಾಗೆ, ವಿ ವಿಲ್ ಆ್ಯಂಕರ್ ಅವರ್ ಸೆಲ್ಸ್. ಅಂದಮೇಲೆ ಇವು ಮೂರು, ಫೈಂಡಿಂಗ್ ಯೂನಿವರ್ಸ್, ಆ ಅಚೇತನ ಪ್ರಪಂಚ ಹೇಗಿದೆ ಅಂತ ಹೇಳಿ ಹುಡುಕೋದು ಒಂದು. ಅದಾದ ಮೇಲೆ ಫೈಂಡಿಂಗ್ ಸೆಲ್ಫ್, ನಮ್ಮನ್ನೇ ಆ ಬಯೋ ಚೇತನ ಜಗತ್ತಿನಲ್ಲಿ ಫೈಂಡಿಂಗ್ ಅವರ್ ಸೆಲ್ಸ್. ಅದಾದಮೇಲೆ ಫೈಂಡಿಂಗ್ ಮೈ ಸೆಲ್ಫ್, ಅದನ್ನೊಂದು ಮಾಡಬೇಕಾದಂಥದ್ದು. ಆಮೇಲೆ ಫೈಂಡಿಂಗ್ ಗಾಡ್, ಇವತ್ತಿನ ವಿಚಾರಕ್ಕೆ ವಿಷಯ ಫೈಂಡಿಂಗ್ ಗಾಡ್. ಅದು ಒಂದು ಮಾತ್ರ, ಆ ಅಂಶವೊಂದನ್ನು ಮಾತ್ರ ತೆಗೆದುಕೊಂಡು ವಿಚಾರವನ್ನು ಮಾಡೋಣ. ಒಂದು ಯಾವುದೇ ವಸ್ತುವಿನ ನಿರ್ಧಾರ ಮಾಡಬೇಕಾದರೆ ಲಕ್ಷಣ ಪ್ರಮಾಣಾಭ್ಯಾಮೇವ ವಸ್ತು ನಿರ್ಧಾರಣಂ. ಈಗ ದೇವರ ಕುರಿತು ವಿಚಾರವನ್ನು ಮಾಡಬೇಕು ಅಂದರೆ ಏನು ಅದರ ಅರ್ಥ? ಆ ದೇವರ ಲಕ್ಷಣವನ್ನು ಹೇಳಬೇಕು ಮತ್ತು ಅವನ ಇರುವಿಕೆ ವಿಷಯದಲ್ಲಿ ಪ್ರಮಾಣವನ್ನು ಹೇಳಬೇಕು. ಇವೆರಡೇ ಹೇಳಬೇಕು. ಒಂದು ಯಾವುದೇ ಒಂದು ವಸ್ತು ಇರಲಿ, ಅಚೇತನ ವಿಷಯವನ್ನು ನಾನು ತಿಳ್ಕೊಳ್ತೀನಿ, ಫೈಂಡಿಂಗ್ ಯೂನಿವರ್ಸ್ ಅಂದರೆ ಏನು, ಆ ಪ್ರಪಂಚದ ಒಂದು ಲಕ್ಷಣವನ್ನು ಹೇಳಬೇಕು, ಮತ್ತು ಪ್ರಪಂಚದ ಇರುವಿಕೆಯ ವಿಷಯದಲ್ಲಿ ಪ್ರಮಾಣವನ್ನು ಹೇಳಬೇಕು. ಅದೇ ರೀತಿಯಾಗಿ ಚೇತನ ಪ್ರಪಂಚದ ವಿಷಯಕ್ಕೂ ಸಹಿತ. ಅಂದಮೇಲೆ ಇವತ್ತಿನ ವಿಚಾರಕ್ಕೆ ವಿಷಯ ಫೈಂಡಿಂಗ್ ಗಾಡ್, ದೇವರನ್ನು ಹುಡುಕುವಂಥ ಒಂದು ಪ್ರಯತ್ನ. ಹೇಗೆ ಹುಡುಕಬೇಕು ದೇವರನ್ನು ಅನ್ನುವಂಥ ಒಂದು ಪ್ರಯತ್ನ, ಅದರ ವಿಷಯಕವಾಗಿ ವಿಚಾರ. ಸೊ ಲೆಟ್ ದಿಸ್ ಬಿ ಅನ್ ಇಂಟರಾಕ್ಟಿವ್ ಸೆಷನ್ ಆ್ಯಸ್ ಅಗೇನ್ಸ್ಟ್ ದಿ ಮೊನೊಲಾಗ್. ಯಾರಾದರೂ ಕೇಳ್ಬೋದು, ಇಲ್ಲೇ ಪಂಡಿತರು ಉಂಟು, ಉತ್ತರಗಳನ್ನು ಒಟ್ಟಿಗೆ ಹುಡುಕ್ಲಿಕ್ಕೆ ಆಗತ್ತೆ. ಮುಂದೆ ನಾನು ಸ್ವಲ್ಪ ದೂರ ಇಡ್ಬೋದಾ? ಅಲ್ಲ, ಇದನ್ನು ಮುಂದೆ ಈಗ ಸರಿ ಇದೆಯಾ? ಇವಾಗ ಸರಿ ಇದೆಯಾ? ಪರವಾಗಿಲ್ಲ, ಅದು ನಾನು ತುಂಬ ಹತ್ತಿರ ಇದ್ದೆ ಅಂತ ಅನಿಸುತ್ತೆ. ಇಲ್ಲ ಪರವಾಗಿಲ್ಲ, ಬಿಡಿ ಬಿಡಿ ಬಿಡಿ. ಥ್ಯಾಂಕ್ಸ್. ಹಾಂ, ಹೌದು, ಇದ್ದರೆ ನಮ್ಮ ಹತ್ರ ಕಂಟ್ರೋಲ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ, ಇದು ಇನ್ನೊಂದು ಇರಬೇಕಲ್ಲ ನೋಡ ಮಧ್ಯೆ ಒಂದು. ಹಾಂ, ಪ್ರೀವಿಯಸ್ ನೀವು ರೈಟ್ ಮೌಸ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಸಾಯ್ತು, ಫಾರ್ವರ್ಡ್ ಮೂವ್ಮೆಂಟ್. ಅದು ಪೂರ್ವ ಪೀಠಿಕೆಯಾಗಿ ಆಯಿತು. ಇವಾಗ ಮಾಡಬೇಕಾಗಿದ್ದೇನು ಅಂತಂದರೆ, ಟು ಬಿ ರೆಲವೆಂಟ್, ಪ್ರಸ್ತುತವಾಗಿ ಉಳಿಯಬೇಕಾಗಿತ್ತು ನಮ್ಮ ಧಾರ್ಮಿಕ ಚಿಂತನೆ ಅಂದರೆ ಅದರ ಒಳಗೂಡಿ ವಿಜ್ಞಾನವನ್ನು ಹೊಂದಿಸಬೇಕಾದ ಒಂದು ಅನಿವಾರ್ಯತೆ ಇವತ್ತು. ವಿಜ್ಞಾನದ ವಿಚಾರವನ್ನು ಬಿಟ್ಟುಬಿಟ್ಟು, ವಿಚಾರಧಾರೆಯನ್ನು ಬಿಟ್ಟುಬಿಟ್ಟು ಕೇವಲ ಧಾರ್ಮಿಕ ವಿಚಾರವನ್ನೇ ಮಾಡಿದ್ದೀವಿ ಅಂದರೆ ಇವತ್ತಿನ ಬೆಳವಣಿಗೆಗಳನ್ನು ಒಳಗೊಡಿಸಿಕೊಳ್ಳಲಿಕ್ಕೆ ಬರೋದಿಲ್ಲ. ಅದರಿಂದ ನಮಗೆ ಹಾನಿ. ಆದ್ದರಿಂದ ಏನಾಗಬೇಕಾಗಿದೆ ಇವತ್ತು, ಯಾವುದೇ ಚಿಂತನೆ ಇರಲಿ, ದೇವರ ಕುರಿತು ಚಿಂತನೆಯೇ ಇರಲಿ ಅಥವಾ ಪ್ರಪಂಚದ ಕುರಿತು ಚಿಂತನೆಯೇ ಇರಲಿ, ಆ ಚಿಂತನೆಯಲ್ಲಿ ವಿಜ್ಞಾನ ಒಂದು ಭಾಗವಾಗದೇ ಹೋದರೆ ನಮ್ಮ ವಿಚಾರ ಏನದ ಅದು ಅಪೂರ್ಣವಾಗಿ ಉಳಿತದೆ ಅನ್ನುವಂಥ ಒಂದು ಭಯ. ಯಾಕಂದರೆ ವಿಜ್ಞಾನದ ವಿಚಾರಧಾರೆ ಇಷ್ಟು ವೇಗದಿಂದ ಬೆಳೀತಾ ಇದೆ. ಅಚೇತನ ವಿಷಯಕವಾಗಿ ಚಿಂತನೆ ಇರಲಿ, ಚೇತನ ಪ್ರಪಂಚದ ವಿಷಯಕವಾಗಿಯೇ ಇರಲಿ, ಲೈಫ್ ಸೈನ್ಸ್ ಜೀವ ವಿಜ್ಞಾನದ ವಿಷಯಕವೇ ಆಗಿರಲಿ, ಆ ಸಂಶೋಧನೆಗಳ ಒಂದು ಮಟ್ಟ ಇಷ್ಟೊಂದು ವೇಗವಾಗಿ ಬೆಳೀತಾ ಇರೋದರಿಂದ ಈಗ ನಮ್ಮ ವಿಜ್ಞಾನ ಅದಕ್ಕೆ ಹೊಂದಿಕೊಂಡಿರದೆ ಸ್ವತಂತ್ರವಾಗಿ ಬೆರೆಯೋದಕ್ಕೆ ಪ್ರಯತ್ನ ಮಾಡಿತ್ತು ಅಂತಂದರೆ ಅದರಿಂದ ನಮಗೆ ಹಾನಿ ಏನೋ ಅನ್ನುವಂಥ ಒಂದು ಭಯ, ಎಲ್ಲಿ ಹಿಂದೆ ಉಳಿದು ಬಿಡ್ತೀವೋ ಅನ್ನುವಂತಹ ಭಯ. ಆದ್ದರಿಂದ ಏನು ಆಗಬೇಕಾಗಿದೆ ಇವತ್ತು ಅಂತಂದರೆ, ಆ ವಿಜ್ಞಾನದ ವಿಚಾರಧಾರೆಯನ್ನು ನಾವು ಧಾರ್ಮಿಕ ವಿಚಾರಧಾರೆಯಲ್ಲಿ ಅದನ್ನು ಒಳಗೊಂಡಿಸಬೇಕು. ನಾಟ್ ಡಿಸ್ಕನೆಕ್ಟೆಡ್ ಥಾಟ್ ಪ್ರಾಸೆಸಸ್, ಹಾಗೆ ಹಾಕ್ಕೊಡೋದು ಅದು. ಆದ್ದರಿಂದ ಏನಾಗಬೇಕು ಅಂತಂದರೆ, ಯಾಕಂದರೆ ನಾನು ಹೇಳಿದ ಹಾಗೆ ಈ ಸತ್ಯ ಸಂಶೋಧನೆ ಏನಿದೆ ಇಬ್ಬರಿಗೂ ಅದೇ ಸಮಸ್ಯೆ. ಏನು ಧಾರ್ಮಿಕಕ್ಕೆ ಸಮಸ್ಯೆ ಬೇರೆ ಮೂಲ ಸಮಸ್ಯೆ, ವಿಜ್ಞಾನಕ್ಕೆ ಬೇರೆ ಸಮಸ್ಯೆ ಇವೆ ಅಂತ ಆದರೆ ಬೇರೆ ವಿಷಯ.
ನಾನು ಹೇಳಿದ ಹಾಗೆ ಎರಡು ಸಮಸ್ಯೆಗಳು, ಮೂಲಭೂತ ಸಮಸ್ಯೆಗಳು. ವಾಟ್ ಎಕ್ಸಿಸ್ ಆ್ಯಂಡ್ ವೈ ಇಟ್ ಎಕ್ಸಿಸ್, ವಾಟ್ ಎಕ್ಸಿಸ್. ಇದು ಧಾರ್ಮಿಕಕ್ಕೂ ಹೊಂದಿಕೊಂಡಂಥ ಒಂದು ಪ್ರಶ್ನೆ, ವಿಜ್ಞಾನಕ್ಕೂ ಹೊಂದಿಕೊಂಡಂಥ ಇದು ಪ್ರಶ್ನೆ. ಇದು ವಿಜ್ಞಾನದ ವಿಚಾರ ಏನಿದೆ, ಇದನ್ನು ಬಿಟ್ಟು ಬೇರೆ ಎಲ್ಲಿದೆ ಅಂತ ಕೇಳ್ತಾ ಇದ್ದೀನಿ. ಇದೇ ವಿಚಾರಗಳನ್ನು ಒಳಗೊಂಡೇ ಮಾಡುವಂಥ ಒಂದು ಪ್ರಯತ್ನ. ಬೇರೆ ದಾರಿಯಿಂದಿದ್ದರೂ ಸಹಿತ ಏನು ಅದನ್ನು ಹುಡುಕಬೇಕು ಅಂತ ಹೇಳಿ ಇದೇ ಸಮಸ್ಯೆಗಳನ್ನೇ ಹಿಡಿದುಕೊಂಡೇ ಹುಡುಕುವಂಥ ಒಂದು ಪ್ರಯತ್ನ ವಿಜ್ಞಾನಕ್ಕಾದರೂ. ಇದರಲ್ಲಿ ದೇ ಹ್ಯಾವ್ ಗಾಟ್ ಟು ಹ್ಯಾಂಡ್ಶೇಕ್. ವಿಜ್ಞಾನಿಗಳು ಮತ್ತು ಏನು ವಿದ್ವಾಂಸರಿದ್ದಾರೆ, ಥಿಯೋ ಪಂಡಿಟ್ಸ್, ದೇ ಹ್ಯಾವ್ ಟು ಶೇಕ್ ಹ್ಯಾಂಡ್ಸ್. ಹೌದೇನಲ್ವ? ಕೈ ಕುಲುಕಬೇಕು ಅವರು. ಒಬ್ರಿಗೊಬ್ಬರು ಚಿಂತನೆ ವಿಚಾರ ಮಾಡೋದಕ್ಕೆ ಶುರು ಆಗಬೇಕು. ಇಲ್ಲಾಂದ್ರೆ ಟರ್ಮ್ಸ್ ಬೇರೆ ಆಗತ್ತೆ, ವೆಕ್ಯಾಬುಲರಿ ಬೇರೆ ಆಗತ್ತೆ, ಎರಡೂ ಹೊಂದ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಆ ವಿಚಾರಧಾರೆಗಳು. ಅಂಡ್ ಹೊಂದಿಕೊಳ್ಳೋದು ಅತ್ಯವಶ್ಯಕ, ಅದನ್ನು ಯಾರೂ ನಿರಾಕರಿಸ್ಲಿಕ್ಕೆ ಬರೋದಿಲ್ಲ. ಇವತ್ತು ಅವರು ಹೊಂದಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯ ಹೊರತಾಗಿ ಅದನ್ನು ಬಿಟ್ಟು ಬಿಡೋದರಿಂದ ಎಲ್ರಿಗೂ ಹಾನಿ ಉಂಟು. ಮತ್ತು ಇದರಲ್ಲಿ ಫೈಂಡಿಂಗ್ ಟ್ರೂತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫೈಂಡಿಂಗ್ ದ ರೆಸೋನೆನ್ಸ್. ಸಮನ್ವಯವನ್ನೇ ಹುಡುಕೋ ಚಿಂತನೆಯೇ ಏನು ಬೇಡ. ಯಾಕಂದರೆ ಗೆಟಿಂಗ್ ಇಟ್ ರೈಟ್ ಮ್ಯಾಟರ್ಸ್. ಹೌದೇನಲ್ವೋ? ಯಾವುದು ಸರಿ ಇದೆ, ಸರಿಯಾದ ತಿಳುವಳಿಕೆ ಇದೆ, ಅದನ್ನು ಹೊಂದಿಕೊಳ್ಬೇಕು. ಅದೇ ಉದ್ದೇಶ. ಧಾರ್ಮಿಕ ಚಿಂತನೆಯೇ ಆಗಲಿ, ವಿಜ್ಞಾನ ಚಿಂತನೆಯೇ ಆಗಲಿ, ಮೂಲಭೂತವಾಗಿ ಬೇಕಾಗಿದ್ದು ಏನು? ಫೈಂಡಿಂಗ್ ದ ಟ್ರೂತ್, ಸತ್ಯ ಸಂಶೋಧನೆ ಏನಿದೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನೇ ಮಾಡಬೇಕು. ವಿಜ್ಞಾನವೇ ಆಗಲಿ ಅಥವಾ ಧಾರ್ಮಿಕ ಚಿಂತನೆಯೇ ಆಗಲಿ, ಇದನ್ನು ಹೊರತಾಗಿ ಹೇಗೆ ಇಡಲಿಕ್ಕೆ ಸಾಧ್ಯ? ಆದ್ದರಿಂದ ಅತ್ಯವಶ್ಯಕವಾಗಿ ಏನು ಆಗಬೇಕು ಅಂತಂದರೆ ವಿಜ್ಞಾನಕ್ಕೂ ಮತ್ತು ಧಾರ್ಮಿಕಕ್ಕೂ ಹೊಂದಾಣಿಕೆ ಆಗಬೇಕು. ಇದರಲ್ಲಿ ಮುಂದೆ ಹೋಗೋದಕ್ಕಿಂತ ಮುಂಚೆ ಇದು ವಿಜ್ಞಾನ ಹೇಳುವಂಥ ವಿಷಯಗಳೇ ಬೇರೆ, ಧಾರ್ಮಿಕ ವಿಷಯಗಳೇ ಬೇರೆ. ಆದ್ದರಿಂದ ಏನು ಜೋಡಿಸ್ಬೇಕು ಇವನ್ನೆರಡು, ಕನೆಕ್ಟ್ ಏನು ಮಾಡೋದಿರ್ತದೆ ಅದರಲ್ಲಿ? ಅತೀಂದ್ರಿಯ ವಿಷಯಗಳನ್ನು ಕುರಿತಾಗಿ ಧಾರ್ಮಿಕ ಚಿಂತನೆ ಇದೆ, ಮತ್ತು ವಿಜ್ಞಾನದ ಚಿಂತನೆ ಏನಿದೆ ಇದು ಐಂದ್ರಿಕವಾದಂತಹ ವಿಷಯಗಳನ್ನು ಕುರಿತು ಚಿಂತನೆ ಇದೆ. ಇವೆರಡರ ನಡುವೆ ಎಲ್ಲಿ ಸಂಯೋಜನೆಯನ್ನು ಹೊಂದಿಸ್ಲಿಕ್ಕೆ ಬರ್ತದೆ? ಕನೆಕ್ಟ್ ಏನು ಮಾಡಲಿಕ್ಕಾಗತ್ತೆ ಇದರಲ್ಲಿ ಅನ್ನುವಂಥ ಭಾಗ. ಇನ್ನೊಂದು ರೀತಿಯಿಂದ ಏನು ಚಿಂತನೆ ಏನು ಅಂದರೆ ವಿಷಯಗಳ ಅಸಂಕೀರ್ಣತೆ. ವಿಷಯಗಳ ಸಂಕೀರ್ಣ ಇಲ್ಲವೇ ಇಲ್ಲ. ಇಲ್ಲಿ ವಿಷಯಗಳ ಸಂಕೀರ್ಣ ಇತ್ತು ಅಂದರೆ ಇವೆರಡನ್ನು ಹೊಂದಿಸುವಂಥ ಒಂದು ಪ್ರಯತ್ನವನ್ನು ಮಾಡೋದೇನಿದೆ ಇದು ಸರಿಯಾಗ್ತದೆ. ಮೀನಿಂಗ್ಫುಲ್ ಎಕ್ಸಸೈಸ್ ಅಂದಾಗೆ. ಹೌದು ಏನಲ್ವ? ಇಫ್ ದೇ ಆರ್ ಡೊಮೇನ್ಸ್ ಆರ್ ರಿಯಲಿ ಡಿಸ್ಕನೆಕ್ಟೆಡ್, ಒಂದಕ್ಕೊಂದಕ್ಕೂ ಇವು ಒಂದೇ ಇಲ್ಲ, ಓವರ್ಲ್ಯಾಪೇ ಆಗೋದಿಲ್ಲ ಇವು ಅಂದಾಗ ಇವುಗಳನ್ನು ಹೊಂದಿಸುವಂಥ ಒಂದು ಪ್ರಯತ್ನ ಏನು ಮಾಡೋದಿದೆ, ಇದು ನಿಷ್ಪ್ರಯೋಜನವಾದಂಥ ಒಂದು ಪ್ರಯತ್ನ ಅನ್ನುವಂಥ ಒಂದು ಚಿಂತನೆ ಉಂಟು. ಇನ್ನು ವಸ್ತುಗಳ ಸಂಕೀರ್ಣ ಇದ್ದರೂ ಸಹಿತ ಕೆಲವು ಭಾಗಗಳು ಆ ವಸ್ತುವಿನಲ್ಲಿ ಅತೀಂದ್ರಿಯವಾಗಿವೆ, ಕೆಲವೊಂದು ವಿಷಯಗಳು ಐಂದ್ರಿಯಕವಾಗಿವೆ. ಅದೇ ವಿಷಯಗಳಲ್ಲಿ ಎರಡು ಭಾಗಗಳನ್ನಾಗಿ ಮಾಡ್ತೀವಿ. ಈಗ ದೇವರೇನಿದ್ದಾನೆ ಅತೀಂದ್ರಿಯವಾದಂತಹ ವಿಷಯ ಇದು ಅಂತ ಇಟ್ಕೊಂಡ್ಬಿಟ್ಟು ಮೊದಲೇ ಚಿಂತನೆ. ಇದು ವಿಜ್ಞಾನಿಕ ವಿಷಯನೇ ಅಲ್ಲ ದೇವರು. ಏನು ದೇವರನ್ನು ಕುರಿತು ಚಿಂತನೆ ಮಾಡ್ತೀರಿ ನೀವು ವಿಜ್ಞಾನಿಗಳು? ಆದ್ದರಿಂದ ಎರಡನ್ನು ಜೋಡಿಸುವಂಥ ಪ್ರಯತ್ನ ಮಾಡಬೇಡಿ ಅನ್ನೋದೇನಿದೆ ಮೊದಲೇಂದು. ಡೊಮೇನ್ಸ್ ಆರ್ ಡಿಸ್ಕನೆಕ್ಟೆಡ್, ವಿಷಯಗಳ ಅಸಂಕೀರ್ಣತೆ ಕುರಿತಾಗಿ. ವಿಷಯಗಳು ಒಂದೇ, ಆದರೆ ಭಾಗಶಃ ಇವೆ. ಕೆಲವೊಂದು ಭಾಗಗಳೇನಿವೆ ಐಂದ್ರಿಯಕವಾಗಿವೆ, ಕೆಲವೊಂದು ಅದೇ ವಸ್ತುವಿಂದ ಏನಿದೆ ಅತೀಂದ್ರಿಯವಾಗಿವೆ. ಯಾವ ಐಂದ್ರಿಯಕವಾಗಿವೆ ಅವು ವಿಜ್ಞಾನಕ್ಕೂ ವಿಷಯವಾಗಲಿ, ಧಾರ್ಮಿಕ ಚಿಂತನೆಗೂ ಅವು ವಿಷಯವಾಗಲಿ. ಆ ಥರದ ಒಂದು ವಿಭಾಗದಲ್ಲಿ ಏನಿದೆ ಎರಡುಗಳದ್ದು ಹೊಂದಾಣಿಕೆ ನೋಡೋಣ. ರೀಕನ್ಸಿಲಿಯೇಷನ್ ಎಕ್ಸಸೈಸ್ ಏನಿದೆ ಅದು ಅಲ್ಲೇ ಆಗಬಹುದಲ್ಲ. ಅತೀಂದ್ರಿಯ ವಿಷಯಗಳನ್ನು ತೆಗೆದಿಡೋಣ. ಒಂದೇ ವಿಷಯ ಚಿಂತನೆ ಕುರಿತಿದ್ದರೂ ಸಹಿತ ಅತೀಂದ್ರಿಯವಾದಂಥ ವಿಭಾಗ ಏನಿದೆ ವಿಜ್ಞಾನಕ್ಕೆ ವಿಷಯವಾಗದೇ ಇದ್ದರೂ ಐಂದ್ರಿಯಕವಾದಂಥ ಏನು ಭಾಗದ ಅದೇ ವಿಷಯದ್ದು ಅದು ವಿಜ್ಞಾನಕ್ಕೂ ವಿಷಯವಾಗಲಿ ಮತ್ತು ಧಾರ್ಮಿಕ ಚಿಂತನೆಗೂ ವಿಷಯವಾಗಲಿ. ಅಲ್ಲಿ ರೀಕನ್ಸಿಲಿಯೇಷನ್ ಆಗಲಿ. ಒಂದು ಉದಾಹರಣೆಗೆ ಇದು ಭೂಲೋಕದ ಒಂದು ವಿವರಣೆ ಬರ್ತದೆ. ಭೂಲೋಕದಲ್ಲೇ ಕೆಲವೊಂದು ಭಾಗಗಳುಂಟು, ಕೆಲವು ಭಾಗಗಳೇನಿವೆ ಇವು ಐಂದ್ರಿಯಕವಾಗಿವೆ, ಅದೇ ಭೂಲೋಕದ ಕೆಲವೊಂದು ಭಾಗಗಳು ಅತೀಂದ್ರಿಯವಾಗಿವೆ. ಈಗ ವಿಜ್ಞಾನ ಏನು ತಿಳಿಸಿಕೊಡ್ತದೆ ಅವು ಐಂದ್ರಿಯಕವಾದಂಥ ಭಾಗಗಳು, ಮತ್ತು ಏನು ಧಾರ್ಮಿಕ ಚಿಂತನೆ ಇದೆ ಅದು ಅತೀಂದ್ರಿಯವಾದಂತಹ ಭಾಗಗಳನ್ನು ತಿಳಿಸಿಕೊಡ್ತದೆ. ಆದ್ದರಿಂದ ಮತ್ತೆ ಡಿಸ್ಕನೆಕ್ಟೆಡ್, ಇದರಲ್ಲಿ ಏನು ರೀಕನ್ಸಿಲಿಯೇಷನ್ ಇದೆ, ಮಾಡೋ ಅಗತ್ಯವಿಲ್ಲ ಅಂಥೇಳಿ ಇನ್ನೊಂದು ವಾದ ಇದರ ಮುಂದೆ ಇಟ್ಟಂಥದ್ದು. ಅಂದಮೇಲೆ ಇದು ಸವಿಜ್ಞಾನ ಮತ್ತು ಈ ಧಾರ್ಮಿಕ ವಿಷಯಗಳ ಏನಿವೆ ಇವು ಪರಸ್ಪರವಾಗಿ ಒಂದೇ ಇಲ್ಲ. ಆದ್ದರಿಂದ ಯಾಕೆ ಈ ಪ್ರಯತ್ನ ಅನ್ನೋದೇನಿದೆ ಇದು ಒಂದು ಚಿಂತನೆ. ಇನ್ನು ಮೂರನೇದಾಗಿ ಧಾರ್ಮಿಕ ವಿಷಯಗಳೇನಿವೆ ಇವು ಮಾರಲ್ಸ್ ಆ್ಯಂಡ್ ಎಥಿಕ್ಸ್ ಹೇಳುವಂಥದ್ದಷ್ಟೇ. ಪುಣ್ಯ ಪಾಪ ಆಚರಣೆ ಕುರಿತಾಗಿ ಹೇಳುವಂಥದ್ದು ಇದು ಆಚಾರ ವಿಭಾಗ. ಇದು ಮಾರಲ್ಸ್ ಇದೆ, ಎಥಿಕ್ಸ್, ಇದರಲ್ಲಿ ಅಲ್ಲಿ ವಿಜ್ಞಾನದ ಪ್ರವೇಶವಿದೆ. ಇದು ವಿಜ್ಞಾನಕ್ಕೆ ಇದರಲ್ಲಿ ಏನು ಪ್ರವೇಶ, ಏನು ಮಾಡಬೇಕು? ಸತ್ಯಂಬದ
ಧರ್ಮಂಚರ, ಇದನ್ನೇನು ವಿಜ್ಞಾನ ಹೇಳೋದಿದೆ ಇದರಲ್ಲಿ? ಅದಕ್ಕೆ ಹೇಳೋದಕ್ಕೆ ಅದರಲ್ಲಿ ಅದಕ್ಕೆ ಉದ್ದೇಶನೂ ಇಲ್ಲ, ಹೇಳಲಿಕ್ಕೆ ಬರೋದೂ ಇಲ್ಲ ಅನ್ನುವಂಥ ಒಂದು ವಾದ. ಅಂದಮೇಲೆ ಇದು ಬರೀ ಧಾರ್ಮಿಕ ಚಿಂತನೆಗೆ ಮಾತ್ರ ವಿಷಯವಾಗಿ ಉಳಿತದೆ ಹೊರತಾಗಿ ಇದು ವಿಜ್ಞಾನಕ್ಕೆ ವಿಷಯವಾಗಿ ಉಳಿಯೋದಿಲ್ಲ. ಎಥಿಕ್ಸ್ ಆ್ಯಂಡ್ ಮಾರಲ್ಸ್ ನಾವು ಹೇಳಿದ ಹಾಗೆ ವಾಟ್ ಎಕ್ಸಿಸ್ಟ್ ಸೈನ್ಸ್ ಕ್ಯಾನ್ ಪರ್ಹ್ಯಾಪ್ಸ್ ಡಿಸ್ಕವರ್, ಏನು ಇದೆ ಅನ್ನೋದು ಚಿಂತನೆ ಏನಿದೆ ವಿಜ್ಞಾನ ಮಾಡಬಹುದು. ಆದರೆ ಯಾಕಿದೆ ಅನ್ನುವಂಥ ಚಿಂತನೆ ಇದು ವಿಜ್ಞಾನಕ್ಕೆ ಹೇಗೆ ವಿಷಯ ಆಗಲಿಕ್ಕೆ ಸಾಧ್ಯ? ಇದು ವಿಜ್ಞಾನದಿಂದ ಬಹುದೂರ, ಇದು ಧಾರ್ಮಿಕ ಚಿಂತನೆಗೆ ಮಾತ್ರ ಯೋಗ್ಯವಾದಂತಹ ವಿಷಯ ಇದು ಅನ್ನುವಂಥದ್ದು. ಹೀಗೆ ಬೇರೆ ಬೇರೆ ರೀತಿಯಿಂದ ಇವುಗಳಿಗೆ ಹೊಂದಾಣಿಕೆ ಯಾಕಾಗಬಾರದು ಅನ್ನೋ ವಿಷಯವಾಗಿ ಚಿಂತನೆಯೇ ಇದೆಯೇ ಹೊರತಾಗಿ ಇವು ಎರಡನ್ನೂ ಕನೆಕ್ಟ್ ಮಾಡಬೇಕು, ಹೊಂದಿಸಬೇಕು, ಹೊಂದಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಒಂದು ಚಿಂತನೆ ಇವತ್ತಿನ. ಹೇಗೆ ಬೇರೆ ಬೇರೆ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ ನಾನು. ಒಂದು ವಿಜ್ಞಾನಗಳ ಮೂಲದಿಂದ ಆಗುವಂತಹ ಪ್ರಶ್ನೆ ಇದು. ನಾನು ಹೇಳಿದಾಗ ಎರಡೇ ಸಮಸ್ಯೆಗಳು, ಅಲ್ಲೇ ಬರೋಣ. ಆ್ಯಂಕರಿಂಗ್ ಅರೌಂಡ್ ದೋಸ್ ಟು ಫಂಡಮೆಂಟಲ್ಸ್ ಆ್ಯಂಡ್ ಬೇಸಿಕ್ ಕ್ವೆರೀಸ್, ರಿಯಲಿ ಮೂಲಭೂತವಾದಂಥದ್ದು ಏನು ಪ್ರಶ್ನೆಗಳಿವೆ. ವಾಟ್ ಎಕ್ಸಿಸ್ಟ್ ಇದೂ ಸಹ ವಿಜ್ಞಾನಕ್ಕೆ ವಿಷಯವಾಗಿದೆ. ವೈ ಇಟ್ ಎಕ್ಸಿಸ್ಟ್ ಅದೂ ಸಹಿತ ವಿಜ್ಞಾನಕ್ಕೆ ವಿಷಯವಾಗಿದೆ. ಆದ್ದರಿಂದ ಈ ವಿಷಯಗಳ ಅಸಂಕೀರ್ಣತೆಯನ್ನು ಹೇಳಿ ವಿಜ್ಞಾನವನ್ನು ಮತ್ತು ಧರ್ಮಚಿಂತನೆಯನ್ನು ಬೇರೆ ಬೇರೆಯಾಗಿ ಇಡುವಂತಹ ಪ್ರಯತ್ನ ಏನಿದೆ ಆ ಪ್ರಯತ್ನ ಸರಿಯಲ್ಲ ಅನ್ನುವಂಥದ್ದು. ಅವೆರಡೆರಡು ಚಿಂತನೆ ಏನಿದೆ, ಉದ್ದೇಶ ಏನಿದೆ, ಸತ್ಯವನ್ನು ಹುಡುಕುವಂತಹ ಉದ್ದೇಶ, ಫೈಂಡಿಂಗ್ ದ ಟ್ರುತ್, ಆ್ಯಂಡ್ ದ್ಯಾಟ್ ಮ್ಯಾಟರ್ಸ್ ಆ್ಯಂಡ್ ಓನ್ಲಿ ದ್ಯಾಟ್ ಮ್ಯಾಟರ್ಸ್. ಅದರ ವಿಷಯಕ್ಕೆ ಯಾಕೆ ನಾವು ಹಿಂದೇಟು ಹಾಕಬೇಕು? ಅದರ ವಿಷಯಕ್ಕೆ ಯಾಕೆ ಭಯ ಅಂತ ಕೇಳ್ತಾ ಇದ್ದೀನಿ. ಈಗ ನಮ್ಮಲ್ಲಿ ಹೇಳಿದ ಹಾಗೆ ಟೀಕಾರಾಯರದ ಒಂದು ವಾಕ್ಯಿದೆ, ಯೋ ನಿರವಕಾಶ ಪ್ರಮಾಣ ಸಿದ್ಧ ವಿಪರ್ಯೇಚ ಅನಿಷ್ಟಂ ಸಹ ಸರ್ವೋಪಿ ಸಿದ್ಧಾಂತ ಏವ. ನಮ್ಮ ಆಚಾರ್ಯರ ದೃಷ್ಟಿಯಿಂದ ಏನು ಸಿದ್ಧಾಂತ, ಯಾವ ಪ್ರಾಮಾಣಿಕವಾಗಿದೆ ಅದು ನಮ್ಮ ಸಿದ್ಧಾಂತ ಅಂತ ಹೇಳಿದಾಗ ಯಾಕೆ ಅಧೈರ್ಯ? ಯಾವುದಿದೆ ಪ್ರಾಮಾಣಿಕವಾಗಿದೆ ಅದು ನಮ್ಮ ಸಿದ್ಧಾಂತವಾಗಿದೆ ಅಂದಮೇಲೆ ಯಾವುದು ಪ್ರಾಮಾಣಿಕವಾಗಿದೆ ಅನ್ನುವಂಥ ಹುಡುಕುವಂಥ ಪ್ರಯತ್ನ ಏನಿದೆ ಅದಕ್ಕೆ ಬೆಂಬಲ ಉಂಟು. ಅದು ಒಂದೇ ಕಡೆಗೆ ಉಳಿಯುವಂಥದ್ದು. ನಾನು ಏನು ತಿಳ್ಕೊಂಡ್ರೇನು, ವಸ್ತುಗಳು ಹೇಗಿರ್ತಾವೆ ಆಗಿರ್ತಾವೆ. ನಾನು ಸರಿ ತಿಳ್ಕೊಂಡ್ರೆ ತಪ್ಪು ತಿಳ್ಕೊಂಡ್ರೆ ಆ ವಸ್ತುಗಳು ಇರುವಂಥ ಒಂದು ಸ್ಥಿತಿಗತಿಯಲ್ಲಿ ಏನಾದರೂ ವ್ಯತ್ಯಾಸ ಬರ್ತದಾ? ಇಲ್ಲ, ಬರೋದಿಲ್ಲ. ನಾನು ಏನಾದರೂ ತಿಳ್ಕೊಳ್ಬೋದು. ಅಂತತೋಗತ್ವ ಏನು ವಿಶ್ವ ಹೇಗಿದೆ ಅಥವಾ ಈಗ ಸುತ್ತಮುತ್ತಲಿನ ಪ್ರಪಂಚ ಹೇಗಿದೆ, ನಾವು ಹೇಗಿದ್ದೀವಿ ಅನ್ನುವಂಥ ವಸ್ತುಸ್ಥಿತಿಯ ಬದಲಾವಣೆಯನ್ನು ನಾವು ತಿಳ್ಕೊಳ್ಳೋದ್ರಿಂದ ಏನು ಅದರಲ್ಲೇನು ಬದಲಾವಣೆ ಆಗೋದಿಲ್ಲ. ಅಂದಮೇಲೆ ನಮ್ಮ ಪ್ರಯತ್ನ ಏನು, ಚಿಂತನೆ ಏನು ಅಂತಂದರೆ ಅವು ಹೇಗಿವೆ ಅನ್ನುವಂತಹ ಸರಿಯಾದ ಒಂದು ತತ್ವಜ್ಞಾನ ಹೊಂದುವಂತಹದ್ದೇನಿದೆ ಇದು ಮೂಲವಾಗಿರುವಂಥ ಒಂದು ಪ್ರಯತ್ನ. ಇದರಲ್ಲೇನು ಕಾಂಪ್ರಮೈಸ್ ಮಾಡೋ ಅಗತ್ಯವಿಲ್ಲ. ಆಮೇಲೆ ರೆಸೋನೆನ್ಸ್ ಹುಡುಕುವಂಥ ಪ್ರಯತ್ನವೂ ಇಲ್ಲ. ಎಲ್ಲಿ ರೀಕನ್ಸಿಲಿಯೇಷನ್ ಹುಡುಕಬೇಕೋ ಅಲ್ಲಿ ರೀಕನ್ಸಿಲಿಯೇಷನ್ ಹುಡ್ಕೋಣ. ಎಲ್ಲಿ ರೀಕನ್ಸಿಲಿಯೇಷನ್ ಆಗೋದಿಲ್ಲ ಅಲ್ಲಿ ಏನು ಮಾಡಬೇಕು ಅನ್ನುವಂಥದ್ದೇನಿದೆ ಇದು ಮೂಲಭೂತ, ಎಲ್ರಿಗೂ ಇದು ಹೊಂದಿಸಿಕೊಂಡುವಂಥದ್ದು. ಇದು ಅದು ಆಗಲೇ ಬೇಕಾದಂಥ ಒಂದು ಪ್ರಯತ್ನ. ಇಬ್ಬರು ಮಾತಾಡಬೇಕು ಅಂತ ಆದಮೇಲೆ ಅವರು ಮಾಡುವಂಥ ಒಂದು ಪ್ರಯತ್ನದಲ್ಲಿ ವಿವಿಧತೆ ಇದೆ. ಈಗ ವಿಜ್ಞಾನಿಗಳು ಏನು ಅಂದರೆ ಔಟ್ವರ್ಡ್ ಲುಕ್ಕಿಂಗ್, ನಾಟ್ ಇನ್ವರ್ಡ್ ಲುಕ್ಕಿಂಗ್. ಈಗ ಧಾರ್ಮಿಕ ಚಿಂತನೆಯಲ್ಲಿ ಇದು ಇನ್ವರ್ಡ್ ಲುಕ್ಕಿಂಗ್ ಮೋಸ್ಟ್ಲಿ, ಎಲ್ಲ ಅಂತ ಹೇಳಲ್ಲ. ವಿಜ್ಞಾನಿಗಳು ಟಿಪಿಕಲಿ ಔಟ್ವರ್ಡ್ ಲುಕ್ಕಿಂಗ್, ಹೊರಗಡೆ ನೋಡುವಂಥ ಒಂದು ಪ್ರಯತ್ನ. ಸೊ ದೇ ಡಯಲಾಗ್ ವಿತ್ ದ ನೇಚರ್ ಬೇಸಿಕಲಿ, ಜಸ್ಟ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಟು, ದ ವೇ ದೇ ಟ್ರೈ ಟು ಡಿಸ್ಕವರ್ ದ ಟ್ರೂತ್. ಈಗ ವಿಜ್ಞಾನಿಗಳು ದೇ ಡಯಲಾಗ್ ವಿತ್ ದ ನೇಚರ್, ರಿಯಲಿ ಏನಿದೆ ಅಂಥೇಳಿ ಎಷ್ಟೊಂದು ಜನಗಳು, ಎಷ್ಟು ಸಂಶೋಧನೆ, ಎಷ್ಟೊಂದು ಇನ್ವೆಸ್ಟ್ಮೆಂಟ್ಸ್ ದಿನಂಪ್ರತಿ ನಡೆಯುವಂಥದ್ದು, ಅವೆಲ್ಲ ಡಯಲಾಗ್ ವಿತ್ ದ ನೇಚರ್. ಓಕೆ, ಅದೇ ರೀತಿಯಾಗಿ ಧಾರ್ಮಿಕ ಸಂಶೋಧನೆ ಏನಿದೆ ಡಯಲಾಗ್ ವಿತ್ ದ ಸ್ಕ್ರಿಪ್ಟ್ಸ್. ಇದಕ್ಕೆ ಕಾಂಟ್ರಾಸ್ಟಿಂಗ್. ಧಾರ್ಮಿಕ ಚಿಂತನೆಗಳು ಏನು ಅಂತಂದರೆ ಇದ್ದಂತಹ ಧಾರ್ಮಿಕ ಪುಸ್ತಕಗಳಲ್ಲಿ ಇರುವಂತಹ ವಿಷಯಗಳನ್ನು ಕುರಿತು ಚಿಂತನೆ ಮಾಡುವಂಥದ್ದು, ಸಮನ್ವಯವನ್ನು ಹುಡುಕಿ ಅವು ಪ್ರಮಾಣಕ್ಕೆ ಅನುಸಾರಿಯಾಗಿ ಇವಯೋ ನಿಲ್ಲೋ ಅಂತ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಧಾರ್ಮಿಕ ಚಿಂತನೆ. ಇದು ಯಾವುದೇ ಚಿಂತನೆ ಇದ್ದರೂ ಸಹಿತ ದೇವರನ್ನು ಹುಡುಕುವಂಥ ಪ್ರಯತ್ನ ಮಾತ್ರ ಅದು ಸರಿಯೇ. ಇದು ವಿಜ್ಞಾನಕ್ಕೆ ಆಗಲಿ ಅಥವಾ ಧಾರ್ಮಿಕಕ್ಕಾಗಲಿ ಕಡೆಗೆ ಅಂತತೋಗತ್ವ ನಾವು ದೇವರನ್ನು ಹುಡುಕುವಂಥ ಪ್ರಯತ್ನವನ್ನು ವಿಜ್ಞಾನವೂ ಮಾಡಬಹುದು, ಧರ್ಮಚಿಂತನೆಯಿಂದನೂ ಮಾಡಬಹುದು ಅನ್ನುವಂಥದ್ದು ಇವತ್ತಿನ ವಿಚಾರಕ್ಕೆ ವಿಷಯ. ಮಾಡಬಹುದೇ ಇಲ್ಲವೇ ಅನ್ನುವಂಥದ್ದು ಒಂದು ವಿಚಾರಕ್ಕೆ ವಿಷಯ, ವಿಮರ್ಶೆ ಅಷ್ಟೇ.
ಅದನ್ನೇ ಸ್ವಲ್ಪ ವಿವರಿಸಿ ಹೇಳುವಂಥದ್ದು. ಈಗ ಧಾರ್ಮಿಕ ಚಿಂತನೆ ಇದು ಸ್ಕ್ರಿಪ್ಚರ್ ಸೆಂಟರ್ಡ್ ಬೇಸಿಕಲಿ, ಆ್ಯಂಡ್ ಆರ್ಟಿಕಲ್ ಆಫ್ ಫೇತ್ ಮೂಲಭೂತವಾಗಿ ನಾನು ವೇದ ಮೂಲಕವಾಗಿ ಹೇಳ್ತೀನಿ, ಅಥವಾ ಕುರಾನ್ ಮೂಲಕವಾಗಿ ಹೇಳ್ತೀನಿ, ಅಥವಾ ಬೈಬಲ್ ಮೂಲಕವಾಗಿ ಹೇಳ್ತೀನಿ. ಇದು ಸ್ಕ್ರಿಪ್ಚರ್ ಒರಿಜಿನೇಟೆಡ್ ಆ್ಯಂಡ್ ದೇ ಆರ್ ಆಲ್ ರಿವೀಲ್ಡ್ ಇನ್ ಸಮ್ ಫಾರ್ಮ್ ಆರ್ ದ ಅದರ್. ಅಥೆಂಟಿಸಿಟಿ ಏನು ಅಥಾರಿಟಿ ಇದೆ ದಟ್ ಫ್ಲೋಸ್ ಫ್ರಾಮ್ ದ ರಿವೀಲ್ಡ್ ಸ್ಟ್ರಕ್ಚರ್ಸ್ ಆರ್ ಸ್ಕ್ರಿಪ್ಚರ್ಸ್. ಆಮೇಲೆ ಬೇಸಿಕಲಿ ಇನ್ವರ್ಡ್ ಲುಕ್ಕಿಂಗ್. ಅದೇ ವಿಜ್ಞಾನಿಗಳದ್ದೇನಿದೆ, ಇದೇನು ಅಂದರೆ ನ್ಯಾಚುರಲ್ ಲಾಸ್ ಲುಕ್ಕಿಂಗ್ ಎಟ್ ದ ನೇಚರ್. ಆಮೇಲೆ ಮೋರ್ ಆಫ್ ಅ ರೀಸನಿಂಗ್. ಇದರಲ್ಲಿ ಅನುಮಾನಕ್ಕೆ ಸ್ವಲ್ಪ ವಿಶೇಷವಾಗಿ ಒಂದು ಒತ್ತು ಕೊಟ್ಟು, ಪ್ರತ್ಯಕ್ಷ ಮತ್ತು ಅನುಮಾನಕ್ಕೆ ಒತ್ತು ಕೊಟ್ಟು, ಈಗ ಗ್ರಂಥಗಳ ಮೇಲೆ ಒತ್ತು ಕೊಡದೆ ಅಷ್ಟೊಂದು. ಈಗ ವಿಜ್ಞಾನದ ವಿಶೇಷತೆ ಏನು, ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಜ್ ಏನು, ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಜ್ ಧಾರ್ಮಿಕ ಚಿಂತನೆಗೇನು, ಮೂಲಭೂತವಾಗಿ ಮೂರು: ಒಂದು ಪ್ರತ್ಯಕ್ಷ, ಇನ್ನೊಂದು ಅನುಮಾನ ಮತ್ತು ಆಗಮ. ಆ ಆಗಮದಲ್ಲಿ ಪೌರುಷೇಯ ಭಾಗನೂ ಉಂಟು, ಅಪೌರುಷೇಯ ಭಾಗನೂ ಉಂಟು. ಇದು ಧಾರ್ಮಿಕ ಚಿಂತನೆಯಲ್ಲಿ ಉಪಯೋಗಿಸುವಂಥ ಒಂದು ನಾಲೆಜ್ ಇನ್ಸ್ಟ್ರೂಮೆಂಟ್ಸ್. ಇದನ್ನು ಹಿಡ್ಕೊಂಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅದು ಸರಿಯಾದ ತಿಳುವಳಿಕೆ ಇದೆಯೋ ಇನ್ನಿಲ್ಲವೋ ಹೊರಗೆ ಹಚ್ಚಿ ನೋಡುವಂಥ ಒಂದು ಪ್ರಯತ್ನ. ಇದನ್ನು ವಿಜ್ಞಾನದಲ್ಲಿ ಈ ನಾಲೆಜ್ ಇನ್ಸ್ಟ್ರೂಮೆಂಟ್ಸ್ ಹೇಗೆ ಹೊಂದಾಣಿಕೆ? ಪ್ರತ್ಯಕ್ಷ ಸರಿ, ಅನುಮಾನನೂ ಸರಿ, ಲಾಜಿಕ್ಸೂ ಸರಿ. ಸ್ಟ್ಯಾಟಿಸ್ಟಿಕ್ಸೇ ಆಗಲಿ, ಲಾಜಿಕ್ಸೇ ಆಗಲಿ, ಪ್ರೊಬಬಿಲಿಟಿ ಥಿಯರಿಯೇ ಆಗಲಿ, ಪ್ಯಾರಲಲ್ ಟು ಅನುಮಾನ ಏನು ಥಿಯರಿ ಇದೆ ಧಾರ್ಮಿಕ ಚಿಂತನೆಯಲ್ಲಿ, ಅದಕ್ಕೆ ಅನುಗುಣವಾಗಿರುವಂತಹದ್ದು ವೈಜ್ಞಾನಿಕ ಚಿಂತನೆಯಲ್ಲಿ ಆ ಭಾಗಗಳು ಉಂಟು. ಅದೇ ರೀತಿಯಾಗಿ ಆಗಮಗಳ ಪ್ರಾಮಾಣ್ಯವನ್ನು ವಿಜ್ಞಾನ ಒಪ್ಪಿದೆ. ಆ ಆಗಮ ವಿಭಾಗದಲ್ಲಿ ಅಪೌರುಷೇಯ ಭಾಗವನ್ನು ಮಾತ್ರ ಒಪ್ಪಿಲ್ಲ ವಿಜ್ಞಾನ. ಅದನ್ನು ಒಪ್ಪಿ ಮುನ್ನಡೆಯುವಂಥ ಒಂದು ಪ್ರಯತ್ನವಿಲ್ಲ. ಇಷ್ಟೇ ವ್ಯತ್ಯಾಸ. ಈ ನಾಲೆಜ್ ಇನ್ಸ್ಟ್ರೂಮೆಂಟ್ಸ್ ಏನಿವೆ, ವ್ಯಾಲಿಡೇಷನ್ ಮಾಡಬೇಕಾಗಿತ್ತು ಅಂದರೆ ಇವು ಇನ್ಸ್ಟ್ರೂಮೆಂಟ್ಸ್ ಇವೆ. ಆದರೆ ವಿಜ್ಞಾನ ಇದಕ್ಕೆ ವಿರೋಧಿ ಅಲ್ಲ. ಅದನ್ನೊಂದು ಹೇಳಲಿಕ್ಕೆ ಬಯಸ್ತೀನಿ, ನಾನು ಮೇಲಿಂದ ಮೇಲೆ ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂತಂದರೆ, ಈ ಯಾವುದೇ ಒಂದು ಜ್ಞಾನದ ಮೂಲವಾಗಿರಲಿ ಅದು ವಿಜ್ಞಾನಕ್ಕೆ ವಿರೋಧಿ ಏನಲ್ಲ, ನಾಸ್ತಿಕರಲ್ಲ ವಿಜ್ಞಾನಿಗಳು. ಏನು ಒಪ್ಪಬಾರದು ಅಂತಲ್ಲ, ಯಾವುದು ಪ್ರಾಮಾಣಿಕವಾಗಿದೆ ಅದನ್ನು ಒಪ್ಪಬೇಕು ಅನ್ನುವಂತಹದ್ದೇ ವಿಜ್ಞಾನದ ಒಂದು ಮೂಲಭೂತವಾಗಿ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾರು ಏನು ವಿಜ್ಞಾನಿಗಳ ಧರ್ಮಕ್ಕೆ ವಿರೋಧಿ ಅಂಥೇಳಿ ಏನಲ್ಲ. ಆದರೆ ಆ ಜ್ಞಾನದ್ದು ಏನಿದೆ, ವ್ಯಾಲಿಡೇಷನ್ ಏನಿದೆ, ಆ ವ್ಯಾಲಿಡೇಷನ್ ಮಾತ್ರ ಈ ರೀತಿಯಾಗಿ ಮಾಡುವಂಥ ಒಂದು ಪ್ರಯತ್ನ ವಿಜ್ಞಾನದ್ದಷ್ಟೇ. ಈಗ ಜ್ಞಾನ ಆಯಿತು, ಅದಕ್ಕೆ ಬಾಧವಿಲ್ಲ, ಅದು ಪ್ರಾಮಾಣ್ಯವಾದಂಥ ಜ್ಞಾನ ಅಂತ ಹೇಳುವಂಥದ್ದು. ವಿಜ್ಞಾನವನ್ನು ವಿಜ್ಞಾನಿಗಳು ಸಹಿತ ಅದನ್ನೇ ಒಪ್ಪುವಂಥದ್ದು. ಇದರ ಹೊರತಾಗಿ ಏನಿಲ್ಲ. ಒಂದು ಆಗಮದಿಂದ ನನಗೆ ಜ್ಞಾನವಾಗಿದೆ, ಆ ಜ್ಞಾನಕ್ಕೆ ಬಾಧ ಬಂದಿಲ್ಲ, ಆದ್ದರಿಂದ ಆ ಜ್ಞಾನ ಇದೆ, ಅದು ಪ್ರಾಮಾಣಿಕವಾಗಿದೆ. ಅದಕ್ಕೆ ಅಪೌರುಷೇಯ ಆಗಮನವೂ ಸಹಿತ ಅಷ್ಟೇ ವಿಷಯ ಅಂತ ಹೇಳೋದು. ಅದಕ್ಕೆ ಒಂದು ವಿಶೇಷ ಸ್ಥಾನಮಾನವನ್ನು ವಿಜ್ಞಾನ ಕೊಡೋದಕ್ಕೆ ತಯಾರಿಲ್ಲ ಅಂತಿಷ್ಟೇ. ಅದರಲ್ಲಿ ಹೇಳಿದ್ದೆಲ್ಲವೂ ಸಹಿತ ಪರ್ಫೆಕ್ಟ್ ಆಗಿದೆ, ಕಂಪ್ಲೀಟ್ ಆಗಿದೆ, ಎರರ್ ಫ್ರೀ ಆಗಿದೆ ಅಂಥೇಳಿ ಒಪ್ಪಿಕೊಳ್ಳೋದಿಲ್ಲ. ಆದರೆ ಆ ಜ್ಞಾನ ಭಾಂಡಾರವನ್ನು ತಿರಸ್ಕರಿಸೋದಿಲ್ಲ ವಿಜ್ಞಾನ. ಅದನ್ನು ಇಟ್ಟುಕೊಂಡು ಬಿಟ್ಟು ಅದರದ್ದು ವ್ಯಾಲಿಡೇಷನ್ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ. ಆ ಜ್ಞಾನವ ಏನು ಆಗ್ತದೆ ಅದನ್ನು ಓದೋದರಿಂದ ಅದಕ್ಕೆ ಬಾಧ ಬಂದರೆ ಅದನ್ನು ಒಪ್ಪೋದಿಲ್ಲ, ಬಾಧ ಬರದೇ ಇದ್ದರೆ ಅದರದ್ದು ಪ್ರಾಮಾಣಿಕತೆಯನ್ನು ವಿಜ್ಞಾನ ಒಪ್ಪುವಂಥ ಒಂದು ಅದರದ್ದು ಮಾನಸಿಕ ಸ್ಥಿತಿ. ಇದರಲ್ಲಿ ಮೂಲಭೂತವಾಗಿ 3 ವಿಚಾರಧಾರೆಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಒಂದು ವಿಚಾರಧಾರೆ ಇದು ಅನುಮಾನ ಮಾತ್ರದಿಂದ ದೇವರನ್ನು ಹುಡುಕುವಂಥ ಒಂದು ಪ್ರಯತ್ನ. ನಾನು ಹೇಳಿದೆ, ಒಂದು ವಸ್ತು ನಿರ್ಧಾರಣ ಆಗಬೇಕಾಗಿತ್ತು ಅಂದರೆ ಲಕ್ಷಣ ಪ್ರಮಾಣಾಭ್ಯಾಮೇವ ವಸ್ತು ನಿರ್ಧಾರಣ. ಒಂದು ಯಾವುದೇ ಒಂದು ವಸ್ತು ಅದರ ವಿಷಯಕ್ಕೆ ಜಿಜ್ಞಾಸ ಮಾಡಬೇಕು ಅಂದರೆ ಏನು ಅದರ ಅರ್ಥ ಅಂದರೆ ಅದರ ವಿಷಯಕ್ಕೆ ಲಕ್ಷಣವನ್ನು ಹೇಳಬೇಕು, ದೇವರ ವಿಷಯಕ್ಕೆ ಲಕ್ಷಣವನ್ನು ಹೇಳಬೇಕು, ಮತ್ತು ಅವನ ಇರುವಿಕೆಯ ವಿಷಯದಲ್ಲಿ ಪ್ರಮಾಣವನ್ನು ಹೇಳಬೇಕು. ಇದು ಒಂದು ಪ್ರಯತ್ನ. ಇದು ಒಂದೇ ಫೈಂಡಿಂಗ್ ಗಾಡ್ ಅನ್ನೋ ವಿಷಯದಲ್ಲಿ ಒಂದು ದೇವರಿಗೆ ಒಂದು ಲಕ್ಷಣವನ್ನು ಹೇಳಬೇಕು ಮತ್ತು ಆ ಲಕ್ಷಣಕ್ಕೆ ಬೆಂಬಲಿಸಿ ಉಂಟಂಥ ಒಂದು ಪ್ರಮಾಣವನ್ನು ಹೇಳಬೇಕು. ಇದೇ ಯಾವುದೇ ಒಂದು ವಸ್ತುವನ್ನು ಹುಡುಕೋದು ಅಂದರೆ ಇದಿಷ್ಟೇ. ಅದರಿಂದ ಒಂದು ಫಲ ಏನದೆ ಇರಬೇಕು. ಜಿಜ್ಞಾಸೆನಾಗಬೇಕಾಗಿತ್ತು ಭಗವಂತ ಪರಮಾತ್ಮ ಅಂದರೆ ಅದನ್ನೊಂದು ಒತ್ತಟ್ಟಿಗೆ ಇಟ್ಟುಬಿಟ್ಟು ಈಗ ಹೋಗಬೇಕಾದಂಥ ಸೀಕ್ವೆನ್ಸ್ ಏನೆಂದರೆ ನಡಮಧ್ಯದ ಕಾಲಮ್ ತೊಗೊಂಬೋಣ ಮುಂಚೆ, ಅದಾದ ಮೇಲೆ ಪೂರ್ತಿ ಬಲಗಡೆ ಇದ್ದು ಅದಾದಮೇಲೆ ವಿಜ್ಞಾನವನ್ನು ತೊಗೊಂಬೋಣ, ಅಥವಾ ಯಾವುದಾದ್ರೂ ಒಂದು ಸೀಕ್ವೆನ್ಸ್. ಈಗ ಅನುಮಾನ ಮಾತ್ರದಿಂದ ದೇವರನ್ನು ಹುಡುಕುವಂಥ ಒಂದು ಪ್ರಯತ್ನ. ಏನು ಪ್ರಮಾಣವನ್ನು ಹೇಳ್ತೀವಿ ಹಂಗಾರೆ ದೇವರನ್ನು ಕುರಿತಾಗಿ? ಅವನ ಇರುವಿಕೆಯ ವಿಷಯವಾಗಿ
ಯಾವ ರೀತಿ ಪ್ರಮಾಣವನ್ನು ಹೇಳ್ತೀವಿ ಅನ್ನೋದೇನಿದೆ 3 ದೃಷ್ಟಿಯಿಂದ ತುಲನಾತ್ಮಕವಾಗಿ ನೋಡೋಣ. ಒಂದು ಅನುಮಾನ ಮಾತ್ರದಿಂದ ಭಗವಂತನನ್ನು ಹುಡುಕುವಂತಹ ಒಂದು ಪ್ರಯತ್ನ, ಆಗಮ ಮೂಲಕವಾಗಿ ಭಗವಂತನನ್ನು ಹುಡುಕುವಂಥ ಒಂದು ಪ್ರಯತ್ನ, ಮತ್ತು ವಿಜ್ಞಾನ ಏನದ ಆಗಮ ಬಾಹಿರವಾಗಿ ಹುಡುಕುವಂಥ ಪ್ರಯತ್ನ ಎಷ್ಟರ ಮಟ್ಟಿಗೆ ಅದು ಯಶಸ್ಸನ್ನು ಕಾಣ್ತದೆ ಅನ್ನುವಂಥ ಒಂದು ವಿಚಾರ ಮಂಥನ. ಏನೇನು ಹೇಳಿದ್ದಾರೆ ಬರೀ ಕಾಂಟ್ರಾಸ್ಟಿಂಗ್ ಇದು ಅಷ್ಟೇ ಹೊರತಾಗಿ ಜಜ್ಮೆಂಟ್ ಅಲ್ಲ. ಓನ್ಲಿ ಜಸ್ಟ್ ಪುಟ್ ಫಾರ್ವರ್ಡ್ ದ ಡಿಫರೆಂಟ್ ಪರ್ಸ್ಪೆಕ್ಟಿವ್ಸ್, ಡಿಫರೆಂಟ್ ವ್ಯೂಸ್ ಅಷ್ಟೇ. ತುಲನಾತ್ಮಕವಾಗಿ ಅದನ್ನು ಇಡುವಂಥ ಒಂದು ಪ್ರಯತ್ನ ಅಷ್ಟೇ ಹೊರತಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದೇನಿದೆ ಅದು ಅವರವರಿಗೆ ಬಿಟ್ಟಂಥ ಒಂದು ದೃಷ್ಟಿ ಕೋಣ ಮತ್ತು ಅವರ ವಿಚಾರದ ಒಂದು ಶಕ್ತಿ. ಇದು ಒಂದು ಪೂರ್ವಪಕ್ಷ, ಅನುಮಾನ ಮಾತ್ರದಿಂದ ಹೊರಡುವಂತಹದ್ದು. ಕಾರ್ಯ ಆಯೋಜನದತ್ಯಾದೇಹೇ ಪದಾತ್ ಪ್ರತ್ಯಯತಶ್ರುತೇ ವಾಕ್ಯಾತ್ ಸಂಖ್ಯಾ ವಿಶೇಷಾಚ ಸಾಧ್ಯ ವಿಶ್ವಕೃತವ್ಯ. ಇದು ತಾರ್ಕಿಕರ ಒಂದು ಅನುಮಾನ. ಅವನು ವೇದಕ ಪ್ರಾಮಾಣ್ಯವನ್ನು ಒಪ್ಪದೇ ಇರುವಂಥ ಒಬ್ಬ ದಾರ್ಶನಿಕ, ಅವನು ಹೇಳುವಂಥ ಒಂದು ಅನುಮಾನ. ಈ ಅನುಮಾನ ಅನೇಕ ಅನುಮಾನಗಳಿಂದ ಕೂಡಿದಂಥ ಒಂದು ಸಂಗ್ರಹ ರೂಪ. ಇದು ಉತ್ಕೃಷ್ಟವಾದಂಥ ಒಂದು ಅನುಮಾನ. ಈ ಅನುಮಾನ ಈಗ ವಿಜ್ಞಾನಕ್ಕೂ ಹೊಂದಿದಂಥ ಒಂದು ಅನುಮಾನ. ಅದನ್ನು ನೋಡೋಣ ಈ ರೀತಿಯಾಗಿ ಸಂತುಲನ ಮಾಡಬಹುದು ಅಂಥೇಳಿ. ಏನು ವಿಜ್ಞಾನ ಏನು ಬೇರೆಯಾಗಿ ಹೇಳುವಂಥ ಏನು ಪ್ರಯತ್ನ ಇಲ್ಲ. ಒಂದು ಕಾರ್ಯಾನುಮಾನ, ಅದರ ಮೇಲಿಂದ ಭಗವಂತನನ್ನು ಹುಡುಕುವಂತಹದ್ದು. ಆಯೋಜನ, ಕಾರ್ಯ ಆಯೋಜನ, ಪ್ಲ್ಯಾನಿಂಗ್, ಆ ಕಾರ್ಯದ ಒಂದು ಆಯೋಜನದಿಂದ ಒಬ್ಬ ಕರ್ತಾನನ್ನು ನಿರ್ಧಾರ ಮಾಡುವಂಥ, ದೇವರನ್ನು ನಿರ್ಧರಿಸುವಂಥ ಒಂದು ಪ್ರಯತ್ನ. ಅದೇ ರೀತಿಯಾಗಿ ಪದಾತ್ ಪ್ರತ್ಯೇತ ಶ್ರುತೇ ವಾಕ್ಯಾತ್, ವೇದ ಏನಿದೆ ಪದಗಳಿಗೆ ಪ್ರಾಮಾಣ್ಯ. ಈ ರೀತಿಯಾಗಿ ಸಂಖ್ಯಾ ವಿಶೇಷಾಚ ಸಾಧ್ಯ ವಿಶ್ವಕೃತವ್ಯ. ಇದು ಪೂರ್ತಿ ಅನುಮಾನವನ್ನೇನು ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಂದು ಬರೀ ಸಂಗ್ರಹ, ಎಸೆನ್ಸ್ ಅಷ್ಟೇ ತೊಗೊಂಡ್ಬಿಟ್ಟು ಅವನು ಹೇಳುವಂಥದ್ದು ಏನು ಅಂತ ಉದ್ದೇಶ ಅದನ್ನು ಮಾತ್ರ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಮುಂದೆ. ಇಲ್ಲ ಇದಿರಲಿ, ಬರೀ ಕಾರ್ಯಾನುಮಾನದಿಂದ ಹೇಗೆ ಅವನು ದೇವರನ್ನು ಸಿದ್ಧಿಸುವಂಥ ಒಂದು ಪ್ರಯತ್ನ ಮಾಡ್ತಾನೆ ಅನ್ನೋದೇನಿದೆ ಮುಂದಿನ ಇದರಿಂದ ನೋಡೋಣ. ಇವಾಗ ಆಗಮದಿಂದ, ಈಗ ಎಲ್ಲ ವೈದಿಕರು ಆಗಮ ಮೂಲೇನ ಭಗವಂತನ ಒಂದು ಪ್ರಾಮಾಣ್ಯವನ್ನು ಹೇಳ್ತೀವಿ ನಾವು. ವೇದ ಬಾಹಿರವಾಗಿ ಹೇಳೋದೇ ಇಲ್ಲ. ವೇದ ಬಾಹಿರವಾಗಿ ದೇವರನ್ನು ನೀವು ಹುಡುಕ್ಲಿಕ್ಕೆ ಬರೋದೇ ಇಲ್ಲ ಅಂಥೇಳಿ, ವೇದವನ್ನು ಬಿಟ್ಟು ಕೇವಲ ಪ್ರತ್ಯಕ್ಷ ಮೂಲವಾಗಿ ಅಥವಾ ಅನುಮಾನ ಮೂಲವಾಗಿ ದೇವರನ್ನು ಹುಡುಕುವಂಥ ಪ್ರಯತ್ನ ನಿಮ್ಮದು ನಿರರ್ಥಕವಾದಂಥ ಒಂದು ಪ್ರಯತ್ನ. ಈ ಎಲ್ಲ ವೈದಿಕರು ಒಪ್ಪಿರುವಂಥದ್ದು. ಇದು ವಿಶಿಷ್ಟಾದ್ವೈತನೇ ಇರಲಿ, ಅದ್ವೈತನೇ ಇರಲಿ, ದ್ವೈತನೇ ಇರಲಿ, ಎಲ್ಲ ವೈದಿಕರು ಹೇಳುವಂಥ ಒಂದು ಪ್ರಯತ್ನ, ವೇದಿಕ ಪ್ರಾಮಾಣ್ಯವನ್ನು ಒಪ್ಪಿ ಹೇಳುವಂಥ ಪ್ರಯತ್ನ, ಭಗವಂತನನ್ನು ನಿರ್ಧರಿಸುವಂಥ ಒಂದು ಒಂದೇ ಒಂದು ಪ್ರಾಮಾಣ್ಯ. ಅದು ಯಾವುದು ಅಂದರೆ ವೇದ ಒಂದೇ ಪ್ರಾಮಾಣ್ಯ. ವೇದವನ್ನು ಹೊರಗೆ ಹುಡುಕುವಂಥ ಪ್ರಯತ್ನ ಏನಿದೆ ಇದು ನಿಷ್ಪ್ರಯೋಜನವಾದಂಥ ಪ್ರಯತ್ನ ಅಂಥೇಳಿ ನಂಬಿಕೆ ನಮಗೆ. ಅದು ಹೇಗೆ ಅನ್ನೋದೇನಿದೆ ಮುಂದೆ ನೋಡೋಣ. ಆಚಾರ್ಯರ ಒಂದು ಸುಂದರವಾದಂಥ ಒಂದು ವಾಕ್ಯ, ವಿಷ್ಣು ತತ್ವ ನಿರ್ಣಯದ ಮಂಗಲ ಶ್ಲೋಕ, ಸದಾಗಮೈಕ ವಿಜ್ಞೇಯಂ. ಈ ಭಗವಂತ ಏನದ ವೇದೈಕ ವೇದ್ಯ, ವೇದದಿಂದ ಮಾತ್ರ ಪಡುವಂಥ ಒಂದು ವಸ್ತು ಇವ. ಉಳಿದ ಎಲ್ಲ ವಸ್ತುಗಳೇನದ ಪ್ರತ್ಯಕ್ಷಾತ ಅನುಮಾನ ಮೂಲಕವಾಗಿ ತಿಳಿದು ಬರಲಿ. ಆದರೆ ಭಗವಂತ ಏನಿದಾನ ಪರಮಚೇತನ, ಇವನನ್ನು ತಿಳಿಸಿಕೊಡುವಂಥ ಒಂದೇ ಒಂದು ಪ್ರಮಾಣ, ಅದು ವೇದ ಒಂದೇ. ಅದರಲ್ಲಿಯೂ ಸದಾಗಮ ಒಂದೇ. ಆಗಮದಲ್ಲಿಯೂ ಸಹಿತ ಸದಾಗಮಗಳಿಂದ ಮಾತ್ರ ಭಗವಂತ ತಿಳಿದುಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ ಹೊರತಾಗಿ ಉಳಿದ ಪ್ರಮಾಣಗಳಿಂದ ಇವ ಬಾಹಿರ ತಿಳಿದುಕೊಳ್ಳಲಿಕ್ಕೆ ಬರೋದಿಲ್ಲ. ಶಾಸ್ತ್ರಯೋನಿ, ಶಾಸ್ತ್ರೈಕ ಸಮಧಿಗಮ್ಯ, ನ ಏಷಾ ತರ್ಕೇಣ ಮತಿರಾಪನೇಯ. ಈ ಮಾತು ತರ್ಕಕ್ಕೆ ಸಿಗೋದಿಲ್ಲ, ಅನುಮಾನಕ್ಕೆ, ಲಾಜಿಕ್ಕಿಗೆ, ಸ್ಟ್ಯಾಟಿಸ್ಟಿಕ್ಸ್ ಆಗಲಿ, ಪ್ರೊಬಬಿಲಿಟಿ ಆಗಲಿ, ಯಾವುದೇ ಒಂದು ಥಿಯರಿಯನ್ನು ಇಟ್ಕೊಂಡು ಬಿಟ್ಟು ನಾನು ಭಗವಂತನನ್ನು ಹುಡುಕ್ತೀನಿ ಅಂದರೆ ಬರೋದಿಲ್ಲ. ನ ಏಷಾ ತರ್ಕೇಣ ಮತಿ ಆನೇಯ ಮತ್ತು ಅಪನೇಯ. ಇನ್ನೊಂದು ಸುಂದರವಾಗಿದೆ, ಅದನ್ನು ನೋಡೋಣ. ನಿರಾಕರಿಸಲಿಕ್ಕೂ ಬರೋದಿಲ್ಲ ನಿಮಗೆ ಅವನನ್ನು, ಮತ್ತು ಒಪ್ಪಲಿಕ್ಕೂ ಬರೋದಿಲ್ಲ ಕೇವಲ ಅನುಮಾನದಿಂದ, ಬರೀ ತರ್ಕದಿಂದ, ಕೇವಲ ತರ್ಕದಿಂದ ಭಗವಂತನನ್ನು ಒಪ್ಪಿಕೊಳ್ಳಲಿಕ್ಕೂ ಬರೋದಿಲ್ಲ ಮತ್ತು ನಿರಾಕರಿಸಲಿಕ್ಕೂ ಬರೋದಿಲ್ಲ ಭಗವಂತನನ್ನು. ಆದ್ದರಿಂದ ಕೇವಲ ಅನುಮಾನವನ್ನು ಪ್ರಯೋಗ ಮಾಡಿ ಭಗವಂತನನ್ನು ಹುಡುಕುವಂಥ ಪ್ರಯತ್ನ ಏನಿದೆ ಇದು ನಿಷ್ಪ್ರಯೋಜನವಾದಂಥ ಒಂದು ಪ್ರಯತ್ನ ಅಂಥೇಳಿ ಹೇಳಿದಂಥದ್ದು. ಮತ್ತು ನ ಇಂದ್ರಿಯಾಣಿ, ಅದೇ ಥರ ಬರೀ ತರ್ಕ ಅಷ್ಟೇ ಅಲ್ಲ, ನಮ್ಮ ಯಾವುದೇ ಒಂದು ಏನು ಜ್ಞಾನೇಂದ್ರಿಯಗಳವ, ಏನು ಪಂಚ ಜ್ಞಾನೇಂದ್ರಿಯಗಳವ, ಆ ಯಾವ ಜ್ಞಾನೇಂದ್ರಿಯಕ್ಕೂ ಭಗವಂತ ವಿಷಯನಲ್ಲವೇ ಅಲ್ಲ, ವಿಷಯನಾಗೋದೇ ಅಲ್ಲ ಭಗವಂತ. ಆದ್ದರಿಂದ ಅವನು ಹುಡುಕುವಂಥ ಪ್ರಯತ್ನ ಹೇಗೆ ಮಾಡ್ತೀರಿ ನೀವು ಅಂದಮೇಲೆ ನ ಇಂದ್ರಿಯಾಣಿ, ಯಾವ ಜ್ಞಾನೇಂದ್ರಿಯಗಳೂ ಸಹಿತ ಇದಕ್ಕೆ ಸಮರ್ಥವಲ್ಲ, ಮತ್ತು ತರ್ಕದಿಂದಲೂ ಇವನು ಹುಡುಕುವಂತಹ ಪ್ರಯತ್ನ ಏನಿದೆ ಅದು ಸಫಲವಾಗೋದಿಲ್ಲ. ಮತ್ತು ಹಂಗಾರೆ ಏನು ಅಂದ್ರೆ ಕೇವಲ ಆಗಮ ವಿಜ್ಞೇಯ,
ಈಗ ಇಷ್ಟಾಗಿ ಭಗವಂತ ನಮಗೆ ಯಾವ ರೀತಿಯಿಂದ ತಿಳಿಬೇಕಾಗಿದೆ, ಏನಕ್ಕೇನ ಪ್ರಕಾರೇಣ ಭಗವಂತನನ್ನು ತಿಳ್ಕೊಂಡ್ರೂ ಸರಿ ಬರೋದಿಲ್ಲ. ಸಾಮಾನ್ಯವಾಗಿ ಭಗವಂತನನ್ನು ತಿಳ್ಕೊಳ್ಳೋದು ಅಂದರೆ ಹೇಳಿದ್ವಿ, ಇದು ವಿಶಿಷ್ಟತೆಯ ವಿಲಕ್ಷಣತೆಯ ಜ್ಞೇಯಂ ಆಗಬೇಕಲ್ಲ ಭಗವಂತ, ಅವನಿಂದ ಪ್ರಯೋಜನ ಆಗಬೇಕಾಗಿತ್ತು ಅಂದರೆ. ಅಂದಮೇಲೆ 3 ವಿಶೇಷಗಳನ್ನು ತಗೊಂಡು, ಒಂದು ಸರ್ವಕರ್ತ, ಸರ್ವಜ್ಞ ಮತ್ತು ಸ್ವತಂತ್ರ. ಈ 3 ವಿಶಿಷ್ಟ ಗುಣಗಳನ್ನು ಹಿಡ್ಕೊಂಡೇ ಭಗವಂತ ಏನದ ಸಿದ್ಧ ಆಗಬೇಕು. ಅದು ವೈಜ್ಞಾನಿಕವಾಗಿಯೇ ಆಗಲಿ ಅಥವಾ ಇದು ಅನುಮಾನ ಮೂಲದಿಂದಲೇ ಆಗಲಿ ಆಗಮ ಮೂಲದಿಂದಲೇ ಆಗಲಿ, ವೈದಿಕ ನಮ್ಮ ಈಶ್ವರ ಈ ರೀತಿಯಾಗಿ ಸಿದ್ಧನಾಗಿದ್ದಾನೆ. ಈ ರೀತಿಯಾಗಿ ಸಿದ್ಧ ಆಗಬೇಕಾಗಿತ್ತು ಅಂದರೆ ಆಗಮ ಮುಖೇನನೇ ಸಿದ್ಧನಾಗಬೇಕು, ಹೊರತಾಗಿ ಉಳಿದ ಪ್ರಮಾಣ ಮೂಲವಾಗಿ ಸಿದ್ಧ ಆಗೋದಿಲ್ಲ ಅನ್ನೋದೇನಿದೆ. ಈಗ 1ನೇ ಕಾಲಮಿಗೆ ಬಂದರೆ ವಿಜ್ಞಾನದ್ದು ಏನು ಇಲ್ಲಿ ದೃಷ್ಟಿಯಲ್ಲಿ ಅಂದರೆ, ವಿಜ್ಞಾನದ ಕಾಂಟ್ರಾಸ್ಟಿಂಗ್ ವ್ಯೂ ಏನು ಹೇಳೋದು ವಿಜ್ಞಾನಿಗಳು ಅಂದರೆ, ಏನಪ್ಪ ನೀವು ಸರಿಯಾದ ವಿವರಣೆಯನ್ನು ಕೊಡಬೇಕು ಅನ್ನೋದು ಒಂದೇ ಉದ್ದೇಶ. ನಮಗೂ ನಿಮಗೂ ಧಾರ್ಮಿಕ ಚಿಂತನೆಯೇ ಆಗಲಿ ವಿಜ್ಞಾನ ಚಿಂತನೆಯೇ ಆಗಲಿ ಅಂತತೋಗತ್ವ ಹೇಳಿದ್ದೀವಿ. ಏನಿದೆ ಅದಕ್ಕೆ ಸರಿಯಾದ ವಿವರಣೆಯನ್ನು ಕೊಡಬೇಕು. ಆ ಸರಿಯಾದ ವಿವರಣೆಯನ್ನು ಕೊಡಬೇಕಾದರೆ ದೇವರನ್ನು ಒಳಗೊಂಡ ನಾನು ಸರಿಯಾದ ವಿವರಣೆಯನ್ನೂ ಕೊಡಬಹುದು, ದೇವರನ್ನು ಒಳಗೊಳ್ಳದೆಯೇ ಸರಿಯಾದ ವಿವರಣೆಯನ್ನು ಕೊಡಬಹುದೇ ಅನ್ನುವಂಥ ಚಿಂತನೆ. ವಾಟ್ ಎಕ್ಸಿಸ್, ಆ ವಿವರಣೆಯನ್ನು ನಾನು ಕೊಡಬೇಕಾದ್ರೆ ಆ ದೇವರನ್ನು ಒಳಗೊಳ್ಳದೆಯೇ ಅದರ ವಿವರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಉಂಟಾ ಇಲ್ವಾ? ಇದು ಕಾಂಟ್ರಾಸ್ಟಿಂಗ್ ಬಿಟ್ವೀನ್ ದ ಟು. ಏನು ಧಾರ್ಮಿಕ ಚಿಂತನೆಯಲ್ಲಿಯೂ ಮತ್ತು ವಿಜ್ಞಾನದ ಚಿಂತನೆಯಲ್ಲೂ ಇವೆರಡದಕ್ಕೂ ಏನು ಒಂದು ವಿಶೇಷವಾದಂಥ ಒಂದು ವೈಶಿಷ್ಟ್ಯ ಏನು ಅಂತಂದರೆ, ವಿಜ್ಞಾನದ್ದೇನು ಅಂಬೋಣ ಅಂದರೆ, ನಾ ಏನು ವಿವರಿಸಿ ಹೇಳ್ತೀನಿ ವಾಟ್ ಇಟ್ ಎಕ್ಸಿಸ್, ಅದರಲ್ಲಿ ದೇವರ ಸೇರ್ಪಡೆ ಯಾಕೆ ಆಗಬೇಕು? ದೇವರ ಸೇರ್ಪಡೆ ಆಗದೆ ಅದರ ವಿವರಣೆಯನ್ನು ನಾನು ಸರಿಯಾಗಿ ಕೊಟ್ಟೆ ಅಂದರೆ ನಿಮ್ದೇನು ತಕರಾರು ಅಂತ, ನಿಮ್ದೇನು ಆಬ್ಜೆಕ್ಷನ್ನು? ಎಲ್ಲದಕ್ಕೂ ದೇವರ ಮೂಲವಾಗೇ ನೀವು ಅದರದ್ದು ವಿವರಣೆಯನ್ನು ಕೊಡಬೇಕು ಅನ್ನುವಂಥ ಹಠ ಯಾಕೆ ಅಂಥೇಳಿ ವಿಜ್ಞಾನಿಗಳು. ಒಪ್ಪಬಾರದು ಅನ್ನುವಂಥ ಹಠ ಅಲ್ಲ, ಆ ವಿವರಣೆ ಕೊಡಬೇಕಾದ್ರೆ ಪ್ರಾಮಾಣಿಕವಾಗಿ ಅದರ ವಿವರಣೆಯನ್ನು ನಾನು ದೇವರನ್ನು ಹೊರತಾಗಿ ವಿವರಣೆಯನ್ನು ಕೊಡುವಂತೆ ಆದರೆ ಯಾಕಾಗಬಾರದು ಆ ಪ್ರಯತ್ನ? ಎಷ್ಟು ಪ್ರಯತ್ನ ಸಾಧ್ಯ ಅಷ್ಟೇನು ಮಾಡ್ತೀವಿ ನಾವು. ನ್ಯಾಚುರಲ್ ಲಾಸ್ ಬೇಸ್ಡ್ ಡಿಸ್ಕ್ರಿಪ್ಷನ್ಸ್, ಅಲ್ಲಿ ದೇವರಿಗೆ ಪ್ರವೇಶವಿಲ್ಲ ಅನ್ನೋ ಹಾಗೆ ಯಾಕೆ ದೇವರನ್ನು ಒಳಗೆ ಹಾಕ್ತೀರಿ? ಈಗ ನ್ಯಾಚುರಲ್ ಲಾಸ್ ಇವೆ, 2 ಇವೆ ಫಂಡಮೆಂಟಲ್ ಆಗಿ. ಸುಮ್ಮನೆ ಸಿಂಪಲ್ ಮಾಡಿದರೆ ವಿಜ್ಞಾನದಲ್ಲಿ ಏನು ಹೇಳ್ತೀವಿ, ಒಂದು ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಹೇಳಿದೆ. ನೀವು ಯಾರಾದರೂ ಐನ್ಸ್ಟೈನ್ ಥಿಯರಿ ಓದಿದರೆ ಅವನ ಒಂದು ಜೀವನದ ಪ್ರಯತ್ನ ಏನಿತ್ತು ಅಂದರೆ ಥಿಯರಿ ಆಫ್ ಎವ್ರಿಥಿಂಗ್ ಹುಡ್ಕೋದಕ್ಕೆ ಒಂದು ಪ್ರಯತ್ನ, ಒಂದು ಫಾರ್ಮುಲಾ ಒಂದು ಥಿಯರಿ ಹಾಕಿಬಿಟ್ಟು ಅದರಿಂದ ಇಡೀ ಜಗತ್ತಿನ ವಿವರಣೆಯನ್ನು ಮಾಡಲಿಕ್ಕೆ ಆಗತ್ತಾ? ಆ ವಸ್ತುಗಳ ನಿರೂಪಣೆ ಮಾಡಲಿಕ್ಕೆ ಆಗ್ತದೋ ಏನಿಲ್ವೋ ಅನ್ನುವಂಥ ಒಂದು ಅವನ ಪ್ರಯತ್ನ. ಅದಕ್ಕೆ ಅವನು ಥಿಯರಿ ಆಫ್ ಎವ್ರಿಥಿಂಗ್ ಅಂತ ಹುಡ್ಕೋದಕ್ಕೆ ಪ್ರಯತ್ನ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ 4 ನೋಡ್ಬೋದು. ಒಂದು ಗ್ರಾವಿಟೇಷನಲ್ ಫೋರ್ಸ್, 4 ಫೋರ್ಸಸ್ ಅದರಲ್ಲಿ ಶಕ್ತಿಗಳು. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್, ಒಂದು ವೀಕ್ ಆ್ಯಂಡ್ ಸ್ಟ್ರಾಂಗ್. ಇವು 4 ಏನು ಮ್ಯಾಥಮೆಟಿಕಲ್ ಥಿಯರೀಸ್ ಇವೆ, ಸೈಂಟಿಫಿಕ್ ಥಿಯರೀಸ್ ಇವೆ, ಅದನ್ನು ಒಳಗೊಂಡಂತೆ ಒಂದು ಥಿಯರಿ ಆಫ್ ಎವ್ರಿಥಿಂಗ್ ನಾನು ಮಾಡಿಬಿಟ್ಟು ಅದರ ಮೂಲಕವಾಗಿ ನಾನು ವಾಟ್ ಎಕ್ಸಿಸ್ ಅದರ ವಿವರಣೆಯನ್ನು ಸರಿಯಾಗಿ ಕೊಡೋದಕ್ಕೆ ಬಂದರೆ ದೇವರನ್ನು ಯಾಕೆ ಒಪ್ಪಬೇಕು ನಾವು? ದೇವರನ್ನು ಆದಷ್ಟು ದೂರಿಡುವಂಥ ಒಂದು ಪ್ರಯತ್ನ ಇರಲಿಲ್ಲ. ಅವಶ್ಯಕತೆ ಅಂದರೆ ಯಾಕೆ ದೇವರನ್ನು ಹಾಕಬೇಕು ಅಂತ. ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಶೈವ ಯಥಾಮತಿ. ಆ ಯಥಾಮತಿ ಏನಿದೆ ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಮಾಡಬೇಕದನ್ನು, ನಮ್ಮದು ಅದೇ ಸಿದ್ಧಾಂತ, ಏನೇ ಬೇರೆ ಏನಲ್ಲ. ಎಷ್ಟು ಸಾಧ್ಯ ಅಷ್ಟು ಏನು ಪ್ರಮಾಣ ದೃಷ್ಟಗಳು ಏನವ ಆ ಘಟನೆಗಳನ್ನು ಕಾರ್ಯ ಪ್ರಮಾಣಕ್ಕೆ ಅನುಸಾರವಾಗಿಯೇ ಆ ಪ್ರಯತ್ನ ನಡಿಬೇಕು. ನ ಚೇತ್ ಈಶ್ವರ ಅಚಿಂತ್ಯ ಶಕ್ತಿ ಇವ ಸೇತ್ಸತಿ. ಇಷ್ಟೇ ವ್ಯತ್ಯಾಸ ಧಾರ್ಮಿಕ ಚಿಂತನೆಯಲ್ಲಿಯೂ ವಿಜ್ಞಾನ ಚಿಂತನೆಯಲ್ಲಿಯೂ ಏನು ಒಂದು ಮೂಲಭೂತವಾಗಿ ಅಂದರೆ, ಧಾರ್ಮಿಕ ಚಿಂತನೆಯಲ್ಲಿಯೂ ಸಹಿತ ಎಷ್ಟು ಸಾಧ್ಯ ಅಷ್ಟು ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಅದರಲ್ಲಿ ಏನಿಲ್ಲ ಸಂಶಯ. ಆಗಲಿಲ್ಲ ನನ್ನ ಕಡೆಯಿಂದ ಪ್ರಮಾಣವನ್ನು ಘಟನಾ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಶಕ್ತಿ ಮೀರಿ ಬಂತು ಅಂದರೆ ಏನು ಮಾಡಬೇಕು ಧಾರ್ಮಿಕ ಚಿಂತನೆಯಲ್ಲಿ ಅಂದರೆ, ಈಶ್ವರ ಅಚಿಂತ್ಯ ಶಕ್ತಿಯ ಇವ ಸೇತ್ಸತಿ, ನಾವು ದೇವರನ್ನು ಶರಣ ಹೋಗ್ತೀವಿ. ವಿಜ್ಞಾನದಲ್ಲಿ ಏನು ಅಂದರೆ ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಆಗಲಿಲ್ಲ ಅಂದ್ರೇನು ಎಗ್ನಾಸ್ಟಿಕ್ಸ್ ಅಂಥೇಳಿ. ನಾನು ಸುಮ್ಮನೆ ಕೂಡ್ತೀನಿ ಅಷ್ಟೇ. ಏನು ಅದು ಬಹಳ ಇಂಪಾರ್ಟೆಂಟ್. ಇವೆರಡರಲ್ಲಿ ಏನು ಮೇಲನ ವೈಶಿಷ್ಟ್ಯತೆ ಅಂದರೆ, ನಾನು ಏನು ಮಾಡ್ತೀನಿ ಅಂದರೆ ಇವತ್ತಿಗೆ ನನಗೆ ಸಾಧ್ಯ ಆಗಿಲ್ಲ ಆ ವಿವರಣೆಯನ್ನು ಕೊಡಲಿಕ್ಕೆ, ಅಂದಾಕ್ಷಣಕ್ಕೆ ನಾನು ದೇವರ ಪರ್ಯಂತ ನಾನು ಹೋಗೋದಿಲ್ಲ. ಏನು ನಾನು ಸುಮ್ಮನೆ ಕೂತ್ಕೊಳ್ತೀನಿ ಸೈಲೆಂಟ್. ಅದಕ್ಕೆ ನನಗೆ ರೈಟ್ ಟು ಬಿ ಎ ಸೈಲೆಂಟ್, ಹೌದೇನಲ್ಲ, ನಾನು ಸುಮ್ಮನೆ ಕೂತ್ಕೊಳ್ಬೋದು ಎಗ್ನಾಸ್ಟಿಕ್ ಥರ. ನಾನು ಒಪ್ಪದೇನೂ ಇರಲ್ಲ, ನಾನು ಒಪ್ಪಿನೂ ಇಲ್ಲ. ಒಪ್ಪಬೇಕು ಯಾಕೆ? ಒಂದು ವಿವರಣೆಯನ್ನು ನನ್ನ ಕಡೆಯಿಂದ ಕೊಡಲಿಕ್ಕೆ ಆಗಲಿಲ್ಲ ಇವತ್ತು ಅಂದರೆ
ದೇವರನ್ನು ಯಾಕೆ ಒಪ್ಪಬೇಕು ಅನ್ನುವಂಥದ್ದು ವಿಜ್ಞಾನಿಗಳ ಒಂದು ಪ್ರಶ್ನೆ. ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಶೈವ ಯಥಾಮತಿ ಮಾಡ್ರಿ, ಎಲ್ಲರೂ ಮಾಡುವಂಥದ್ದು, ವಿಜ್ಞಾನ ಮಾಡುವಂಥದ್ದು ಅದು ಪ್ರಯತ್ನ. ಅಂದಮೇಲೆ ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಶೈವ ಯಥಾಮತಿ ನ ಚೇತ್ ಈಶ್ವರ ಅಚಿಂತ್ಯ ಶಕ್ತೈವ ಸೇತ್ಸತಿ. ಇದು ಧಾರ್ಮಿಕ ಚಿಂತನೆಗೆ ಇಬ್ಬರಿಗೂ ಸಹಿತ ವಿಜ್ಞಾನವೂ ಅದನ್ನೇ ಮಾಡೋದು, ಅದೇ ಪ್ರಯತ್ನವನ್ನೇ ಮಾಡೋದು. ಆದರೆ ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಮಾಡಿಬಿಟ್ಟು ಉಳಿದೇನು ನೀವು ದೇವರನ್ನು ಒಪ್ತೀರಿ, ಆ ದೇವರನ್ನು ನಾನು ಒಪ್ಪೋದಿಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ ಅನ್ನುವಂಥದ್ದು. ಇವತ್ತು ಸಾಕಷ್ಟು ಅದಕ್ಕೆ ನಮಗೆ ವಿವರಣೆ ಇಲ್ಲ. ಸಂಶೋಧನೆಗಳ ಮೂಲಕವಾಗಿ ಅದರ ವಿವರಣೆಯನ್ನು ಕೊಡ್ತೀನಿ ನಾಳೆ. ಅದಕ್ಕೆ ಎಗ್ನಾಸ್ಟಿಕ್ಸ್ದ ಸಂಖ್ಯೆನೇ ಜಾಸ್ತಿ ವಿಜ್ಞಾನದಲ್ಲಿ. ಅದಕ್ಕೆ ನಾನು ದೇವರನ್ನು ನಂಬೋದಿಲ್ಲ, ಅಂದರೆ ಆ ರೀತಿಯಾಗಿ ನಂಬೋದಿಲ್ಲ, ನ್ಯೂಟ್ರಾಲಿಟಿ ಅಷ್ಟೇ. ಐ ಪ್ರಿಫರ್ ಟು ಬಿ ನ್ಯೂಟ್ರಲ್. ಅಂದಾಕ್ಷಣಕ್ಕೆ ನಾನು ಏನು ಗ್ಯಾಪ್ ಇದೆ, ಗಾಡ್ಸ್ ಗ್ಯಾಪ್ ಅಂಥೇಳಿ ಮುಂದೆ ನೋಡೋಣ ಸಮಯ ಸಿಕ್ಕರೆ, ಅಂದಾಕ್ಷಣಕ್ಕೆ ನಾನು ಅಲ್ಲಿ ದೇವರನ್ನು ಕೂಡಿಸೋದಿಲ್ಲ. ಏನು ನನಗೆ ಗೊತ್ತಿಲ್ಲ ಆ ವಿವರಣೆಯನ್ನು ದೇವರನ್ನು ಕೂಡಿಸೋದಿಲ್ಲ, ಸುಮ್ಮನೆ ಕೂತ್ಕೊಳ್ತೀನಿ. ಅಂದಮೇಲೆ ಮೂಲಭೂತವಾಗಿ ಆ ನಿಯಮಗಳು, ವೈಜ್ಞಾನಿಕ ನಿಯಮಗಳು ಮತ್ತು ಈ ಪ್ರಪಂಚದಲ್ಲಿ ಇರುವಂಥ ಏನು ಅಚೇತನಗಳ ಒಂದು ಎಲೆಮೆಂಟ್, ಪಿರಿಯಾಡಿಕ್ ಟೇಬಲ್ ಎಲೆಮೆಂಟ್, ಸುಮ್ಮನೆ ಸಾಮಾನ್ಯವಾಗಿ ಹೇಳೋದಾದರೆ ಒಂದು 108 ಎಲೆಮೆಂಟ್ಸ್ ಇವೆ ಮುಖ್ಯವಾಗಿ ಅಂತ ಇಟ್ಕೊಂಬೋಣ. ಆ ಬೇಸಿಕ್ ಪೀರಿಯಾಡಿಕ್ ಎಲೆಮೆಂಟ್ಸು ಮತ್ತು ಅದರ ಮೇಲೆ ಆಗುವಂಥ ಏನು ನಿಯಮಗಳಿವೆ, ನ್ಯಾಚುರಲ್ ಲಾಸ್ ಆ್ಯಕ್ಟಿಂಗ್ ಆನ್ ದೋಸ್ ಎಲೆಮೆಂಟ್ಸ್, ಏನು ಇದರಿಷ್ಟು ಸಾಕು ನನಗೆ. ವಿತ್ ದ ಥಿಯರಿ ಆಫ್ ಎವ್ರಿಥಿಂಗ್ 3 ಬೇಕು ನನಗೆ. ಇವಿಷ್ಟರಿಂದ ನಾನು ಜಗತ್ತಿನ ವಿವರಣೆಯನ್ನು ಸರಿಯಾಗಿ ಮಾಡ್ತೀನಿ. ನಾನು ಆ ಪ್ರಯತ್ನ ನನಗೆ ಉಳಿದ್ದೇನು ಬೇಡ, ಇದರ ಹೊರತಾಗಿ ಏನೂ ಬೇಡ. ನೋಡ್ರಿ, ಇಲ್ಲಿ ಈ ಜಗತ್ತಿನ ಒಂದು ಸ್ವಭಾವ ಇದೆ, ಅದರಲ್ಲಿ ಇಷ್ಟು ಎಲೆಮೆಂಟ್ಸ್ ಉಂಟು. ಆ ಎಲೆಮೆಂಟ್ಸ್ ಏನೇ ಈ ನಿಯಮಕ್ಕೆ ಅನುಸಾರವಾಗಿ ನಡ್ಕೊಳ್ತಾವೆ. ಇಷ್ಟು ಸಾಕು ನನಗೆ. ಇದರ ಮೇಲಿಂದ ಈ ಜಗತ್ತಿನ ವಿವರಣೆ, ಚೇತನ ಪ್ರಪಂಚವನ್ನೂ ವಿವರಿಸ್ತೀನಿ, ಅಚೇತನ ಪ್ರಪಂಚವನ್ನೂ ಸರಿಯಾಗಿ ವಿವರಿಸ್ತೀನಿ. ಮೂಲ ಉದ್ದೇಶ ಏನು, ಧಾರ್ಮಿಕ ಚಿಂತನೆಯೇ ಇರಲಿ, ವಿಜ್ಞಾನ ಚಿಂತನೆಯೇ ಇರಲಿ, ಮೂಲ ಉದ್ದೇಶ ಏನು, ನನಗೆ ಸರಿಯಾದ ವಿವರಣೆಯನ್ನು ಕೊಡಬೇಕು. ಏನಿದೆ ಅದು, ವಾಟ್ ಎಕ್ಸಿಸ್ಟ್ ಅನ್ನೋ ವಿಷಯಕ್ಕೆ ಸರಿಯಾದ ಚಿಂತನೆಯನ್ನು ಕೊಡಬೇಕು. ಇದು ಅದರಲ್ಲಿ ಅದು ಕಾಂಟ್ರಾಸ್ಟಿಂಗ್. ಏನಾದರೂ ಪ್ರಶ್ನೆಗಳು ಉಂಟಾ? ನನಗೆ ಸುಮ್ಮನೆ ಸ್ವಲ್ಪ ರೆಸ್ಟಿಂಗ್ ಪ್ಲೇಸ್ ಇದ್ದಾಗೆ. ನೀವು ಹೇಳಿದ್ರಿ ದೇವರ ಇದಕ್ಕೆ ಬಂದಾಗ ಸೈಂಟಿಸ್ಟ್ಗಳು ಅವ್ರು ಎಕ್ಸ್ಪ್ಲೈನ್ ಮಾಡೋದೆಲ್ಲ ಮಾಡೋಕ್ಕಾದ್ಮೇಲೆ ಸುಮ್ಮನೆ ಕೂತ್ಕೋತಾರೆ ಅವರು. ಇಲ್ಲಿ ಆದ್ರ ಮಟ್ಟಿಗೆ ಯಾವುದನ್ನ ನಾವೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆವಾಗ ಒಂದು ನಂಬಿಕೆಯಿಂದ ನಾವು ದೇವರನ್ನ ನಂಬ್ತೀವಿ ಅನ್ನೋದು ಫಿಲಾಸಫಿ. ಹೌದು, ಅದು ಎರಡು ಕೈ ಸೇರಿಸೋ ಪಾಯಿಂಟ್ ಅಲ್ಲಿ ಬರಲೇ ಇಲ್ವಲ್ಲ, ಕೊನೆಯೊಳಗೆ ಕಾಂಟ್ರಡಿಕ್ಷನ್ ಬಂದಿತ್ತು. ಹೌದು, ನಾನು ಹೇಳಿದ್ದೀನಿ. ಈಗ ಏನು ಪ್ರಯತ್ನ, ರೀಕನ್ಸಿಲಿಯೇಷನ್ನೇ ಉದ್ದೇಶ ಅಲ್ಲ. ನಾನು ಹೇಳಿದ್ದೀನಿ ಮುಂಚೆ, ಅದು ಭಾಳ ಇಂಪಾರ್ಟೆಂಟ್. ರೀಕನ್ಸಿಲಿಯೇಷನ್ನೇ ಉದ್ದೇಶ, ಸಮನ್ವಯನೇ ಉದ್ದೇಶವಲ್ಲ. ಎಲ್ಲ ಕಡೆಗೂ ವಿಜ್ಞಾನ ಏನಿದೆ ಮತ್ತು ಧಾರ್ಮಿಕ ಚಿಂತನೆ ಏನೇ, ಇವೆರಡೂ ಕನೆಕ್ಟ್ ಆಗಬೇಕು ಅನ್ನುವಂಥ ಉದ್ದೇಶ ಇಲ್ಲ. ಎಲ್ಲಿ ಡಿಸ್ಕನೆಕ್ಟ್ ಇದೆ. ನೀವು ಎಲ್ಲಿವರೆಗೆ ರೀಕನ್ಸಿಲಿಯೇಷನ್ ಮಾಡಲಿಕ್ಕೆ ಸಾಧ್ಯ? ಈಗ ಹೇಗೆ ವಿಜ್ಞಾನದ ಸಂಶೋಧನೆಗಳ ಮೇಲಿನ ಮೇಲೆ ಆಗ್ತಾ ಹೋಗ್ತವೆ, ಆ ಡೈವರ್ಸಿಫಿಕೇಷನ್ ಏನಿದೆ, ಡೈವರ್ಜೆಂಟ್ ವ್ಯೂಸ್ ಬರ್ತಾ ಹೋಗುತ್ತವೆ. ಎರಡೂ ಒಂದೇ ವಿಷಯ, ಒಂದೇ ಕುರಿತಾದ ವಿವರಣೆಯನ್ನು ಕೊಟ್ಟವು ಅಂತಂದರೆ ಅಲ್ಲಿ ಸಮನ್ವಯ ಏನಿದೆ ಬರ್ತದೆ. ಈಗ ಎರಡು ಪ್ರಮಾಣಗಳಿಗೆ ಅಂತತೋಗತ್ವ ವಿರೋಧ ಇರೋದೇ ಇಲ್ಲ. ಈಗ ವಿಜ್ಞಾನನೂ ಅದನ್ನೇ ಹೇಳಿ ಅದೇ ವಿವರಣೆಯನ್ನು ಕೊಟ್ಟು, ಧಾರ್ಮಿಕ ಚಿಂತನೆಯೂ ಸಹಿತ ಅದನ್ನೇ ಹೇಳಿ ಅದೇ ವಿವರಣೆಯನ್ನು ಕೊಟ್ಟರೆ, ಎರಡೂ ಪ್ರಾಮಾಣಿಕ ಮೂಲವಾಗಿ ಬಂದದ್ದಾಗಿದ್ದರೆ ಅವುಗಳ ವಿರೋಧ ಇರೋದೇ ಇಲ್ಲ. ಒಂದರದ್ದು ವಿವರಣೆ ಸರಿ ಇಲ್ಲ, ಇನ್ನೊಂದರದ್ದು ವಿವರಣೆ ಸರಿ ಇದೆ ಅಂದಾಗ ಮಾತ್ರ ಅವುಗಳಿಗೆ ವಿರೋಧ ಬರ್ತದೆ. ವಾಸ್ತವಿಕವಾಗಿ ಎರಡು ಪ್ರಮಾಣಗಳಲ್ಲಿ ವಿರೋಧ ಇರೋದೇ ಇಲ್ಲ. ಅಂದಮೇಲೆ ಈಗ ವಿಜ್ಞಾನ ಹೇಳುವಂಥದ್ದು ಅದೇ ಆಗಿ ಧಾರ್ಮಿಕ ಚಿಂತನೆಯು ಅದನ್ನೇ ಹೇಳಿದರೆ, ಎರಡೂ ಅದೇ ಪ್ರಮಾಣ ಮೂಲವಾಗಿ ಬಂದಿದ್ದರೆ ಅಲ್ಲಿ ಪ್ರಶ್ನೆನೇ ಬರೋದಾರೆ ರೀಕನ್ಸಿಲಿಯೇಷನ್. ಇವಾಗ ಎಲ್ಲಿ ರೀಕನ್ಸಿಲಿಯೇಷನ್ ತೊಂದರೆ ಆಗ್ತದೆ ಅಂತಂದರೆ, ವಿಜ್ಞಾನ ಮೂಲದಿಂದ ಬರುವಂಥ ಒಂದು ವಿವರಣೆ ಬೇರೆ, ಅದು ಪ್ರಾಮಾಣಿಕ ಮೂಲವಾಗಿ ಅಂತ ಹೇಳುವಂಥ ಒಂದು ಪ್ರಯತ್ನ. ಅದೇ ಥರ ಧಾರ್ಮಿಕ ಚಿಂತನೆಯಿಂದ ಬರುವಂಥ ಒಂದು ವಿವರಣೆಯು ಪ್ರಾಮಾಣಿಕ ಮೂಲಕವಾಗಿಯೇ ಬರುವಂಥದ್ದೇ ಚಿಂತನೆ ಅಂತಲೇ ಇಬ್ಬರೂ ಹೇಳುವಂಥದ್ದು. ಆದರೆ ಎರಡರಲ್ಲಿಯೂ ವಿರೋಧ ಬಂದಾಗ ಏನು ಮಾಡಬೇಕು? ರೀಕನ್ಸಿಲಿಯೇಷನ್ ಎಲ್ಲಿವರೆಗೆ ಮಾಡಬಹುದು? ನಾನು ರೀಕನ್ಸಿಲಿಯೇಷನ್ ಇದು ಒನ್ ಟೈಮ್ ಎಫರ್ಟು ಅಲ್ಲ, ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಏನು ರೀಕನ್ಸಿಲಿಯೇಷನ್ ನಾನು ಇವತ್ತು ಒಂದು ಮಾಡಿದೆ, ಏನೋ ಹೇಳಿ ವಿವರಣೆಯನ್ನು ಎರಡರಲ್ಲಿಯೂ ಒಂದು ಏನೋ ಹೇಳಿಬಿಟ್ಟು ವಿವರಣೆಯನ್ನು ಹೇಳಿದೆ. ಎಬ್ಸ್ಟ್ರಾಕ್ಷನ್ ಅಂತಾರೆ ಕಂಪ್ಯೂಟರ್ ನಾಲೆಜ್ ಇದರ ಜಾಗರಲ್ಲಿ, ಐ ಕೀಪ್ ಎಬ್ಸ್ಟ್ರಾಕ್ಟಿಂಗ್ ಮಾಡಿಬಿಟ್ಟು ಎಲ್ಲೋ ಸಿಂಬಾಲಿಕ್ ಒಂದರಲ್ಲಿ ನಾನು ರೀಕನ್ಸಿಲಿಯೇಷನ್ ಮಾಡಿದೆ ಅಂದರೆ ಅದು ರೀಕನ್ಸಿಲಿಯೇಷನ್ ಪ್ರಯತ್ನ ಇದು ಒಂದೇ ಬಾರಿ ಅಲ್ವಲ್ಲ. ಈ ಸಂಶೋಧನೆಗಳು ಹೇಗೆ ಆಗ್ತಾ ಹೋಗ್ತವೆ ಹಾಗೆ ಆ ವಿವರಣೆಗಳು ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಆಗ್ತಾ ಹೋಗ್ತಾ ಇರುತ್ತವೆ. ಇವಾಗ ವಿಜ್ಞಾನ ಒಂದೇ ವಿಷಯ ಅಲ್ಲ, ಹೇಳಿದ್ದೀನಿ ನಾನು. ಈಗ ಜೈವಿಕ ವಿಜ್ಞಾನವೂ ಉಂಟು,
ನಮ್ಮಲ್ಲಿ ಲೈಫ್ ಸೈನ್ಸ್ ಬೇಕಾದಷ್ಟು ಇವತ್ತು ಬೆಳವಣಿಗೆ ಉಂಟು. ಅದೇ ಥರ ಅಚೇತನ ವಿಷಯಕ್ಕೂ ಉಂಟು, ಸಿಲಿಕನ್ ಬೇಸ್ಡ್ ಮತ್ತು ಕಾರ್ಬನ್ ಬೇಸ್ಡ್. ನಾವು ಚೇತನ ಪ್ರಪಂಚದ ವಿವರಣೆಯನ್ನು ಪೀರಿಯಾಡಿಕ್ ಟೇಬಲ್ನಿಂದ ಕೊಡುವಂಥ ಪ್ರಯತ್ನ ವಿಜ್ಞಾನಿಗಳದ್ದು, ಸರಿಯೋ ತಪ್ಪೋ ಬೇರೆ ವಿಷಯ. ಈಗ ಕಾರ್ಬನ್ ಬೇಸ್ಡ್ ಏನಿರ್ತಾವೆ ಅವೆಲ್ಲ ಜೈವಿಕ, ಹೌದೇನಲ್ಲ? ಸಿಲಿಕನ್ ಬೇಸ್ಡ್ ಏನಿರ್ತಾವೆ ಅವು ಅಚೇತನ ಪ್ರಪಂಚ, ಈ ರೀತಿಯಾಗಿ ಹೇಳುವಂಥದ್ದು. ಅಂದಮೇಲೆ ಎಲ್ಲ ಪ್ರಪಂಚದ ವಿವರಣೆಯನ್ನು ನಾವು ಈ ಮೂಲಕವಾಗಿ ಹೇಳುವಂಥ ಒಂದು ಪ್ರಯತ್ನ. ಎಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ತೀವಿ ಅಂತ ಹೊರತಾಗಿ, ಅಲ್ಲಿ ಎಲ್ಲಿ ನನಗೆ ತಿಳಿಯೋದಿಲ್ಲ ಅಲ್ಲಿ ಬಂದುಬಿಟ್ಟು ನಾನು ದೇವರನ್ನು ಕೂಡಿಸೋದಿಲ್ಲ. ಇಷ್ಟೇ ವ್ಯತ್ಯಾಸ. ನಾಸ್ತಿಕರಲ್ಲ ವಿಜ್ಞಾನಿಗಳು. ನನಗೆ ಗೊತ್ತಿಲ್ಲ, ಯಾವಾಗ ಗೊತ್ತಾಗ್ತದೆ ಆವಾಗ ಹೇಳ್ತೀನಿ. ದೇವರು ಬೇಕೇ ಬೇಕು, ಗೊತ್ತಾದ ಪ್ರಾಮಾಣಿಕ ಮೂಲಕವಾಗಿ ಅಂದರೆ ಒಪ್ಪಿಕೊಳ್ಳೋದಕ್ಕೇನು ಹಿಂದೇಟಿಲ್ಲ. ಅದನ್ನು ನೋಡೋಣ. ಇದರಲ್ಲಿ ಒಂದು ಏನು ಅಂತಂದರೆ ನಮ್ಮಲ್ಲಿದೆ, ಅದು ಇದು ಪಾಶ್ಚಿಮ ಜಗತ್ತಿನಲ್ಲಿ ಉಂಟು, ನಮ್ಮಲ್ಲಿ ಉಂಟು ವಿಚಾರ. ಈಗೇನು ಅಂತಂದರೆ ಇದು ಪೊಲಿಟಿಕಲ್ ಒಂಥರ ಥಾಟ್ ಪ್ರಾಸೆಸ್. ಏನು ಈಗ ಹೇಗೆ ಅಂತಂದರೆ, ಈಗ ನನಗಿವತ್ತು ಗೊತ್ತಿಲ್ಲ ಅನ್ನೋ ಸಂದರ್ಭದಲ್ಲಿ ನಾನು ದೇವರನ್ನು ಒಪ್ಪಿದರೆ ನನಗೆ ಜಾಸ್ತಿ ಲಾಭ. ಸ್ಕ್ಯೂಡ್ ಅಂತಾರೆ ಅದಕ್ಕೆ. ಏನು ಅಂದರೆ ಇಟ್ ಇಸ್ ಎ ಹೆವಿಲಿ ಲೋಡೆಡ್, ಏನು ಅಗೇನ್ಸ್ಟ್. ದೇವರನ್ನು ಒಪ್ಪದೇ ಇದ್ದರೆ ಇಟ್ಸ್ ಹೆವಿಲಿ ಲೋಡೆಡ್ ಅಗೇನ್ಸ್ಟ್. ಯಾಕಂದರೆ ನಾನು ದೇವರನ್ನು ಒಪ್ಪಿದರೆ ಲಾಭ ಉಂಟು ನನಗೆ. ನಾಳೆ ಅಕಸ್ಮಾತ್ತಾಗಿ ದೇವರು ಇದ್ದ ಅಂತ ಇಟ್ಕೊಂಬೋಣ, ನಾನು ಮರಣ ಹೊಂದಿದೆ, ಈಗ ದೇವರನ್ನು ಒಪ್ಪಬೇಕೋ ಒಪ್ಪಬಾರ್ದು ಅನ್ನುವಂಥ ಒಂದು ವಿಚಾರ ಸಂಘರ್ಷಣೆ ನಡೆದಿತ್ತು. ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ, ಕೊನೆಗೆ ಆಗಲಿಲ್ಲ, ಏನು ಅನ್ನುವಂಥ ನಿರ್ಧಾರ ಆಗಲಿಲ್ಲ. ಅಂಥ ಅವಸ್ಥೆಯಲ್ಲಿ ನಿಮ್ಮ ಪ್ರಶ್ನೆಯನ್ನು ಹಿಡ್ಕೊಂಡ್ರೆ, ಅಂಥ ಅವಸ್ಥೆಯಲ್ಲಿ ನಾನು ದೇವರನ್ನು ಒಪ್ಪಿದರೆ ಏನು ತಪ್ಪು, ಒಪ್ಪದೇ ಇರಲಿಕ್ಕೆ ಏನು ಕಾರಣ, ಒಪ್ಪಿದರೆ ನನಗೆ ಲಾಭ ಉಂಟಲ್ಲ, ಲಾಭಹಾನಿ ದೃಷ್ಟಿಯಿಂದ, ಸತ್ಯಾಸತ್ಯತೆ ದೃಷ್ಟಿಯಿಂದ, ಲಾಭಹಾನಿ ದೃಷ್ಟಿಯಿಂದ ನನಗೆ ಯಾವಾಗ ಲಾಭ? ದೇವರನ್ನು ಒಪ್ಪಿದರೆ ನನಗೆ ಲಾಭ ಇದೆಯಲ್ಲ. ನಾಳೆ ಮರಣಾನಂತರವಾಗಿ ನಾನು ದೇವರನ್ನು ಒಪ್ಪಿದೆ, ಧರ್ಮಾಚರಣೆಯನ್ನು ಮಾಡಿದೆ, ಅದು ಸರಿಯಾಗಿಯೇ ಇತ್ತು, ಪ್ರಾಮಾಣಿಕವಾಗಿಯೇ ಇತ್ತು ಅಂದರೆ ನನಗೆ ಸ್ವರ್ಗ ಮತ್ತು ಮೋಕ್ಷ ಆಗುವಂಥ ಒಂದು ಸಂದರ್ಭ ಇದೆಯೋ ಏನಿಲ್ವೋ? ಅದೇ ಅಕಸ್ಮಾತ್ತಾಗಿ ಇರಲಿಲ್ಲ ಅಂತ ಇಟ್ಕೊಂಬೋಣ, ನಾನು ಒಪ್ಪಲಿಲ್ಲ, ಇಬ್ಬರದು ಒಂದೇ ಅವಸ್ಥಾ, ಅನಿರ್ಧಾರಿತ ಅವಸ್ಥಾ, ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಇಬ್ಬರೂ ಮಾಡ್ಯಾರ ಮತ್ತು ಪ್ರಾಮಾಣಿಕವಾಗಿ ಮಾಡ್ಯಾರ. ಇಬ್ಬರು ಪ್ರಾಮಾಣಿಕವಾಗಿ, ಯಾರಲ್ಲಿಯೂ ಏನು ಮೋಸ ಮಾಡಬೇಕು ಅನ್ನುವಂಥ ಪ್ರವೃತ್ತಿ ಏನಿಲ್ವೇ ಇಲ್ಲ. ಮಾಡಿಬಿಟ್ಟು ಏನು ಉಳಿದಿದೆ ಅದನ್ನು ನಾನು ದೇವರನ್ನು ಒಪ್ಪಿದರೆ ನನಗೆ ಲಾಭ ಉಂಟು, ಅವನು ಒಪ್ಪಿಲ್ಲ ಆದ್ದರಿಂದ ಅವನಿಗೆ ಹಾನಿ ಉಂಟು, ಹೀಗಾಗ್ಲಿಕ್ಕೆ ಸಾಧ್ಯನಾ ಅಂಥೇಳಿ ನಮ್ಮಲ್ಲಿದೆ. ಇರದೇ ಇದ್ದಾಗ ದೇವರನ್ನು ಒಪ್ಪ್ರಿ. ಈ ಚಿಂತನೆ ಏನಿದೆ, ಈ ಚಿಂತನೆ ಏನು ಅಂತಂತಂದರೆ ಇದು ಲಾಭಹಾನಿಯನ್ನು ಇಟ್ಟುಕೊಂಡು ಮಾಡುವಂಥ ಚಿಂತನೆ ಹೊತ್ತಾಗಿ ಸತ್ಯಾಸತ್ಯತೆಯನ್ನು ಹುಡುಕಿ ಮಾಡುವಂಥ ಚಿಂತನೆ ಎಲ್ಲಿದೆ? ಇದು ವೈಚಾರಿಕವಲ್ಲವಲ್ಲ, ಇದು ವಿಚಾರಕ್ಕೆ ಸಂಬಂಧಿಸಿದಂಥ ವಿಷಯ. ಇದು ಹೇಳಿದೆ ನಾನು, ಯಾವುದು ಪ್ರಾಮಾಣಿಕವಾಗಿರ್ತದೆ ಅದು ಇರ್ತದೆ. ಈಗ ಒಬ್ಬ ಒಳ್ಳೆ ತಂದೆ ಇದ್ದಾನೆ, ಸುಮ್ಮನೆ ಉದಾಹರಣಾರ್ಥವಾಗಿ ಹೇಳ್ತೇನೆ ನಾನು. ಒಬ್ಬ ತಂದೆ ಇದ್ದಾನೆ, ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಕೊಂಬೋಣ. ಒಬ್ಬ ಮಗ ಪ್ರಶ್ನೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬ ಪ್ರಶ್ನೆ ಮಾಡಲ್ಲ. ತಂದೆ ಏನು ಹೇಳ್ತಾನೆ ಅದನ್ನು ಒಪ್ಪಿಕೊಂಡೇ ಮುಂದೆ ಹೋಗುವಂಥ ಒಂದು ಪ್ರಯತ್ನ, ವಿಶ್ವಾಸ. ಏನು ತಪ್ಪೇನಲ್ಲ, ನನಗೆ ತಂದೆ ಮೇಲೆ ವಿಶ್ವಾಸ ಇದೆ, ಅವನು ಏನು ಹೇಳ್ತಾನೆ ಅದನ್ನು ಕೇಳ್ತೀನಿ ಅಂತ ಹೇಳಿ ಒಬ್ಬ ಮಗ. ಇನ್ನೊಬ್ಬ ಮಗ ಸರಿಯಾದ ಪ್ರಶ್ನೆಯನ್ನು ಮಾಡ್ತಾನೆ ತಿಳ್ಕೊಂಡ್ಬಿಟ್ಟು. ಯಾವುದು ಸರಿ ಇದೆ ಅದನ್ನು ಮಾಡಿಬಿಟ್ಟು ಯಾವುದು ತನಗೆ ಸರಿ ಅನಿಸೋದಿಲ್ಲ ಅದನ್ನು ನಾವು ಮಾಡೋದಿಲ್ಲ ಅಂತ ಇಟ್ಕೊಂಬೋಣ. ಆವಾಗ ಸರಿಯಾದ ತಂದೆ ಅನುಸರಿಸುವಂಥ ಮಾರ್ಗ ಯಾವುದು? ನಾವೆಲ್ಲ ತಂದೆ ಆಗಿದ್ದೀವಿ. ಈಗ ನನಗಿಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಕೊಂಬೋಣ. ಒಬ್ಬ ನಾನು ಏನು ಹೇಳ್ತಾನೆ ಅದನ್ನು ಕೇಳ್ತಾನೆ ಅವನು. ನಾನು ತಪ್ಪು ಹೇಳ್ತೀನೋ ಸರಿ ಹೇಳ್ತೀನೋ, ನನ್ನ ಮೇಲೆ ಅವನಿಗೊಂದು ವಿಶ್ವಾಸ ಉಂಟು, ಅವನು ಹೇಳ್ತಾನೆ. ಯಾಕಂದ್ರೆ ನನ್ನ ಮಾತು ಕೇಳೋದ್ರಿಂದ ಅವನಿಗೆ ಲಾಭ ಉಂಟು. ಇನ್ನೊಬ್ಬನಿದ್ದಾನೆ ಮಗ, ಅವನಾಗಲ್ಲ, ಅವನು ಚಿಂತನೆ ಮಾಡ್ತಾ ಇರ್ತಾನೆ, ಇವನು ನನ್ನ ತಂದೆ ಹೌದು, ವಿಶ್ವಾಸ ಇದೆ, ಅವ ಅವಿಶ್ವಾಸಿ ಅಂತ ಹೇಳೋದಿಲ್ಲ. ಮತ್ತೆ ನಾನು ಏನು, ಅವನು ವಿಶ್ವಾಸಿಕ, ಅವನ ಮಗ, ಅವನು ನಾ ಹೇಳಿದ ಮಾತು ಕೇಳ್ತಾನೆ, ಆದರೆ ಅವನು ಅಂಧವಾಗಿ ಕೇಳೋದಿಲ್ಲ, ಅವನು ಪ್ರಶ್ನೆ ಮಾಡ್ತಾ ಇರ್ತಾನೆ. ಪರಿಪ್ರಶ್ನೆಯ ಸೇವೆಯ ದೇವರ ಸೇವೆಯನ್ನು ಬಹುವಿಧವಾಗಿ ಮಾಡಬಹುದು. ಸರಿಯಾದ ಪ್ರಶ್ನೆಯನ್ನು ಕೇಳಿಯೂ ದೇವರ ಸೇವೆಯನ್ನು ಮಾಡಬಹುದು. ಸರಿಯಾದ ಪ್ರಶ್ನೆ ಕೇಳಿದ ಕ್ಷಣಕ್ಕೆ ದೇವರು ಸಿಟ್ಟಿಗೇಳ್ತಾನೆ ಅಂತ ಯಾಕೆ ತಿಳ್ಕೊಳ್ಬೇಕು? ಆಮೇಲೆ ತಿಳಿಲಿಲ್ಲ, ನಾನು ಒಪ್ಪಲಿಲ್ಲ ಅಂದರೆ ಯಾಕೆ ದೇವರು ಸಿಟ್ಟಿಗೇಳು? ಆ ರೀತಿಯಾಗಿ ಒಪ್ಪೋದೇನಿದೆ, ಇಟ್ ದ ಮ್ಯಾಟರ್ ಆಫ್ ಕನ್ವೀನಿಯನ್ಸ್. ಏನಿದೆ ಇದು ಪೊಲಿಟಿಕಲ್ ಡಿಸಿಷನ್ ಆಯ್ತಲ್ಲ ಅಂತ. ಇದು ತಾತ್ವಿಕ ಒಂದು ವಿಚಾರದಲ್ಲಿ ಬರುವಂತಹದ್ದಲ್ಲವೇನೋ ಅಂತ ಒಂದು. ಈ ತಾತ್ವಿಕ ವಿಚಾರ ಬಂದಾಗ ನಿಷ್ಠುರರು ಹೌದೋ ಏನಲ್ವೋ ನಾವು? ಆ ನಿಷ್ಠುರತೆ ಇರಬೇಕಾಗಿದ್ದೇನಿದೆ ಅದು ಪ್ರಾಮಾಣಿಕವಾಗಿ ಇರಬೇಕಾಗಿದ್ದು. ನಾನು ಯಾವುದು ಸರಿಯದೆ ಅದನ್ನು ಒಪ್ತೀನಿ ಅನ್ನುವಂಥ ಒಂದು ನಿಷ್ಠುರತೆ ಇರಬೇಕಾಗಿದ್ದು. ಅದೇ ದೇವರ ಸೇವೆ,
ಅದೇ ನಮ್ಮ ಗುರುಗಳ ಸೇವೆ, ಮಾಡಬೇಕಾದಂಥ ಪ್ರಯತ್ನ ಇದೆ. ಅದನ್ನು ಮಾಡಲಿಲ್ಲ, ನಾವು ಹಾಗೇ ಒಪ್ಪಿದ್ವಿ ಅಂದರೆ ಅಷ್ಟರ ಮಟ್ಟಿಗೆ ಅದು ಕಡಿಮೆ ಆಯ್ತೇನೋ ಅನ್ನುವಂಥ ಒಂದು ಭಯ. ಕೇಳ್ಬೋದು ಬಿಡಿ. ಅಲ್ಲೇ ನೋಡಿ, ಅಲ್ಲ ನಿಮ್ಮ ಇದು ನಂದೇನಿಲ್ಲ, ಯಾಕಂದರೆ ವಿ ಆರ್ ಯೂಸ್ ಟು ಇಂಟರಾಕ್ಟಿವ್ ಸೆಷನ್ಸ್. ಹೀಗೆ ನಮ್ಮಲ್ಲಿ IT ಪ್ಲ್ಯಾಟ್ಫಾರ್ಮ್ನಲ್ಲಿ ಪ್ರಶ್ನೆಗಳೇ ಜಾಸ್ತಿ, ಉತ್ತರಗಳೇ ಕಡಿಮೆ. ಆದ್ದರಿಂದ ಇದ್ರದ್ದೇನು ಅಭ್ಯಂತರ ಏನಿಲ್ಲ. ಯಾರೂ ಯಾವುದೂ ಒಪ್ಪೋದೇ ಇಲ್ಲ ನಮ್ಮಲ್ಲಿ. ಏನು ಇಲ್ಲ, ನೋ ಪ್ರಾಬ್ಲಮ್. ನೀವು ಹೇಗೆ ಸರಿ ಅನಿಸುತ್ತೆ ಹಾಗೆ. ಆ ಮೂಲವನ್ನು ಹಿಡ್ಕೊಂಡು ಸರಿಯಾದ ವಿವರಣೆಯನ್ನು ನಾನು ದೇವರ ಹೊರತಾಗಿ ಕೊಡ್ತೀನಿ ಅನ್ನೋದೇ ಒಂದು ಮೂಲಭೂತವಾಗಿ ಕೊಡಲಿಕ್ಕೆ ಸಾಧ್ಯತೆ ಉಂಟು ಅನ್ನುವಂಥ ಒಂದು ಪ್ರಯತ್ನ ವಿಜ್ಞಾನದ್ದು, ಆಲ್ ಥ್ರೂ ಆ್ಯಂಡ್ ಥ್ರೂ ಒಂದು ಥ್ರೆಡ್ ಅದು. ಈಗ ಅದೇ ಥರ ಪೂರ್ವ ಪಕ್ಷವನ್ನು ಮತ್ತೆ ತಗೊಂಡ್ರೆ, ಕ್ಷಿತ್ಯಾದಿಕಂ ಸಕತ್ತಕಂ ಕಾರ್ಯತ್ವಾತ್ ಘಟವತ ಹೇಳಿದ್ದೇನೆ ನಾನು. ಅದು ಅನುಮಾನ ಮೂಲವಾಗಿ, ಸ್ವತಂತ್ರ ಅನುಮಾನ ಮೂಲವಾಗಿ, ಆಗಮ ಮೂಲಕವಾಗಿ ಬಂದಂಥ ಅನುಮಾನ ಬೇಡ. ಸ್ವತಂತ್ರವಾಗಿ ಬಂದಂಥ ಅನುಮಾನಗಳೇನಿದೆ ಈ ಕಾರ್ಯತ್ವ ಹೇತುನ. ಈ ಜಗತ್ತು ಹೆಂಗೆ ಬಂತು ಹೇಳಿದೆ ನಾನು ಮುಂಚೆ. ವಾಟ್ ಎಕ್ಸಿಸ್ಟ್, ಈ ಜಗತ್ತು ಮತ್ತು ಡೈವರ್ಸಿಟಿ ಮತ್ತು ಕಾಸ್ಮಾಸ್ ಡೈವರ್ಸಿಟಿ ಹೇಗೆ ಬಂತು? ಇದು ಬರಬೇಕಾದರೆ ಪರಮಾತ್ಮ ಮೂಲದಿಂದ ಬಂದಂತಹದ್ದಿದು. ಜೀವಲೋಕ ಮತ್ತು ಏನಿದೆ ನಿರ್ಜೀವಲೋಕ, ಅಚೇತನ ಚೇತನ ಲೋಕ ಬಂದಿರುವಂಥ ಮೂಲ ಇದು ದೇವರಿಂದ ಬಂದಿರುವಂತಹದ್ದು ಅಂತ ಒಂದು ಚಿಂತನೆ. ಆದರೆ ಇದು ವಿಜ್ಞಾನದ ಚಿಂತನೆ, ಇದು ದೇವರಿಂದ ಬರುವಂಥ ಅವಶ್ಯಕತೆ ಇಲ್ಲ. ನಾವು ಅದರ ವಿವರಣೆ ಏನಿದೆ, ಇದು ಈಗ ನಾನು ಹೇಳಿದಂಥ ಅಚೇತನ ಪ್ರಪಂಚದಿಂದಲೇ ಬಂದಿರುವಂತಹದ್ದು, ಅದರ ಸ್ವಭಾವ ಮೂಲಕವಾಗಿ ಬಂದಿದೆ. ಇದು ಚೇತನನೇ ಆಗಲಿ ಅಚೇತನನೇ ಆಗಲಿ ಅನ್ನುವಂಥ ಕಾಂಟ್ರಾಸ್ಟಿಂಗ್, ಅದರಲ್ಲಿ ಡೀಪ್ ಹೋಗದ ಹಾಗೆ. ಯಾಕೆ ಸಂಸ್ಕೃತಿ ಹೇವಿ ಹಾಕಬೇಕು ಅಂದಮೇಲೆ, ಇದು ಈ ಕಾರ್ಯತ್ವ ಹೇತುನ, ಇದು ಕಾರ್ಯ ಆಗಿದೆ ಈ ಜಗತ್ತು. ಅದನ್ನು ಇಟ್ಕೊಂಡ್ಬಿಟ್ಟು ಇದು ಹುಟ್ಟಿದೆ, ಕ್ರಿಯೇಟೆಡ್, ಕಾರ್ಯವಾಗಿದೆ ಅನ್ನೋದನ್ನು ಒಪ್ಪಿಕೊಂಡ್ಬಿಟ್ಟು ಅಸಂಪ್ಷನ್, ಅದನ್ನೇ ಪ್ರಶ್ನೆ ಮಾಡ್ಬೋದು. ಇದು ಕಾರ್ಯವಾಗಿದೆ, ಆದ್ದರಿಂದ ಒಬ್ಬ ಕರ್ತ ಇರಬೇಕು ಇದಕ್ಕೆ. ಇಲ್ಲಾಂದರೆ ಸುಮ್ಮನೆ ಕರ್ತ ಇಲ್ಲದೆ ಕಾರ್ಯ ಆಗಲಿಕ್ಕೆ ಹೇಗೆ ಸಾಧ್ಯ? ಇದು ಪ್ರಪಂಚ ಅಂತೂ ಹುಟ್ಟಿದ್ದಿದೆ. ಈಗ ಚೇತನರೇ ಆಗಲಿ ಅಚೇತನರೇ ಆಗಲಿ ಇವ್ರು ಹುಟ್ಟಿದ್ದಂತೂ ಇದು ನಿಜ. ಇದು ಹುಟ್ಟಿದ್ದಾದಮೇಲೆ ಇದಕ್ಕೊಬ್ಬ ಕರ್ತ ಬೇಕೋ ಬೇಡವೋ, ಹುಟ್ಟಿಸಿದಂಥ ಒಬ್ಬ ಬೇಕೋ ಬೇಡವೋ ಅನ್ನುವಂಥದ್ದು ಅಲ್ಲಿ ಚಿಂತನೆ. ಇದರಲ್ಲಿ ಹೋಗದ ಹಾಗೆ ಅದಕ್ಕೆ ಅನುಗುಣವಾಗಿ ಸಿದ್ಧಾಂತದಲ್ಲಿಯೂ ಉಂಟು. ಸಹ ಸರ್ವಮ್ಮ ಸೃಜತ, ಎಲ್ಲ ವೈದಿಕ ಧರ್ಮಗಳು ಹೇಳುವಂಥದ್ದು ಚಿಂತನೆ ಅದೇಯ. ಇದಕ್ಕೇನು ಉತ್ಸರ್ಗ ಇಲ್ಲೇ ಇಲ್ಲ ಈ ನಿಯಮಕ್ಕೆ. ಸರ್ವಮ್ಮ ಸೃಜತ ಅಷ್ಟೇ. ಚೇತನ ಅಚೇತನ ಎಲ್ಲ ಪ್ರಪಂಚವನ್ನು ಹುಟ್ಟಿಸಿದಂಥ ಇವ ಪರಮಚೇತನ. ಇದು ಆಗಮ ಮೂಲಕವಾಗಿ ಹೇಳುವಂಥದ್ದು, ಆಗಮನೇ ಪ್ರಮಾಣ. ಹೊರತಾಗಿ ನಾವು ಕೇವಲ ಸ್ವತಂತ್ರ ಅನುಮಾನವನ್ನು ಹೇಳಿ ದೇವರನ್ನು ಸಾಧಿಸುವಂಥ ಪ್ರಯತ್ನವನ್ನು ಅಲ್ಲಿ ಮಾಡೇ ಇಲ್ಲ. ಮತ್ತು ಸಂಹಾರನೂ ಸಹಿತ ಅವನಿಂದನೇ ಆಗುವಂಥದ್ದು. ಅತ್ತ ಚರಾಚರ ಗ್ರಹಣ, ಅದರ ಸಂಹಾರಕರ್ತನೂ ಅವನೇ, ಸೃಷ್ಟಿಕರ್ತನೂ ಅವನೇ, ಮತ್ತು ಅದನ್ನು ಕಾಯ್ಕೊಂಡು ಬರುವಂಥವನು ಅವನೇ, ಅದರ ಕ್ಷೇಮ ಸಮಾಚಾರವನ್ನು ನೋಡಿಕೊಳ್ಳುವಂಥವನು ಅವನೇ. ಅಂದಮೇಲೆ ಅವಂದ ಒಂದು ಏನು ಸ್ಥಾನಮಾನಿದೆ, ಆ ಸ್ಥಾನಮಾನ ನಮ್ಮನ್ನು ಬಿಟ್ಟ ಅಂತಲ್ಲ. ಈ ದಿನದ ಒಂದನ್ನು ಆಗು ಹೋಗುಗಳ ಮೇಲೆಯೂ ಒಂದು ನಿಯಂತ್ರಣ ಉಂಟು. ನಮೋ ನಾರಾಯಣಾಯ ಜಯ ಹೇಳಿದ್ದೀವಿ ಮೊದಲು, ಆ ಸುಂದರವಾದಂಥ ಶ್ಲೋಕ. ಅದರಲ್ಲಿ ಎಲ್ಲವೂ ಸಂಗ್ರಹ. ನಾವು ಏನು ಹೇಳ್ಬೇಕಂತ ಮಾಡಿದ್ದೀವಿ, ವಿಜ್ಞಾನನೇ ಆಗಲಿ ಅಥವಾ ಧಾರ್ಮಿಕನೇ ಆಗಲಿ, ಆ ಸಂಗ್ರಹವಾದಂಥ ಶ್ಲೋಕದಲ್ಲಿ ಎಲ್ಲ ವಿಷಯಗಳು ಅಡಗಿದಂಥದ್ದು. ಚೇತನಾಚೇತನ ಏನು ನಿಯಮ್ಯತ್ವದ, ಅದನ್ನು ನಿಯಂತ್ರಿಸುವಂಥ ಶಕ್ತಿನೂ ಅವನೇ. ಆದ್ದರಿಂದ ದೇವರು ಎಲ್ಲ ಕಡೆಯೂ ಉಂಟು, ಹುಟ್ಟಿಸಿದ್ದೂ ಉಂಟು, ಸಂಹಾರ ಮಾಡಿದ್ದೂ ಉಂಟು, ಅದರ ಸ್ಥಿತಿಗೂ ಅವನೇ ಕಾರಣ ಅಂಥೇಳಿ ಹೇಳಿದ್ದೀವಿ. ಮತ್ತು ಊರ್ಣನಾಭಿ, ಇದೆಲ್ಲ ಪ್ರಪಂಚ ದೇವರ ಹೊಟ್ಟೆಯಿಂದ ಬರ್ತದೆ ಮತ್ತು ಮತ್ತೆ ಊರ್ಣನಾಭಿಯಲ್ಲಿ ಸಂಹಾರ ಮೂಲಕವಾಗಿ ಒಳಗೆ ಸೇರ್ತದೆ ಅನ್ನೋದೇನಿದೆ, ಇದು ವೈದಿಕ ಚಿಂತನೆ. ಹೇಗೆ ಬಂತು ಹೇಳಿದ್ವಿ, ಹೇಳಬೇಕಲ್ಲ ವಿವರಣೆಯನ್ನೇ, ಅದನ್ನೇ ಹೇಳಿದ್ದೀನಿ. ಈ ಪ್ರಪಂಚ ಹೇಗೆ ಬಂತು ಅಂತ ಹೇಳಬೇಕು, ಹೇಗಿದೆ ಅಂತ ಹೇಳಬೇಕು, ಮತ್ತು ಹೇಗೆ ಸಂಹಾರ ಹೊಂತದೆ, ಹುಟ್ಟಿದೆ ಆದ್ದರಿಂದ ಸಂಹಾರ ಆಗಬೇಕಲ್ಲ. ಅದರಲ್ಲೂ ವಾಟ್ ಈಸ್ ಕ್ರಿಯೇಟೆಡ್ ಗೆಟ್ಸ್ ಡಿಸ್ಟ್ರಾಯ್ಡ್. ಇದು ಮೂಲಕವಾಗಿ ಯಾವುದು ಹುಟ್ಟುತ್ತದೆ ಅನಿತ್ಯವಾಗಿದೆ, ಅದು ನಾಶವನ್ನು ಹೊಂದಬೇಕಲ್ಲ. ಅದು ನಿತ್ಯವಾಗಿತ್ತು ಅಂದರೆ ಅದಕ್ಕೆ ಸಂಹಾರ ಇಲ್ಲ, ಒಪ್ಪೋಣ ಹೋಗಲಿ. ಇದು ಅನಿತ್ಯ ಪ್ರಪಂಚ, ನಾವೆಲ್ಲ ಹುಟ್ಟುತ್ತೀವಿ ಮತ್ತು ಸಾಯ್ತೀವಿ, ಸಂಹಾರ ಉಂಟು. ಆದ್ದರಿಂದ ಎರಡನ್ನೂ ಹೇಳಬೇಕು. ಈ ವಿವರಣೆ ದೇವರ ಮೂಲಕವಾಗಿ ಹೇಳ್ತೀವಿ ನಾವು.
ಪರಮಚೇತನ ಅವನಿಗೆ ಸಾಮರ್ಥ್ಯ ಉಂಟು, ಅಚೇತನ ಪ್ರಪಂಚವನ್ನು ಪೂರ್ಣನಾಭಿಯಿಂದ ಸೃಷ್ಟಿ ಮಾಡ್ತಾನೆ ಮತ್ತು ಅದೇ ರೀತಿಯಾಗಿ ಅದನ್ನೇನದ ಸಂಹಾರವನ್ನು ಮಾಡ್ತಾನೆ. ಇದು ಒಂದು ಈ ವಿವರಣೆ. ಅವನಿಗೆ ಆ ಸಾಮರ್ಥ್ಯ ಉಂಟು, ಸ್ವತಂತ್ರ ಉಂಟು, ಸರ್ವಜ್ಞ ಸರ್ವಕರ್ತ, ಆದ್ದರಿಂದ ಇದನ್ನು ಮಾಡುವಂಥ ಒಂದು ಸಾಮರ್ಥ್ಯದೇ ಅವನಿಗೆ ಅಂಥೇಳಿ ವಿವರಣೆಯನ್ನು ಕೊಡ್ತೀವಿ. ಹೌದೇನಲ್ವ? ಲಾಜಿಕಲ್, ಕನ್ಸಿಸ್ಟೆಂಟ್ ಬೇಕಲ್ಲ ಅದು ವಿವರಣೆ. ವಾಟ್ ಎವರ್ ಡಿಸ್ಕ್ರಿಪ್ಷನ್ ಹ್ಯಾಸ್ ಟು ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ದ ಲಾಜಿಕ್. ಕನ್ಸಿಸ್ಟೆಂಟಾಗಿ ವಿವರಣೆ ಇರಬೇಕು. ಈ ವಿವರಣೆ ಏನಿದೆ ಕನ್ಸಿಸ್ಟೆಂಟಾಗಿ ವಿವರಣೆ ಇದೆ. ಯಾಕಂದರೆ ಅವನಲ್ಲಿ ಆ ಥರದ ಗುಣಗಳು ಉಂಟು ಮಾಡುವಂಥ ಒಂದು ಸಾಮರ್ಥ್ಯ ಇದೆ ಚೇತನ. ಬರೀ ಅಚೇತನಕ್ಕೆ ಆ ಸಾಮರ್ಥ್ಯ ಹೇಗೆ ಅನ್ನುವಂಥ ಪ್ರಶ್ನೆ ಧಾರ್ಮಿಕ ಮೂಲದಿಂದ ಬರುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು. ಅದನ್ನು ವಿಜ್ಞಾನದಿಂದ ನೋಡೋಣ ಹೇಗೆ ಅಂಥೇಳಿ. ಕೇವಲ ಅಚೇತನ ಹೇಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ? ಇಂಥ ಪ್ರಪಂಚವನ್ನು, ಚೇತನ ಪ್ರಪಂಚನೂ ಸಹಿತ ಹೇಗೆ ಅಚೇತನದಿಂದ ಸೃಷ್ಟಿ ಆಗಲಿಕ್ಕೆ ಸಾಧ್ಯ? ಹೇಗೆ ಅಚೇತನ ಏನಿದೆ ಅಚೇತನದಿಂದ ಹೇಗೆ ಸೃಷ್ಟಿ ಆಗಲಿಕ್ಕೆ ಸಾಧ್ಯ? ಅದೇಗೆ ತನ್ನಷ್ಟಕ್ಕೆ ತಾನೇ ಇರ್ತದೆ. ಇದು ಅಕಸ್ಮಾತ್ ಆವಿರಾಸೀತ್ ಉಂಟಾ? ಇದಂಥ ಅವೈಜ್ಞಾನಿಕವಾದಂಥ ಒಂದು ವಿವರಣೆ ವಿಜ್ಞಾನದ್ದು. ಏನು ಅಕಸ್ಮಾತ್ ಆವಿರಾಸಿ, ಸುಮ್ಮನೆ ಬಂತು, ಸುಮ್ಮನೆ ಇತ್ತು, ಸುಮ್ಮನೆ ಹೋತಾ? ಇದು ವೈಜ್ಞಾನಿಕ ವಿಚಾರಧಾರಣೆ ಅಲ್ಲ ಇದು. ಆದ್ದರಿಂದ ಇದಕ್ಕೆ ನೀವು ಹೇಗೆ ವಿವರಣೆ ಕೊಡ್ತೀರಿ ವಿಜ್ಞಾನಿಗಳು? ಎಲ್ಲ ಅಚೇತನವನ್ನೇ ಅವಲಂಬಿಸಿ ನಾನು ವಿವರಣೆಯನ್ನು ಕೊಡ್ತೀನಿ ಅಂತ ಹೇಳೋರು ಧೈರ್ಯವಾಗಿ ಎದೆ ತಟ್ಟಿ ಹೇಳುವಂಥವ್ರು ಹೆಂಗೆ ಹೇಳ್ತೀರಿ ಅಂತ ಕೇಳ್ತೀವಿ. ಇದು ಬಹಳ ಅವೈಜ್ಞಾನಿಕ. ವಿಜ್ಞಾನಿಗಳು ಸಹಿತ ಏನು ಹೇಳಬೇಕು? ರೀಸನಿಂಗ್ ಬೇಕೋ ಬೇಡವೋ? ಲಾಜಿಕಲ್ ರೀಸನಿಂಗ್ ಬೇಕು. ಅದನ್ನು ಹೇಗೆ ಮಾಡ್ತಾರೆ? ಕೊಡಲಿಕ್ಕೆ ಸಾಧ್ಯ ಉಂಟಾ ಹೇಗೆ ನೋಡೋಣ. ಈಗ ಪ್ರಧಾನಾದಿದಂ ಉತ್ಪನ್ನಂ ವಿಜ್ಞಾನಿಗಳು ಹೇಳುವಂಥದ್ದೇ ಅದರದ್ದು ಕೊರಲರಿ, ಸುಮ್ಮನೆ ಕಾಂಟ್ರಾಸ್ಟಿಂಗ್, ಈ ತುಲನಾತ್ಮಕ ದೃಷ್ಟಿ. ಪ್ರಧಾನಂ ಅಧಿತಿಷ್ಠತಿ ಪ್ರಧಾನೇ ಲಯಂ ಅಭ್ಯೇತಿ ನಹಿ ಅನ್ಯತ್ ಕಾರಣಂ ಮತಂ. ಈ ಮತಾವಲಂಬಿ ವಿಜ್ಞಾನವೂ ಸಹಿತ ಇದೇ ಮತಾವಲಂಬಿ. ಈಗ ಪ್ರಧಾನ ಅಂದರೆ ಏನು? ಅಚೇತನ ಅಷ್ಟೇ, ಮೂಲ ಪ್ರಕೃತಿ. ನಮ್ಮಲ್ಲಿಯೂ ಸಹಿತ ಮೂಲ ಪ್ರಕೃತಿನೇ ಎಲ್ಲದಕ್ಕೂ ಕಾರಣ. ಅದು ಒಂದೇ ವಿಕಾರಿ. ಚೇತನ ಎಲ್ಲಿ ವಿಕಾರಿ? ಚೇತನ ವಿಕಾರಿ ಅಲ್ವೇ ಅಲ್ಲ ಮಾಧ್ವಮತ ದೃಷ್ಟಿಯಿಂದ. ಈಗ ಪ್ರಧಾನಾದಿದಂ ಉತ್ಪನ್ನ, ಈ ಅಚೇತನದಿಂದಲೇ ಈ ಪ್ರಪಂಚ ಏನಿದೆ ಹುಟ್ಟಿದೆ ಮತ್ತು ಅಧಿತಿಷ್ಠತಿ, ಇರೋದು ಅದೇ ಕಾರಣದಿಂದ, ತನ್ನ ಸ್ವಭಾವದಿಂದ ಅದ. ಮತ್ತು ಪ್ರಧಾನೇ ಲಯಂ ಅಭ್ಯತಿ, ಅಲ್ಲೇ ಸಹಿತ ಅದರದ್ದು ಒಂದು ವಿಲೀನ ಆಗ್ತದೆ. ಆದ್ದರಿಂದ ಈ ವಿವರಣೆ ಕೊಡ್ತೀವಿ. ದೇವರನ್ನು ಯಾಕೆ ಇದರಲ್ಲಿ ತಂದು ಕೂಡಿಸ್ತೀರಿ ನೀವು? ಇಷ್ಟರಿಂದ ಸಾಕು, ಇದರಿಂದ ವಿವರಣೆಯನ್ನು ಸರಿಯಾಗಿ ಕೊಡ್ತೀವಿ ನಾವು. ಆಮೇಲೆ ಹುಟ್ಟಿದೆ ಅನ್ನೋದರಿಂದ ಅವೆಲ್ಲ ಲಾಜಿಕ್ ಬೇಡ, ಹೆವಿಲಿ ಲೋಡೆಡ್. ಈಗ ಜಗತ್ತು ಕಾರ್ಯ ಅನ್ನೋದನ್ನು ನೀವಾದರೂ ಹೇಗೆ ಹೇಳ್ತೀರಿ? ಇರ್ಬೋದಲ್ಲ, ಅನಾದಿ ಅನಂತ ಕಾಲದಿಂದ ಇರ್ಬೋದಲ್ಲ ಅನ್ನೋದೇನಿದೆ ವಿಜ್ಞಾನಕ್ಕೆ ಸಮ್ಮತವಲ್ಲ. ಯಾಕೆ ಸಮ್ಮತವಲ್ಲ ಅನ್ನೋದಕ್ಕೆ ಬೇಕಾದಷ್ಟು ವಿವರಣೆಗೆ ಉಂಟು. ಒಂದು ಹಬಲ್ ಕಾನ್ಸ್ಟೆಂಟ್ ಇದೆ, ರೆಡ್ ಶಿಫ್ಟ್ ಇದೆ. ಇದು ಯಾಕೆ ಕ್ರಿಯೇಟೆಡ್ ಯೂನಿವರ್ಸ್ ಅನ್ನೋದಕ್ಕೆ. ಇದು ಹುಟ್ಟಿದೆ, ಇದೆ ಮತ್ತು ಸಂಹಾರವನ್ನು ಹೊಂತದೆ ಅನ್ನೋದು ವಿಜ್ಞಾನದಿಂದ ಅದು ನಿರ್ಧಾರಿತ. ವಿಜ್ಞಾನಿಗಳು ಒಪ್ಪಿದಂಥದ್ದೇನು ಅಂದರೆ ಈ ಜಗತ್ತು ಸೃಷ್ಟಿಯಾಗಿದೆ, ಕಾರ್ಯ ಇದು, ಹೊರತಾಗಿ ಇದು ನಿತ್ಯವಾದಂಥ ಪದಾರ್ಥ ಅಂಥೇಳಿ ಬಹುತೇಕ ವಿಜ್ಞಾನಿಗಳು ಒಪ್ಪಿದ್ದಿಲ್ಲ. ಮತ್ತು ಇದು ವಿಲೀನವನ್ನು ನಾಶವನ್ನು ಹೊಂತದೆ ಇದು ಅನ್ನುವಂಥ ನಂಬಿದಂಥದ್ದು. ಆಮೇಲೆ ಎಲ್ಲವೂ ಮ್ಯಾಟರ್ ಡಿಪೆಂಡೆಂಟ್. ನಾನು ಹೇಳ್ತೀನಿ, ಇದು ಮಟೀರಿಯಲ್ ಎಕ್ಸಿಸ್ಟೆನ್ಸ್, ನಾನ್ ಮಟೀರಿಯಲ್ ಎಕ್ಸಿಸ್ಟೆನ್ಸ್ ಇಲ್ಲ ವಿಜ್ಞಾನದಲ್ಲಿ. ಮಟೀರಿಯಲನ್ನು ಏನು ಅಂದರೆ ದ್ರವ್ಯ ಮತ್ತು ದ್ರವ್ಯವನ್ನು ಅವಲಂಬಿಸಿರುವಂಥ ಒಂದು ಶಕ್ತಿ, ಎರಡನ್ನೂ ಹೇಳ್ತೀನಿ. ಇದು ತಪ್ಪು ತಿಳುವಳಿಕೆಗೆ ಎಷ್ಟೋ ಸರ್ತಿ ಬರ್ತದೆ. ಏನು ಅಂದರೆ ಮಟೀರಿಯಲಿಸ್ಟಿಕ್ ಅಂದರೆ ಏನು? ದ್ರವ್ಯ ಮತ್ತು ಅದಕ್ಕೆ ದ್ರವ್ಯಕ್ಕೆ ಸ್ವಾಭಾವಿಕವಾಗಿ ಇರುವಂಥ ಶಕ್ತಿ, ಇವು ಎರಡರ ಅನುಗುಣದಿಂದ ನಾನು ವಿವರಣೆಯನ್ನು ಹೇಳ್ತೀನಿ. ಹಿಂದೆ ಹೇಳಿದಂಥ ಥಿಯರಿ ಆಫ್ ಎವ್ರಿಥಿಂಗ್ ಏನಿದೆ ಅದು ಇದರ ಮೂಲಕವಾಗಿಯೇ ಬರುವಂತಹದ್ದು. ದ್ರವ್ಯ ಮತ್ತು ಆ ದ್ರವ್ಯವನ್ನು ಅವಲಂಬಿಸುವಂಥ ಒಂದು ಶಕ್ತಿ, ಆ ಶಕ್ತಿ ಅತೀಂದ್ರಿಯ ಅನ್ಬೇಡಿ. ಮತ್ತು ನೀವು ಅತೀಂದ್ರಿಯ ಪದಾರ್ಥವನ್ನು ಒಪ್ಪಿದಿರಲ್ಲ ವಿಜ್ಞಾನಿಗಳು. ಅತೀಂದ್ರಿಯ ಅನ್ನುವಂಥದ್ದೇ ಒಂದು ವಿಚಾರಕ್ಕೆ ವಿಮರ್ಶೆ. ಯಾವುದೂ ಅತೀಂದ್ರಿಯ ಅಂಥೇಳಿ ವಿಜ್ಞಾನಿಗಳು ಒಪ್ಪೋದಿಲ್ಲ. ಆಮೇಲೆ ಧಾರ್ಮಿಕ ಚಿಂತನೆಯೂ ಇಲ್ಲ, ಪುರುಷಾಪೇಕ್ಷೆಯ ಒಂದು ಐಂದ್ರಿಯಕ ಒಂದು ಅತೀಂದ್ರಿಯಕ ಅನ್ನುವಂಥ ಒಂದು ವಿವರಣೆ ಏನಿದೆ ಅದು ಸಹಿತ. ಆದ್ದರಿಂದ ಜಗತ್ತು ಇದು ಹುಟ್ಟಿದೆ ಮತ್ತು ಅದು ಸ್ಥಿತಿ ಮತ್ತು ಅವುಗಳ ಒಂದು ಸಂಹಾರ ವಿಜ್ಞಾನದ ದೃಷ್ಟಿಯಿಂದ ದೇವರನ್ನು ಒಳಗೊಳ್ಳದೆ ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ. ಮತ್ತೆ ಅದೇ ಜಗತ್ತಿನ ವಿವರಣೆ ಇದು. ಈ ಜಗತ್ತು ಇದೆ, ಈ ಜಗತ್ತು ಇಷ್ಟು ಅಗಾಧತೆಯಲ್ಲಿ ತಿರುಗ್ತಾ ಇದೆಯಲ್ಲ, ಈ ಶಕ್ತಿ ಎಲ್ಲಿದೆ ಬಂತು? ಸುಮ್ಮನೆ ಇಲ್ಲ, ಇದು ಸ್ಟ್ಯಾಟಿಕ್ ಅಲ್ಲ ಯೂನಿವರ್ಸ್. ಇಟ್ ಇಸ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ನೀವು ಏನಾದರೂ ಓದಿದರೆ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಇಟ್ ಇಸ್ ಎವರ್ ಎಕ್ಸ್ಪ್ಯಾಂಡಿಂಗ್ ಬಬಲ್ ಥರ ಇದೆ. ಏನು ಫಾರ್ದರ್ ದ ಆಬ್ಜೆಕ್ಟ್ಸ್ ಆರ್, ದ ಮೋರ್ ಎಕ್ಸಲರೇಟೆಡ್ ಈಸ್ ದ ಮೋಷನ್.
ಈಗ ನಮ್ಮಿಂದ ಈಗಿದ್ದಂತಹ ಸೂರ್ಯ ಪೃಥ್ವಿಯಿಂದ ದೂರ ಹೋಗ್ತಾ ಇದ್ದಾನೆ. ಅಲ್ಫಾ ಸೆಂಚುರಿ ಏನಿದೆ, ಇನ್ನೊಬ್ಬ ಸೂರ್ಯ ಏನಿದ್ದಾನೆ, ಅವನು ಅತಿ ವೇಗದಿಂದ ಮುಂದೆ ಹೋಗ್ತಾ ಇದ್ದಾನೆ. ಹೀಗೆ ಹೋಗ್ತಾ ಹೋಗ್ತಾ ಬಂದರೆ ಬಬಲ್ ಈಸ್ ಎಕ್ಸ್ಪ್ಯಾಂಡಿಂಗ್. ಆ ಎಡ್ಜ್ ಆಫ್ ದ ಯೂನಿವರ್ಸ್, ಸೋ ಕಾಲ್ಡ್ ಎಡ್ಜ್ ಆಫ್ ದ ಯೂನಿವರ್ಸ್ ಈಸ್ ಟ್ರಾವೆಲಿಂಗ್ ನಿಯರ್ಲಿ ಎಟ್ ದಿ ಸ್ಪೀಡ್ ಆಫ್ ದ ಲೈಟ್ ಅನ್ನುವಂಥದ್ದು ಒಂದು. ಅಷ್ಟು ವೇಗವಾಗಿ ಈ ಜಗತ್ತೇನಿದೆ ಇದು ಹಬ್ಬಿಕೊಳ್ತಾ ಇದೆ ಅಥವಾ ಇದು ದೂರ ಹೋಗ್ತಾ ಇದೆ. ಈ ದೂರದ ವಿವರಣೆ ಹೇಗೆ? ಅದೇ ರೀತಿಯಾಗಿ ಇದಕ್ಕೆ ಚೇತನ ಬೇಕಲ್ಲ, ಅದು ಫಂಡಮೆಂಟಲ್. ಈ ಒಂದು ಯಾವುದೇ ಒಂದು ವೇಗವನ್ನು ಕೊಡಬೇಕಾದ್ರೆ ಅದರ ಹಿಂದೆ ಚೇತನದ ಒಂದು ಬೇಕೋ ಬೇಡೋ ಪ್ರೇರಣೆ ಅಂಥೇಳಿ ಪರಮಾಣುವಾದಿ ಅದನ್ನು ಬಿಟ್ಟುಬಿಡೋಣ, ಓದ್ಬೋದು ನೀವು. ಈಗ ಪರಮಾಣುಗಳು ವೇಗವಾಗಿ ಓದ್ತವೆ. ಒಂದೊಂದು ಪರಮಾಣು ಎಷ್ಟು ವೇಗವಾಗಿ ಹೋಗ್ತದೆ ಅಂತಂದರೆ, ಒಂದು ಪ್ರೋಟಾನ್, ಈ ನ್ಯೂಕ್ಲಿಯಸ್ದಿಂದ ಇಲೆಕ್ಟ್ರಾನ್ಸ್ ಆ್ಯಂಡ್ ಪ್ರೋಟಾನ್ಸ್ ಅವು ಏನು ಸುತ್ತಾಗ್ತವೆ ನ್ಯೂಕ್ಲಿಯಸ್ಸನ್ನು, ಅವುಗಳ ವೇಗ ಅಗಾಧವಾದಂಥ ವೇಗ. ಇವು ಎಷ್ಟು ಅಂತಂದರೆ 20,000 km/s ಅಂತೆ ವೇಗ ಆಗ್ತವೆ. ಆಗಲಿಲ್ಲ ಅಂದರೆ ಬಂದು ಅವು ನ್ಯೂಕ್ಲಿಯಸ್ಗೆ ಅಪ್ಪಳಿಸ್ತವೆ. ಇಷ್ಟು ವೇಗವಾಗಿ ಹೋಗುವಂಥವು. ಇಲ್ಲಾಂದರೆ ದೇ ಡೋಂಟ್ ರಿಮೇನ್ ಇನ್ ದ ಆರ್ಬಿಟ್. ದ ನಿಯರರ್ ದೇ ಆರ್ ಟು ದಿ ನ್ಯೂಕ್ಲಿಯಸ್, ಏನು ದೇ ರಿವಾಲ್ವ್ ವಿತ್ ಅ ಮಚ್ ಮೋರ್ ವೆಲಾಸಿಟಿ ಟು ಸ್ಟೇ ಇನ್ ದೇರ್ ಆರ್ಬಿಟ್. ಫಾರ್ದರ್ ದೇ ಮೂವ್ ವಿತ್ ದ ಸ್ಲೋವರ್ ಸ್ಪೀಡ್. ಅದೇ ಥರ ಇಲ್ಲಿಯೂ ಸಹಿತ ಸೂರ್ಯನಿಗೆ ಹತ್ತಿರವಾಗಿರುವಂಥ ಏನು ಗ್ರಹಗಳಿವೆ ಅವು ವೇಗವಾಗಿ ಸುತ್ತಬೇಕು. ಅದೇ ದೂರವಾಗಿರುವಂಥ ಗ್ರಹಗಳೇನಿವೆ ನಿಧಾನವಾಗಿ ಸುತ್ತಬೇಕು. ಇಷ್ಟೊಂದು ಅಗಾಧವಾಗಿ ಸುತ್ತುವಂಥವು. ಆ ಸುತ್ತದ ನೀವು ವೇಗವನ್ನು ನೋಡಿದ್ರೇ ಹೆದರಿಕೆ ಆಗಬೇಕು. ಈಗ ಪೃಥ್ವಿ ಹೇಗೆ ಸುತ್ತದೆ? ತನ್ನ ಸುತ್ತಬೇಕಾದ್ರೆ 1000 ಕಿಲೋಮೀಟರ್ ಒಂದು ಗಂಟೆಯಲ್ಲಿ ಸುತ್ತದೆ ಈ ಪೃಥ್ವಿ. ಇದ್ರದ್ದು ವಾಲ್ಯೂಮು, ಇದ್ರದ್ದು ವೇಟು ನೋಡಿದರೆ, ಇದು ಸುತ್ತದೊಂದು ಗತಿ ನೋಡಿದರೆ, ಯಾಕಂದ್ರೆ ಒಂದು ದಿನದಲ್ಲಿ ಒಂದು ಹಗಲು ಒಂದು ರಾತ್ರಿ ಆಗಬೇಕಲ್ಲ ನನಗೆ. 25,000 ಅಂತ ಇಟ್ಕೊಂಡ್ರೆ 1 ಗಂಟೆಗೆ 1,000 ವೇಗದಿಂದ ಸುತ್ತಬೇಕಿದೆ. ಇಷ್ಟು ವೇಗವಾಗಿ ಇಷ್ಟು ದೊಡ್ಡ ಪದಾರ್ಥಗಳು ಸುತ್ತಬೇಕು. ಅದೇ ರೀತಿಯಾಗಿ ಇಡೀ ಸೌರವ್ಯೂಹ ಇದು ಗ್ಯಾಲಕ್ಸಿ ಸುತ್ತಬೇಕು. ಸೆಂಟರ್ ಆಫ್ ದ ಗ್ಯಾಲಕ್ಸಿ ಇದೆ, ಅದು 1,00,000 ಇದು ಲೈಟ್ ಇಯರ್ ದೂರ ಇದೆ ನಮ್ಮದು. ಅದರಲ್ಲಿ ಇವು ಪೂರ್ತಿ ಒಂದಕ್ಕೊಂದು ಸುತ್ತಾ ಇರ್ತವೆ. ಇದೇ ಥರವಾಗಿ ನಮ್ಮ ಮಿಲ್ಕಿ ವೇ ಏನಿದೆ ಅವು ಇನ್ನೂ ಹಿಂದೆ ಯಾವುದೋ ಒಂದು ಸೆಂಟರ್ ಆಫ್ ಆಲ್ ದ ಗ್ಯಾಲಕ್ಸೀಸ್ ಅದರ ಸುತ್ತಾ ಇದೆ ಅನ್ನೋದೇನಿದೆ, ಇದು ಪ್ರತ್ಯಕ್ಷಕ್ಕೆ ಪ್ರಮಾಣ ಇದೆ. ಇದೇನು ಅನುಮಾನಿಕವಲ್ಲ, ಏನಲ್ಲ, ಎಲ್ಲರೂ ನೋಡ್ಬೋದು. ಇದು ಇಷ್ಟೆಲ್ಲ ಸುತ್ತು ಅಗಾಧತೆ, ಇದರಿಂದ ಏನು ಅಂತ ಕೇಳ್ಬೋದು. ಇಷ್ಟೊಂದು ಅಗಾಧತೆ ವೇಗದಲ್ಲಿ ಇಷ್ಟೊಂದು ದೊಡ್ಡ ಪದಾರ್ಥಗಳು ಹೆವಿ ಏನಿವೆ ಬಾಡೀಸು ಇಷ್ಟೊಂದು ಸುತ್ತಬೇಕಾದ್ರೆ ಇದ್ರ ಹಿಂದಿದ್ದಂಥ ಪ್ರೇರಣೆ ಏನು ಅಂತ ಆ ವಿವರಣೆಯನ್ನು ಕೊಡಬೇಕಲ್ಲ. ಮತ್ತು ವಾಟ್ ಇಟ್ ಎಕ್ಸಿಸ್ಟ್ ಹ್ಯಾಸ್ ಟು ಬಿ ಡಿಸ್ಕ್ರೈಬ್ಡ್ ಲಾಜಿಕಲಿ ಕನ್ಸಿಸ್ಟೆಂಟ್ಲಿ. ಅದನ್ನು ಹೇಗೆ ಮಾಡ್ತೀರಿ? ಒಬ್ಬ ಚೇತನ ಇದ್ದಾನೆ, ಪರಮಚೇತನ ಇದ್ದಾನೆ, ಅವನ ಸಾಮರ್ಥ್ಯ ಉಂಟು ಇಷ್ಟೆಲ್ಲ ಮಾಡೋದಕ್ಕೆ ಅಂದರೆ ಸರಿ ಹೋಗ್ತದೆ ನಮ್ಮ ದೃಷ್ಟಿಯಲ್ಲಿ, ವಿಚಾರದಲ್ಲಿ. ಹೊರತಾಗಿ ಅಚೇತನ ಪ್ರಪಂಚವೇ ತನ್ನಷ್ಟಕ್ಕೆ ತಾನೇ ಇಷ್ಟೊಂದು ವೇಗದಿಂದ ಸುತ್ತದೆ ಅಂತಂದರೆ ನಾನು ನಂಬೋದು ಹೇಗೆ? ಇದು ಇಲ್ಲಾಜಿಕಲ್ ಆಯ್ತಲ್ಲ ಇದು ಅನ್ನೋದೇನಿದೆ, ಎರಡೂ ಉಂಟು. ಅನುಮಾನ, ಕೇವಲ ಅನುಮಾನದಿಂದ ಹೇಳುವಂಥ ಪ್ರಯೋಗನೂ ಅದನ್ನೇ ಹೇಳ್ತದೆ, ಮತ್ತು ವೈದಿಕದಿಂದ ಮೂಲಕವಾಗಿ ಬರುವಂಥ ಒಂದು ವಿಚಾರಧಾರೆಯೂ ಸಹಿತ ಅದೇ ಮೂಲಕವಾಗಿ ಹೇಳಬೇಕು. ಒಬ್ಬ ಚೇತನ ಬೇಕು. ಚೇತನ ಅಪ್ರೇರಿತಸ್ಯ, ಏನು ಅಚೇತನ ಪ್ರವೃತ್ತಿ ಇದೆ ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ. ಕೇವಲ ಅಚೇತನಗಳು ತಮ್ಮಷ್ಟಕ್ಕೆ ತಾವೇ ತಿರುಗಲಿ, ಹೋಗಲಿ ಮುಂದೆ, ಅಂದರೆ ಕಾರ್ ತನ್ನಷ್ಟಕ್ಕೆ ತಾನೇ ಹೋಗಲಿ. ಅದಕ್ಕೆ ಚೇತನನ ಪ್ರೇರಣೆ ಯಾಕೆ ಬೇಕು ಅಂತ ಹೇಳಿ ಕೇಳಿದಂತಹ ಪ್ರಶ್ನೆ. ಈಗ ವಿಜ್ಞಾನಿಗಳು ಹೇಳೋದೇನು? ಏನಿಲ್ಲ, ಅದರಲ್ಲಿ ಪೆಟ್ರೋಲ್ ಹಾಕಿದರೆ ಹೋಗ್ತದಲ್ಲ, ಅದು ಜಡದ ಸ್ವಭಾವ ಅಲ್ಲ ಪೆಟ್ರೋಲು. ನೀ ಪೆಟ್ರೋಲ್ ಹಾಕು, ಶುರು ಮಾಡಿ ಬಿಟ್ಬಿಡು, ಕಾರ್ ಹೋಗ್ತದೇನಿಲ್ಲೋ ನೋಡು. ಅದಕ್ಕೆ ಯಾಕೆ ಚೇತನ ಪ್ರೇರಣೆ ಬೇಕು? ಅಚೇತನ ಪ್ರೇರಣೆ ಅಷ್ಟೇ ಸಾಕಲ್ಲ, ಒಂದು ಮೋಷನ್ಗೆ, ಒಂದು ಗತಿಗೆ ಒಂದು ಗತಿ ಬೇಕಾಗಿತ್ತು ಅಂದರೆ ಅದಕ್ಕೆ ಯಾಕೆ ಚೇತನ ಬೇಕು ಅನ್ನುವಂಥ ಒಂದು ಮರುಪ್ರಶ್ನೆ ವಿಜ್ಞಾನಿಗಳದ್ದು. ಈಗ ಅಚೇತನಗಳದ್ದು ಸ್ವಭಾವದನೋ ಏನಿಲ್ಲೋ. ಈಗ ಕರ್ತೃಗಳು ಬೇರೆ ಬೇರೆ, ನಮ್ಮಲ್ಲಿ ಸ್ವತಂತ್ರ ಕರ್ತ, ಅದರ ಕರ್ತಾದಲ್ಲಿ ಅಚೇತನನೂ ಉಂಟು. ವಿಕಾರಿ ರೂಪ ಕರ್ತ ಏನಿದೆ ಅದು ಅಚೇತನನೂ ಆಗಿರ್ಬೋದು. ಮೂಲ ಪ್ರಕೃತಿನೂ ಸಹಿತ ಕರ್ತ ಆ ದೃಷ್ಟಿಯಿಂದ. ಸ್ವತಂತ್ರ ಕರ್ತ ಆಗಲಿ ಬಿಡಲಿ, ಕರ್ತೃತ್ವ ದ್ವಿವಿಧಂ ಪ್ರೋಕ್ತ. ಆ ರೀತಿಯಿಂದ ಆ ಒಂದು ಮತವನ್ನು ಅವಲಂಬಿಸಿಕೊಂಡು ವಿಜ್ಞಾನದ ಒಂದು ವಿವರಣೆ. ಈಗ ಬರೀ ಮೋಷನ್ ಇರೋದರಿಂದ ಇಷ್ಟೆಲ್ಲ ಪದಾರ್ಥಗಳು ಇಷ್ಟು ಗತಿಯಿಂದ ತಿರುಗ್ತಾವೆ, ಹೆಂಗೆ ತಿರುಗ್ತಾವೆ ಹೇಳ್ರಿ ನೀವು ಅಂದಾಕ್ಷಣಕ್ಕೆ ನಾನು ಯಾಕೆ ಪರಮಚೇತನನ್ನು ಒಳಗೊಂಡದರ ವಿವರಣೆಯನ್ನು ಕೊಡಬೇಕು? ಪರಮಚೇತನನ್ನು ಒಳಗೊಳ್ಳದೆಯೇ ಈ ರೀತಿಯಾಗಿ ವಿವರಣೆಯನ್ನು ಕೊಡ್ತೀನಿ. ಏನು ಕೊಡ್ತೀನಿ? ಎಲ್ಲ ದ್ರವ್ಯಗಳಲ್ಲಿಯೂ ಒಂದು ಗುರುತ್ವಾಕರ್ಷಣೆ ಇದೆ. ನ್ಯೂಟನ್ಸ್ ಥಿಯರಿ ಏನು? ಎಲ್ಲ ದ್ರವ್ಯಗಳಲ್ಲಿಯೂ ಸಹಿತ ಇಂಥ ಒಂದು ಶಕ್ತಿ ಇದೆ ಹೇಳಿದ್ದೀನಿ, ಮಟೀರಿಯಲ್ ಬೇಸ್ಡ್. ಆ ದ್ರವ್ಯ ಮತ್ತು ದ್ರವ್ಯದಲ್ಲಿ ಇರುವಂಥ ಏನವ ಆ ಗುಣಗಳು, ಆ ಗುಣಗಳನ್ನು ಹಿಡ್ಕೊಂಡೇ ವಿವರಣೆಯನ್ನು ಕೊಡ್ತೀವಿ. ಈಗ ಎಲ್ಲ ದ್ರವ್ಯಗಳು ನಾನು ಒಪ್ಪಿದೆ, ಒಂದು ಅರ್ತ್ ಪೃಥ್ವಿ ಒಪ್ಪಿದೆ, ಅದರದ್ದು ಡೆನ್ಸಿಟಿ ಇದೆ, ಮಾಸ್ ಇದೆ, ಅದಕ್ಕೊಂದು ಅನುಗುಣವಾಗಿದೆ. ಅದರ ಮೇಲೆ
ಆ ಪರಸ್ಪರ ದ್ರವ್ಯಗಳ ಏನೋ ಒಂದು ಆಕರ್ಷಣೆ ಇದೆ ಅಥವಾ ಆಕರ್ಷಣೆ ಹೊರತಿದೆ. ಆದ್ದರಿಂದ ನಾನು ವಿವರಣೆಯನ್ನು ಕೊಡ್ತೀನಿ, ಫಾರ್ಮುಲಾ ಹೇಳ್ತೀನಿ. ಏನದು G? ಆ ಮಾಸ್, 2 ಮಾಸ್ ಮಲ್ಟಿಪ್ಲೈ ಮಾಡು, m1 m2 ಡಿವೈಡೆಡ್ ಬೈ r² ಹೇಳು. ಆ ಶಕ್ತಿ ಬಂತೋ ಇಲ್ಲ ನೋಡು. ನೀವು ಪ್ರಯೋಗಶಾಲೆಯಲ್ಲಿ 2 ಪದಾರ್ಥಗಳನ್ನು ನೀಡು, ದ್ರವ್ಯ ಪದಾರ್ಥಗಳನ್ನು ಒಂದಕ್ಕೊಂದು, ಅವು ಎರಡೂ ಆಕರ್ಷಣೆ ಮಾಡ್ತಾವೋ ಏನಿಲ್ವೋ ನೋಡು. ಆ ಶಕ್ತಿಯನ್ನು ನೀವು ಅಳಿಲಿಕ್ಕೆ ಬರ್ತದೋ ಏನಿಲ್ವೋ ನೋಡು. ಇದರಲ್ಲಿ ಚೇತನ ಎಲ್ಲಿ ಬಂದ? ಚೇತನ ಕಾಣ್ತಾ ಇಲ್ವಲ್ಲ, ನಮಗೆ ಕಾಣ್ತಾ ಇಲ್ಲ ಅಂತ ಅಂದರೆ ಪ್ರಮಾಣದಿಂದ ಸಿದ್ಧ ಇಲ್ಲ, ನಾನು ಒಪ್ಪೋದಿಲ್ಲ. ಹೇಳಿದ್ದೀನಿ ನಾನು, ಪ್ರಮಾಣ ದೃಷ್ಟ ಘಟನಾ ಕಾರ್ಯ ಶೈವ ಯಥಾಮತಿ. ನಾ ಶೈವ ಯಥಾಮತಿ, ನನಗೆ ಹೇಗೆ ಯಥಾಮತಿ ಇದೆ ಅದರ ವಿವರಣೆಯನ್ನು ಕೊಟ್ಟಿದ್ದೀನಿ, ನೀವು ನೋಡ್ರಿ. ದ್ರವ್ಯ ಪದಾರ್ಥಗಳನ್ನಿಟ್ಟು ಅವೆರಡೂ ದ್ರವ್ಯ ಪದಾರ್ಥಗಳಲ್ಲಿ ಆಕರ್ಷಣೆ ಅಥವಾ ಎರಡೂ ರಿಪಲಿಂಗ್ ಆ್ಯಕ್ಷನ್ ಪರಸ್ಪರವಾಗಿ ಇದೆಯೋ ಏನಿಲ್ವೋ ನೋಡಿ, ಮತ್ತು ಅದು ಅನುಗುಣವಾಗಿ ಇದೆಯೋ ಏನಿಲ್ವೋ ನೋಡಿ ಮೋಷನ್ಸು, ಅದನ್ನು ಸಹಿತ ನಾನು ವಿವರಣೆಯನ್ನು ಕೊಡಬಹುದು ಅನ್ನುವಂಥದ್ದು ಏನಿದೆ ವಿಜ್ಞಾನ. ಮತ್ತು ಅವುಗಳ ಮೋಷನ್ ಏನಿದೆ ಅದಕ್ಕೊಂದು ಥಿಯರಿಟಿಕಲ್ ಕೆಪ್ಲರ್ಸು ಉಂಟು. ಕೆಪ್ಲರ್ಸ್ ಥಿಯರಿ ಯಾವ ರೀತಿಯಿಂದಾಗಿ ತಿರುಗ್ತವೆ ಅನ್ನೋದಕ್ಕೂ ಒಂದು ಉಂಟು. ಒಂದು ಈ ಕಾಸ್ಮೊಲಾಜಿಕಲ್ದು ಒಂದು ಅಗಾಧತೆ. ಈ ಅಗಾಧತೆಯಲ್ಲಿ 2 ಉಂಟು, ಜಸ್ಟ್ ಟು ಕೀಪ್ ಇಟ್ ಶಾರ್ಟ್. ಈ ಅಗಾಧತೆಯಲ್ಲಿ ಒಂದು ಅವುಗಳ ಪ್ರಮಾಣದ ಅಗಾಧತೆ ಒಂದು, ಇನ್ನೊಂದು ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಅಂಥೇಳಿ, ಡೆಮ್ಸ್ಕಿ ಅಂತೇಳಿ, ಅದು ಬ್ಯೂಟಿಫುಲಿ ರಿಟನ್ ಬುಕ್. ಈಗ ಶಿಯರ್ ಕಾಂಪ್ಲೆಕ್ಸಿಟಿ ಆಫ್ ದ ಯೂನಿವರ್ಸ್, ಇಷ್ಟೊಂದು ಕಾಂಪ್ಲೆಕ್ಸಿಟಿ ಇದೆ ಯೂನಿವರ್ಸ್ದಲ್ಲಿ, ಇಷ್ಟೊಂದು ಪದಾರ್ಥಗಳು ಎಲ್ಲಿದೆ ಬಂದು, ಯಾವ ಮೂಲವಾಗಿ ಬಂದು, ಇದು ಎಲ್ಲರನ್ನೂ ಚಿಂತನೆ ಮಾಡುವಂಥದ್ದು. ಇಷ್ಟು ಪದಾರ್ಥಗಳು ಗಣನೆಗೆ ಸಿಗದಂಥವು, ಅನಂತ ಇವುಗಳ ಅಂತನೇ ಸಿಗಬಲ್ತು. ಇವತ್ತು ಹಬಲ್ ಟೆಲಿಸ್ಕೋಪ್ ಏನಿದೆ, ಮೊನ್ನೆ ಅದರದ್ದು ಎನ್ಹ್ಯಾನ್ಸ್ಮೆಂಟ್ ಆಗಿದೆ, ನೀವು ಓದಿರಬಹುದು. ಮೊನ್ನೆ ಅದರದ್ದು ಎನ್ಹ್ಯಾನ್ಸ್ಮೆಂಟ್ ಮಾಡಿದರೆ ಹಬಲ್ ಟೆಲಿಸ್ಕೋಪ್ ಕ್ಯಾನ್ ಸಿ 10 ಲೈಟ್ ಇಯರ್ಸ್. ಅಷ್ಟು ದೂರವಾಗಿದ್ದಂಥ ವಸ್ತುಗಳನ್ನು ಹಬಲ್ ಟೆಲಿಸ್ಕೋಪ್ದಿಂದ ಇವತ್ತಿಗೆ ನೋಡ್ಬೋದು. ವಿಜ್ಞಾನಿಗಳು ಇವತ್ತು ತಿಳುವಳಿಕೆ ಏನು, ಪ್ರಪಂಚ ಎಷ್ಟು ದೂರವಾಗಿದೆ ಇವತ್ತು? 15 ಬಿಲಿಯನ್ ಇಯರ್ಸ್ ಅಷ್ಟು ದೂರವಾಗಿದೆ ಅಂತ. ಡಿಸ್ಟನ್ಸ್ ಇಸ್ ಮೆಸರ್ಡ್ ಇನ್ ಇಯರ್ಸ್. ನಿಮಗೆ ಗೊತ್ತಿರ್ಬೋದು, ಒಂದು ಬೆಳಕು 1 ವರ್ಷದವರೆಗೆ ಹೋಗುವಂಥದ್ದೇನಿದೆ ದೂರ, ಆ ದೂರವನ್ನು ಹಿಡ್ಕೊಂಡ್ರೆ 15 ಬಿಲಿಯನ್ ಲೈಟ್ ಇಯರ್ಸ್ದವರೆಗೆ ಪ್ರಪಂಚ ಇದೆ ಮತ್ತು ವೇಗವಾಗಿ ಮುಂದುವರಿತಾ ಇದೆ. ಅದರದ್ದು ವಿಸ್ತಾರ ಏನಿದೆ ವೇಗವಾಗಿ ವಿಸ್ತಾರವಂತ ಇದೆ. ಅದು ನಾಟ್ ಎ ಸ್ಟ್ಯಾಟಿಕ್ ಯೂನಿವರ್ಸ್, ಇಟ್ ಇಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಅದನ್ನು ನೋಡ್ಬೋದು ಯಾರಾದರೂ. ಹೇಳಿದೆ ನಾನು, ರೆಡ್ ಶಿಫ್ಟು, ಡಾಪ್ಲರು ಅವೆಲ್ಲ ಇವತ್ತೇನಿದೆ ಇವತ್ತು ನೋಡಿದಂಥದ್ದು, ಪ್ರಾಮಾಣಿಕವಾಗಿರುವಂಥದ್ದು. ಸುಮ್ಮನೆ ಏನೋ ಹೇಳಿಬಿಟ್ವಿ ಅಂತಲ್ಲ, ಅದನ್ನು ಪರೀಕ್ಷಾ ಮೂಲಕವಾಗಿ, ಪ್ರತ್ಯಕ್ಷ ಮೂಲಕವಾಗಿ, ಪರೀಕ್ಷಿತ ಪ್ರತ್ಯಕ್ಷ, ಆ ಮೂಲಕವಾಗಿ ಬಂದಿರುವಂಥದ್ದು, ಒಬ್ಬರೇ ನೋಡಿರುವಂಥದ್ದಲ್ಲ. ಎಲ್ಲ ವಿಜ್ಞಾನಿಗಳು, ಯಾರು ಬೇಕಾದವರು ಸಾಮಾನ್ಯರು ನೋಡಿ ತಿಳ್ಕೊಳ್ಳುವಂಥದ್ದು ಒಂದು. ಈ ಅಗಾಧತೆ ನೋಡಿದರೆ ಅದು ಏನು ಅನ್ನೋದೇ ಬರೋದಿಲ್ಲ. ನಮ್ಮ ಮಿಲ್ಕಿ ವೇನಲ್ಲಿ ಎಷ್ಟು ಸೌರವ್ಯೂಹಗಳಿರಬಹುದು, ಎಷ್ಟು ಸೂರ್ಯರಿರಬಹುದು, ಅವುಗಳಿಗೆ ಎಷ್ಟು ಗ್ರಹಗಳಿರಬಹುದು, ಇದರದ ಒಂದು ಪರಿಣಾಮ ಒಂದು ಮಟ್ಟಿಗೆ ಆದರೆ ಮಿಲ್ಕಿ ವೇ ಇಂಥವು ಎಷ್ಟಿರಬಹುದು, ನಕ್ಷತ್ರ ಪುಂಜಗಳು ಕಣ್ಣಿಗೆ ಕಾಣಿಸದಷ್ಟಿವೆ. ಅಗಾಧತೆ. ನಮ್ಮ ಮಿಲ್ಕಿ ವೇ ಕಾಣೋದೇ ಇಲ್ವಂತೆ. ಅಲ್ಲ, ವಿ ಹ್ಯಾವ್ ನಾಟ್ ಗಾಟನ್ ಔಟ್ ಆಫ್ ದ ಮಿಲ್ಕಿ ವೇ. ನಾವು ಸರಿಯಾಗಿ ನಮ್ಮ ಸೌರವ್ಯೂಹವನ್ನೇ ದಾಟಿ ಹೋಗಿಲ್ಲ. ಏನು ಇನ್ನೂವರೆಗೆ 2 ರಾಕೆಟ್ ಹೋಗಿದ್ದು ಉಂಟು. 71 ಏನು ರಷ್ಯನ್ಸ್ ಹಾರಿಸಿದ್ದು ಉಂಟು, ಸ್ಪುಟ್ನಿಕ್ ಏನು ಉಂಟು, ಅವು 2 ಸೌರವ್ಯೂಹವನ್ನು ದಾಟಿ ಹೋಗಿವೆ. ಪ್ಲೂಟೋ ದಾಟಿ ಹೋಗಿದಂಥ ಪದಾರ್ಥಗಳು 2 ಇಲ್ಲಿವರೆಗೆ. ಏನು ನಮ್ಮ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ, ನಾವು ಹೆಜ್ಜೆ ಇಟ್ಟಿಲ್ಲ, ನೇಬರಿಂಗ್ ಹೌಸ್ಗೆ ಹೋಗಿಲ್ಲ. ಅಲ್ಫಾ ಸೆಂಚುರಿ ಏನಿದೆ ಅದು 4.3 ಲೈಟ್ ಇಯರ್ಸ್ ಇದೆ. ಆ ದೂರವನ್ನು ಕ್ರಮಿಸಲಿಕ್ಕೆ ಬೇಕಾದಂಥ ಟೆಕ್ನಾಲಜಿ ಇವತ್ತು ಇಲ್ಲವೇ ಇಲ್ಲ. ಇದು ಹೀಗಿರುವಾಗ ಇಷ್ಟು ದೂರ ಇದ್ದಂಥ ಇಷ್ಟೊಂದು ಪದಾರ್ಥಗಳ ಸೃಷ್ಟಿ ಹೇಗಾಯಿತು, ಇದೇ ಹೇಗೆ ಇದು ಕೇಳಿದ್ದೇನೆ ನಾನು. ವಾಟ್ ಎಕ್ಸಿಸ್ಟ್, ವೈ ಇಟ್ ಎಕ್ಸಿಸ್ಟ್ ಇರೋದು ನೋಡೋಣ ಆಮೇಲೆ. ವಾಟ್ ಎಕ್ಸಿಸ್ಟ್ ಅಂತ ತಿಳ್ಕೊಳ್ಳೋದ್ರಲ್ಲೇ ನಮ್ಮದೆಲ್ಲ ಶಕ್ತಿ ಸಾಮರ್ಥ್ಯ ಉಡಿಗೆ ಹೋಗಿಬಿಡ್ತದೆ. ಹೀಗೊಂದು ಉಂಟು. ನಾವು ನೋಡೋದು ಇವತ್ತು 10 ಬಿಲಿಯನ್ ಲೈಟ್ ಇಯರ್ಸ್ವರೆಗೆ ನೋಡ್ಬೋದು, ಅದರದ್ದು ತುದಿ ಕಾಣೋದೇ ಇಲ್ಲ. ಇವತ್ತು ಯಾರಾದರೂ ಕೇಳಿದರೆ ಯೂನಿವರ್ಸ್ ಎಲ್ಲಿ ಮುಗೀತು ಅಂತ ಕೇಳಿದರೆ ಹೇಳಲಿಕ್ಕೆ ಬರೋದಿಲ್ಲ. 15 ಅಂತ ಸುಮ್ಮನೆ ಲೆಕ್ಕಾಚಾರ. ಯಾಕೆ ಅಂದರೆ ಆ ಡಾಪ್ಲರ್ದೊಂದು ಫಾರ್ಮುಲಾ ಇಟ್ಕೊಂಡ್ಬಿಟ್ಟು ಹೇಳಿದಂಥದ್ದು. ಇದನ್ನು ಹೆಂಗೆ ಧರಿಸಿದಂಥವನು ಹೆಂಗೆ ಅಂಥೇಳಿ ಅನುಮಾನ ಮೂಲಕವಾಗಿ. ಮತ್ತು ಅದೇ ಚೇತನನ ಬೇಕಲ್ಲ, ಹೇಳಿದ್ದೀನಿ ಮೂಲಭೂತವಾಗಿ ಎರಡು ಅದರಲ್ಲಿ ಘರ್ಷಣೆ ಏನು, ಚೇತನ ಇಲ್ಲದೆ ಹೇಗೆ ವಿವರಣೆಯನ್ನು ಕೊಡ್ತೀರಿ ನೀವು ಅಂತ ಹೇಳುವಂಥದ್ದು ಅನುಮಾನ ಮೂಲಕವೇ ಆಗಲಿ ಅಥವಾ ವೈದಿಕ ಮೂಲವೇ ಆಗಲಿ, ಅದೇ ಮೂಲ ಪ್ರಶ್ನೆ. ಈ ಧಾರಣ, ಇಂಥ ದೊಡ್ಡ ಪೃಥ್ವಿ ಬಿಟ್ಟುಬಿಡಿ, ಇದು ಯಾವ ಗಣನೆಗೂ ಇಲ್ಲ. ಇಂಥ ಎಷ್ಟು ಒಂದು ಕೋಟ್ಯಾನುಕೋಟಿ ಪೃಥ್ವಿಗಳೇನಿದೆ ಸೂರ್ಯನ ಹೊಟ್ಟೆಯಲ್ಲಿ ಮುಳುಗಿಬಿಡ್ಬೋದು. ಇಂಥ ಸೂರ್ಯರು ಎಷ್ಟಿದ್ದಾರೋ ಯಾರಿಗೆ ಗೊತ್ತು. ಈ ಎಲ್ಲ
ಇದು ಏನಿದೆ ಆ ಧಾರಣ ಪ್ರಯತ್ನ, ಧಾರಣ ಅಂಥೇಳಿ ಹಿಂದಿತ್ತು. ಇದನ್ನು ಧರಿಸಿದವರು ಯಾರು? ಒಬ್ಬ ಪಕ್ಷಿ ಹಾರಬೇಕಾಗಿತ್ತು ಅಂದರೆ ಅದಕ್ಕೊಂದು ಪ್ರಯತ್ನ ಬೇಕೋ ಬೇಡವೋ, ಬೀಳದ ಹಾಗೆ ವಿಹಂಗಮ, ರೆಕ್ಕೆ ಬಡಿತಿರ್ಬೇಕದು. ಮತ್ತು ಅದು ಚೇತನ, ಒಳಗಡೆ ಚೇತನ ಇರದೊರ್ತು ಆ ಧಾರಣ ಶಕ್ತಿ ಎಲ್ಲಿದೆ ಬಂತು ಅದು ಅಂತ ಕೇಳುವಂಥದ್ದು ಧಾರ್ಮಿಕ ಮೂಲಕವಾಗಿಯೇ ಇರಲಿ ಅಥವಾ ಅನುಮಾನ ಮೂಲಕವಾಗಿಯೇ ಇರಲಿ. ನಾವು ಹೇಳುವಂಥದ್ದು ದೇವರೇನಿದೆ ಎಲ್ಲ ವಸ್ತುಗಳಲ್ಲೂ ಇದ್ದಾನೆ ಅಂತರ್ಯಾಮಿಯಾಗಿ. ಅಂತಸ್ಥಿತ್ವ ನಿಯಮನ ನಮ್ಮಲ್ಲಿ. ಆ ಪದಾರ್ಥ, ಚೇತನ ಪದಾರ್ಥಗಳ ಏನೋ ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆಗಳಿಗೂ ಸಹಿತ ಪರಮಚೇತನನೇ ಮೂಲವಾಗಿ ನಿಯಾಮಕ. ಆ ರೀತಿಯಾಗಿ ವಿವರಣೆಯನ್ನು, ಕನ್ಸಿಸ್ಟೆಂಟ್ ವಿವರಣೆಯನ್ನು ಕೊಟ್ಟಿದ್ದೀವಿ. ಆಮೇಲೆ ಹಿಂದೆ ಬಂದಿರುವಂಥ ವಿವರಣೆಗಳನ್ನು ನೋಡ್ಬೋದು. ಹೇಗಪ್ಪ ಧಾರಣೆ ಅಂದರೆ ಇವು ಮೂಲಕವಾಗಿ ಏನಂತಾರೆ ಅದಕ್ಕೆ, ಆಮೆ ನೀವೆಷ್ಟೋ ಕೇಳಿರ್ಬೋದು. ಹೇಗಪ್ಪ ಇದು ಪೃಥ್ವಿ ನಿಂತಿದೆ ಅಂತಂದರೆ ಕೆಳಗಡೆ ಆಮೆ ಧರಿಸಿ ನಿಂತಿದೆ. ಆ ಆಮೆಗೆ ಏನದ ಇದು ಆಧಾರ, ಇನ್ನೊಂದು ಆಮೆ ಆಧಾರ. ಇದು ಬೈಬಲ್ನಲ್ಲೂ ಬರುವಂಥದ್ದು ಆ ಜಗಳ. ಆ ಆಮೆಗೆ ಯಾವ ಮೂಲ, ಇನ್ನೊಂದು ಆಮೆ ಮೂಲ. ಹೀಗೆ ಆಮೆಗಳ ಒಂದು ಸರವನ್ನೇ ಒಪ್ಪಿಬಿಟ್ಟು ಇವೆಲ್ಲ ನಿಂತಂಥದ್ದು ಹೆಂಗೆ ನಿಂತಿದೆ ಅನ್ನುವಂಥ ಒಂದು ವಿವರಣೆ ಏನಿದೆ ಆ ಮೂಲಕವಾಗಿ ಬಂತು. ಚೇತನ ಬೇಕಲ್ಲ ಅಂತ, ಏನೇ ಇರಲಿ ಒಬ್ಬ ಚೇತನ ಬೇಕಲ್ಲ ಇದನ್ನೆಲ್ಲ ತಡೆದಿರಿ. ಇಲ್ಲಾರು ಪೃಥ್ವಿ ಬೀಳ್ತದೆ, ಇದು ಹಂಗೆ ಬಿಟ್ಬಿಟ್ರೆ ಬೀಳೋದಿಲ್ಲ. ಇದು ಆಕಾಶ, ಅವಕಾಶ. ಇದು ಅವಕಾಶ ಇರೋದರಿಂದ ಇವೆಲ್ಲ ಪದಾರ್ಥಗಳು ತನ್ನಷ್ಟಕ್ಕೆ ತಾನೇ ನಿಂತು ಅಂತ ಹೆಂಗೆ ಹೇಳಬೇಕು ನಾನು? ಬೀಳ್ತಾನೆ ಇರಬೇಕು ಇವು. ಎಲ್ಲಿ ಬೀಳ್ತಾವು? ಬೀಳೋದಿಲ್ಲಲ್ಲ, ಕಣ್ಣಿಗೆ ಕಾಣೋದಿಲ್ಲಲ್ಲ. ಹಂಗಾರೆ ಏನೋ ಒಂದು ಬೇಕಲ್ಲ ಶಕ್ತಿ. ಆ ಶಕ್ತಿ ಹೇಗೆ ಅಚೇತನ ಆಗ್ಲಿಕ್ಕೆ ಸಾಧ್ಯ? ಚೇತನನೇ ಆಗಬೇಕಲ್ಲ ಆ ಶಕ್ತಿ ಅಂಥೇಳಿ ಆ ವಿವರಣೆ. ಇಲ್ಲ, ಚೇತನ ಕಾರಣ ಇಲ್ಲ, ಅಚೇತನ ಮಾತ್ರದಿಂದ ಸಾಧ್ಯ. ನೋಡ್ರಿ, ಎರಡು ಪದಾರ್ಥಗಳನ್ನು ಇಟ್ಟುಬಿಟ್ಟು ನಾನು ಅಂತರದಲ್ಲೇ ನಿಲ್ಲಿಸ್ತೀನಿ. ಎರಡೂ ಪದಾರ್ಥಗಳು ಒಂದಕ್ಕೊಂದಕ್ಕೆ ಏನು ಆಕರ್ಷಣೆ ಶಕ್ತಿ ಇದೆ ಆ ದ್ರವ್ಯ ಸ್ವಾಭಾವಿಕವಾಗಿ, ಆ ಸ್ವಭಾವದ ಮೇಲೂ ಪರಮಚೇತನನ ಒಂದು ನಿಯಂತ್ರಣ ಇದೆ ಅನ್ನೋದೇನಿದೆ ಆ ವಿವರಣೆ ಆಗಮ ಮೂಲಕವಾಗಿ ಬರಬೇಕು. ನಾವು ಹೇಳುವ, ನಾವೇನು ದ್ರವ್ಯಕ್ಕೆ ಆ ಶಕ್ತಿ ಇಲ್ಲ ಅಂತ ಹೇಳೋದಿಲ್ಲ ನಾವು. ಆದರೆ ಆ ಶಕ್ತಿ ಎಲ್ಲಿದೆ ಬಂತು ಅಂತ ಕೇಳಿದರೆ ಅದು ಆ ಸ್ವಭಾವದ ಮೇಲೂ ಸಹಿತ ಪರಮಾತ್ಮನ ಒಂದು ನಿಯಮನ ಇದೆ, ಅದರಿಂದ ಬಂದಿದೆ ಅಂತ ಹೇಳ್ತೀವಿ. ಆದರೆ ಅದನ್ನು ಸ್ವಲ್ಪ ಹೊರಗಿಟ್ಟುಬಿಟ್ಟು ವಿಜ್ಞಾನಿಗಳು ಕೊಡುವಂಥ ವಿವರಣೆ ಏನಿದೆ, ದ್ರವ್ಯಗಳ ಸ್ವಭಾವದಿಂದ ಮಾತ್ರ ಅವುಗಳ ಒಂದು ಏನಿದೆ ನಿಲ್ಲುವಿಕೆ, ಅದರ ವಿವರಣೆಯನ್ನು ಕೊಡಬಹುದು. ನಾನು ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಬಿಟ್ಟು ಬಿಡ್ತೇನೆ, ಸ್ವಲ್ಪ ಟೆಕ್ನಿಕಲ್ ಇಲ್ಲಿದೆ, ಅದನ್ನು ಬಿಟ್ಟು ಬಿಡೋಣ. ಈ ಎಲ್ಲ ಪದಾರ್ಥಗಳು ಬರೇ ಇರೋದು ಅಷ್ಟೇ ಅಲ್ಲ. ಸುಮ್ಮನೆ ಸಾಮಾನ್ಯವಾಗಿ ಹೇಳೋದಾದರೆ ಬರೇ ಇವಿಷ್ಟೇ ಇರೋದು ಅಂತಲ್ಲ, ಅವು ಇರೋ ಗತಿ ಏನು ಸ್ಥಿತಿ ಇದೆ ಅದು ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ, ಬರೇ ಕಾಂಪ್ಲೆಕ್ಸಿಟಿ ಅಲ್ಲ. ಇದು ತುಂಬ ಗುಡ್ ಡಿಸ್ಕ್ರಿಪ್ಷನ್, ಏನು ವೆರಿ ಕ್ರಿಯೇಟಿವ್ ಡಿಸ್ಕ್ರಿಪ್ಷನ್ ಅವನು ಕೊಟ್ಟಂಥದ್ದು. ಬರೀ ಕಾಂಪ್ಲೆಕ್ಸಿಟಿ ಮೇಲೆ ನಿರ್ಧಾರ ಮಾಡಬೇಡ್ರಿ, ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಮೇಲೆ ಪರಮಚೇತನ ಇದ್ದಾನೆ ಅಂತ ಹೇಳ್ರಿ. ಇವನು ದೇವರನ್ನು ಒಪ್ಪಿರುವಂಥ ವಿಜ್ಞಾನಿ, ಓದಬೇಕು ಅವನು ಡೆಮ್ಸ್ಕಿ. ಇದು ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಇದೆ. ನೀವು ಬರೇ ಕಾಂಪ್ಲೆಕ್ಸಿಟಿ ಮೇಲೆ ಬರೀ ಅಚೇತನನ್ನೇ ಹೇಳಿದ್ರೋ ನಿಲ್ವೋ, ಸರಿ ಹೋಯ್ತು ಒಂದು ನಾವು. ಈ ಬರೇ ಕಾಂಪ್ಲೆಕ್ಸಿಟಿ ಮೇಲೆ ಹೇಳೋದಿಲ್ಲ ನಾನು, ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಇದೆ. ಒಂದು ಮನುಷ್ಯನ ಮಿದುಳು ನೀವು ತೆಗೆದು ನೋಡಿದರೆ, ಬರೇ ಒಂದು ಸೆಲ್ ತೆಗೆದು ನೋಡಿದರೆ, ಒಂದು ಆ್ಯಟಮ್ ತೆಗೆದು ನೋಡಿದರೆ ಅದರಲ್ಲಿ ಇರುವಂಥ ಬರೇ ಅಗಾಧತೆ ಅಲ್ಲ ನಾನು ಹೇಳ್ತಾ ಇರೋದು. ಒಂದಾವ ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಇದೆ. ಒಂದು ಪ್ರೋಟಾನ್ಗೆ ಇಂತಿಷ್ಟೇ ಶಕ್ತಿ ಇರಬೇಕು, ಇಲೆಕ್ಟ್ರಾನಿಕ್ಸ್ಗೆ ಇಂತಿಷ್ಟೇ ಶಕ್ತಿ ಇರಬೇಕು, ಇಂತಿಷ್ಟೇ ಮಾಸ್ ಇರಬೇಕು. ಯಾರಿಗಾದರೂ ಗೊತ್ತಿರಬೇಕು 2n², ಅದು ಅಷ್ಟೇ ಇಲೆಕ್ಟ್ರಾನ್ಸ್ ಇರಬೇಕು ಆರ್ಬಿಟ್ನಲ್ಲಿ. ಈ ಪೃಥ್ವಿ ಇರುವಂಥ ಏನು ಆರ್ಬಿಟ್ ಅದ ಅದಕ್ಕೆ ಗೋಲ್ಡಿ ಚೇನ್ ಅಂತ ಕರಿತಾನೆ ನಾವು. ಈ ಒಂದು ಚೇತನ ಉದ್ಭವ ಆಗಬೇಕಾಗಿತ್ತು ಪೃಥ್ವಿ ಮೇಲೆ ಅಂದರೆ ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಇರೋದೊರ್ತು ಈ ಜೀವಿಗಳ ಉದ್ಭವ ಹೆಂಗೆ ಆಗ್ಲಿಕ್ಕೆ ಸಾಧ್ಯ? ಅಥವಾ ಇಷ್ಟೊಂದು ಏನು ಪದಾರ್ಥಗಳು ಇವು ಹೇಗೆ ಸಮತೋಲನದಲ್ಲಿ ಇವೆ, ಈ ಸಮತೋಲನ ಹೇಗೆ ಸಾಧ್ಯ? ಆ ಸಮತೋಲನ ಬರಬೇಕಾಗಿತ್ತು ಅಂತಂದರೆ ಬಯೋಡೈವರ್ಸಿಟಿ ಬರಬೇಕಾಗಿತ್ತು ಮೂಲಕವಾಗಿ, ಅತ್ಯವಶ್ಯಕವಾಗಿ. ಅಂದರೆ ಬರೀ ಅಚೇತನನ ಒಂದು ಉದ್ಭವ ಕ್ರಿಯೇಷನ್ ಹೇಳೋದಿಲ್ಲ ನಾನು, ಚೇತನನದೇ ಏನೋ ಒಂದು ಕ್ರಿಯೇಷನ್ ಇದೆ ಆ ಪ್ರಾಸೆಸ್ ಬರಬೇಕಾಗಿತ್ತು ಅಂದರೆ ಎಲ್ಲ ಗೋಲ್ಡಿ ಚೇನ್ನಲ್ಲಿರಬೇಕು, ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಇರಬೇಕು. ಈಗ ಹೇಳ್ರಿ ನೀವು ನಾವು ಇದರ ಮೇಲೆ ಚೇತನನನ್ನು ನಾನು ನಿರ್ಧಾರ ಮಾಡ್ತೀನಿ. ಒಂದು ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಅಂದರೆ ಹಿಂದೆ ಒಂದು ಉದ್ದೇಶ ಇದ್ದು ಏನು ಪ್ರೇಕ್ಷಾಮೂಲಕವಾಗಿ, ಆ ಪ್ರೇಕ್ಷಾಮೂಲಕವಾಗಿ ಹರಿದು ಬರಬೇಕು ನನಗಿದು. ಸುಮ್ಮನೆ ಬಂದುಬಿಟ್ಟು ಸರಿ ಅವೇ ದ್ರವ್ಯಗಳವ ಒಂದಕ್ಕೊಂದು ಆಕರ್ಷಣೆ ಮಾಡ್ತದೆ, ಇವೇ ಸರಿ ಇವು ಇರುವಂತಹ ಸ್ಥಿತಿ ನೋಡ್ರಿ ಅಂದ. ಬರೀ ಇವೇ ನೋಡಬೇಡ್ರಿ, ಇರುವಂಥ ಒಂದು ಸ್ಥಿತಿ ನೋಡ್ರಿ, ಎಷ್ಟು ಮೈನ್ಯೂಟ್ ಅದರಲ್ಲಿದೆ ಅನ್ನೋದೇನು ಹೇಳಿದಾನ ಅವನು. ಒಂದೊಂದು ಏನಿದೆ ದೇ ಆರ್ 10⁻⁻76 ಆ ಟಾಲರೆನ್ಸ್ ಲಿಮಿಟ್ಸ್ ಏನಿದೆ ಅಲ್ಲ ಇದರಲ್ಲಿ,
ಇಷ್ಟು ಕಡಿಮೆ ಇದೆ ಟಾಲರೆನ್ಸ್ ಲಿಮಿಟ್ಟು. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹಿತ ಈಗಿನ ಸಮತೋಲನ ಸ್ಥಿತಿ ಏನಿದೆ ಇದು ಇರೋದಿಲ್ಲ. ಅದನ್ನು ನೆನಪಿಟ್ಕೊಡ್ರಿ ಅಂದ. ಆ ಸಮತೋಲನ ಸ್ಥಿತಿ ಬರಬೇಕಾಗಿತ್ತು ಅಂದರೆ ಅದು ವಿಚಾರ ಮೂಲಕವಾಗಿ ಬಂದಿರಬೇಕು, ಪ್ರೇಕ್ಷಾ ಮೂಲಕವಾಗಿ ಬಂದಿರಬೇಕು, ಚಿಂತನೆ ಮೂಲಕವಾಗಿ ಬಂದಿರಬೇಕು. ಏನು ಪ್ಲ್ಯಾನಿಂಗ್ ಇರಬೇಕು. ಅದಕ್ಕೆ ಸುಮ್ಮನೆ ಬಂತು ಅಕಸ್ಮಾತ್ ಆವಿರಾಸಿ ತನ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಹೇಳುವಂಥ ವಿಜ್ಞಾನಿ ಅವ. ಅಂದಮೇಲೆ ಹಿಂದೆ ಪರಮಚೇತನ ಇರಬೇಕು ಅಂಥೇಳಿ. ಉಳಿದ್ದೇನಿದೆ ಮುಂದೆ ಹೋಗೋಣ. ಇದೆಲ್ಲ ಆದಮೇಲೆ ಹೇಳಿದ್ದೀವಿ. ಈಗ ವಾಟ್ ಎಕ್ಸಿಸ್ಟ್ ಅನ್ನೋ ಒಂದು ವಿವರಣೆಯನ್ನು ನಾನು ಸರಿಯಾಗಿ ಕೊಟ್ಟೆ ಅಂತಂದರೆ, ಬೋತ್ ಇನ್ ಟರ್ಮ್ಸ್ ಆಫ್ ಫೈಂಡಿಂಗ್ ದ ಗಾಡ್, ಫೈಂಡಿಂಗ್ ದ ಸೆಲ್ಫ್ ಆ್ಯಂಡ್ ಫೈಂಡಿಂಗ್ ದ ಯೂನಿವರ್ಸ್. ಈ ಮೂರು ವಸ್ತುಗಳ ಏನಿವೆ, ವಾಟ್ ಎಕ್ಸಿಸ್ಟ್, ಅವುಗಳ ವಿವರಣೆಯನ್ನು ನಾನು ಸರಿಯಾಗಿ ಕೊಟ್ಟ ಮೇಲೆ ವೈ ದೇ ಎಕ್ಸಿಸ್ಟ್ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಏನಿವೆ ಅವು ಯಾಕಿವೆ, ಅವು ಯಾಕಾದರೂ ಇವೆ. ಸುಳ್ಳು ಇಷ್ಟೊಂದು ಕೆಲಸ ಬಗೆಸೇ ಇಲ್ಲ ಅನ್ನ ಅವನು. ಒಮ್ಮೆ ವಿಸನ್ಬರ್ಗ್ ಅಂತ ಹೇಳಿದಾನೆ, ಅವನು ನೋಬೆಲ್ ಪ್ರೈಸ್ ವಿನ್ನರ್. ಅವನು ನೋಡ್ತಾ ಹೋದ ಎಲ್ಲಿಯೂ ಅಂತಿಲ್ಲ, ಏನೂ ಇಲ್ಲ ಪ್ರಪಂಚಕ್ಕೆ. ಎಷ್ಟೆಷ್ಟು ನೋಡ್ತೀರಿ ಡೀಪ್ ಇನ್ ಟು ದ ಸ್ಪೇಸ್, ಎಷ್ಟೆಷ್ಟು ದೂರ ನೋಡ್ತೀರಿ ಅಷ್ಟಷ್ಟು ಪದಾರ್ಥಗಳು ಇನ್ನೂ ಇವೆ ಅನ್ನೋದೇನಿದೆ ಇದು ಪ್ರತ್ಯಕ್ಷದಿಂದಲೇ ತಿಳಿದಿರುವಂಥದ್ದು. ಇದಕ್ಕೇನು ಯಾರೇನು ಹೇಳಬೇಕಾಗಿಲ್ಲ. ನೋಡಿ ಅವ ಬೇಸತ್ತ. ಇವ ನೋಬೆಲ್ ಪ್ರೈಸ್ ಭಾಳ ಹೀ ಈಸ್ ಅ ವೆರಿ ಅಕ್ನಾಲೆಜ್ಡ್ ಸೈಂಟಿಸ್ಟ್. ನೋಡಿ ಏನು ಹೇಳಿದ ಅವ ಅಂದ್ರೆ, ಇಟ್ ದ ಫ್ಯುಟೈಲ್ ಟು ಲುಕ್ ಇನ್ ಟು ದ ಸ್ಪೇಸ್. ಇದಕ್ಕೊಂದು ಪರ್ಪಸ್ ಇಲ್ಲ, ಇದಕ್ಕೆ ಏನು ಇದು ಯಾಕಿವೆ, ಇದಕ್ಕೆ ಪರ್ಪಸ್ಲೆಸ್ ಎಕ್ಸಿಸ್ಟೆನ್ಸ್ ಅಂತ ಹೇಳಿ ಹೇಳುವಂಥ ಸ್ಥಿತಿಗೆ ಬಂದವ ಆ ಸೈಂಟಿಸ್ಟ್. ಆದ್ದರಿಂದ ಇವು ಪ್ರಪಂಚ ಇದೆ ಅನ್ನೋದು ಒಂದು ಹುಡುಕುವಂಥ ಒಂದು ಪ್ರಯತ್ನ. ಅದು ಆದ ಮೇಲೆ ಬರುವಂತಹ ಪ್ರಶ್ನೆ, ಇವು ಯಾಕಾದರೂ ಇವೆ, ನಾವು ಯಾಕಾದರೂ ಬಂದ್ವಿ ಇಲ್ಲೇ, ಇಷ್ಟೆಲ್ಲ ಜೀವರಾಶಿಗಳು ಯಾಕೆ ಬಂದು, ಇಷ್ಟೆಲ್ಲ ಭೂಮಂಡಲಗಳು ಯಾಕಿವೆ, ಯಾರಿಗೋಸ್ಕರವಾಗಿವೆ ಅನ್ನೋದು ಆಮೇಲೆ. ಇದು ಯಾವಾಗ, ಇದು ಜಗತ್ತಿನ ಸ್ವರೂಪ ನಿರ್ಣಯ ಆದ ಮೇಲೆ. ಜಗತ್ಸ್ವರೂಪ ಅನಿರ್ಣಯ ತತ್ಕಾರಣತ್ವ ನಿರ್ಣಯಾತ್. ಎಂಥ ಅದ್ಭುತವಾದಂಥ ವಾಕ್ಯಗಳು. ಈ ಜಗತ್ತು ಸ್ವರೂಪದ ನಿರ್ಣಯ ಆಗದೇ ಇದ್ದರೆ, ಜಗತ್ ಸ್ವರೂಪ ಅಂದರೆ ಹೇಳಿದೆ, ಆ ಜಗತ್ತನ್ನು ಒಳಗೊಂಡಂತೆ ಇದು ಅಚೇತನ ಪ್ರಪಂಚನೂ ಬಂತು, ಚೇತನ ಪ್ರಪಂಚನೂ ಬಂತು. ಇವುಗಳ ಸ್ವರೂಪವನ್ನು ನಾನು ಸರಿಯಾಗಿ ತಿಳಿದುಕೊಳ್ಳಲಿಲ್ಲ. ತತ್ಕಾರಣತ್ವ ನಿರ್ಣಯಾತ್. ಅವು ಯಾಕವ ಅನ್ನೋದರ ಚಿಂತನೆ ಯಾಕೆ ಮಾಡ್ತೀರಿ ಅಂತ. ಹೌದೇನಲ್ಲ, ನಾನು ಬರೇ ಮಾರಲಿ ವಿಚಾರ ಪ್ರಪಂಚ ಬಿಟ್ಟು ಬರೀ ಆಚಾರ ಪ್ರಪಂಚವನ್ನೇ ಮಾಡಿದೆ ಅಂತ ಇಟ್ಕೊಂಬ ಅಲ್ಲೇ ತಪ್ಪು ಅಂತ ಹೇಳೋದಿಲ್ಲ. ಮೋರ್ ಎಂಫಸಿಸ್. ಈಗ ಏನಿದೆ ಅನ್ನೋದನ್ನು ಮೊದಲು ಪ್ರಯತ್ನಪೂರ್ವಕವಾಗಿ ತಿಳ್ಕೊಳ್ಬೇಕು. ಜಗತ್ ಸ್ವರೂಪ ನಿರ್ಣಯ ಏನಿದೆ ಅದಾಗಬೇಕು. ಅದು ಆದ ಮೇಲೆ ಚಿಂತನೆ ಏನು ಅಂದರೆ ಆ ಕಾರಣದ ಚಿಂತನೆ ಆಮೇಲೆ. ಅದಾದಮೇಲೆ ಮಾರಲ್ ಬರುವಂಥದ್ದೇನು ತದನಂತರದಲ್ಲಿ. ಒನ್ಸ್ ಐ ಫೈಂಡ್ ಮೈ ಸೆಲ್ಫ್, ಫೈಂಡ್ ದ ಯೂನಿವರ್ಸ್, ಫೈಂಡ್ ದ ಗಾಡ್ ಆರ್ ಅದರ್ವೈಸ್, ವೈ ದೇ ಎಕ್ಸಿಸ್ಟ್, ವಾಟ್ ಎಕ್ಸಿಸ್ಟ್, ವೈ ದೇ ಎಕ್ಸಿಸ್ಟ್ ಅನ್ನುವಂಥದ್ದು. ಅದಾದಮೇಲೆ ಅದರ ಮೂಲಕವಾಗಿ ಹರಿದು ಬರುವಂಥದ್ದು ಮಾರಲ್ಸ್ ಆ್ಯಂಡ್ ಎಥಿಕ್ಸ್. ಹೌದೇನಲ್ಲ, ನಾನೇನು ಮಾಡಬೇಕು ಅಂಥೇಳಿ ಆಮೇಲೆ ವಿಚಾರ. ಬಂದೆ, ನಂದು ಮತ್ತು ಅಚೇತನ ಪ್ರಪಂಚಕ್ಕೂ ಏನು ಸಂಬಂಧ, ನನಗೂ ಚೇತನ ಪ್ರಪಂಚಕ್ಕೂ ಉಳಿದ ಚೇತನ ಪ್ರಪಂಚಕ್ಕೂ ಏನು ಸಂಬಂಧ, ನನಗೂ ಮತ್ತು ಪರಮಚೇತನಕ್ಕೂ ಏನು ಸಂಬಂಧ, ಈ ಸಂಬಂಧವನ್ನು ನಾನು ಸರಿಯಾಗಿ ನಡೆಸಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಅನುಗುಣವಾಗಿ ಹೆಂಗಿರಬೇಕು ನಾನು, ಅದಕ್ಕೆ ಅನುಗುಣವಾಗಿ ನಾನು ಇರಲಿಲ್ಲ ಅಂದರೆ ದುಃಖ ಏನದ ಕಟ್ಟಿಟ್ಟ ಬುತ್ತಿ. ಸಮ್ಯಕ್ಚ ಅಧಿಕ ವಿಜ್ಞಾನಾತ್ ಸುಖಾಧಿಕ್ಯಂ ಭವೇತ್ ನೃಣಾಂ. ನೋಡಿ ಎಂತಿಂತಾವು. ಸಮ್ಯಕ್ಚ ಅಧಿಕ ವಿಜ್ಞಾನಾತ್ ಸುಖಾಧಿಕ್ಯಂ ಭವೇತ್ ನೃಣಾಂ. ನಮ್ಮ ಮನುಷ್ಯರಿಗೆ ಸಮ್ಯಕ್ಚ ಅಧಿಕ ವಿಜ್ಞಾನಾತ್, ಆ ಜ್ಞಾನ ಸಮ್ಯಕ್ಕಾಗಿರ್ಬೇಕು, ಅದು ಪ್ರಮಾಣ ಮೂಲಕವಾಗಿರಬೇಕು. ಆ ವಿವರಣೆಯನ್ನು ನಾನು ಸರಿಯಾಗಿ ಇಟ್ಕೊಂಡಿರ್ಬೇಕು. ಮತ್ತು ಹೆಂಗೆ ವಸ್ತುಗಳು ಆಧಿಕ್ಯ ಆ ಆಧಿಕ್ಯಗೆ ಅನುಗುಣವಾಗಿ ಸರಿಯಾದ ತಿಳುವಳಿಕೆ ಇರಬೇಕು ನನಗೆ. ಈಗ ಪರಮಾತ್ಮನನ್ನು ಕುರಿತು ನನ್ನ ಚಿಂತನೆಯಲ್ಲಿ ತಪ್ಪಿದರೆ ಅದರಿಂದ ಬರುವಂತಹ ದುಃಖ ಒಂದು. ಈಗ ನಾನು ಎಲ್ಲೋ ಬಾಗಿಲ ಕಿಟಕಿಗಳನ್ನು ನಾನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂಥೇಳಿ ಬರುವಂತಹ ದುಃಖ ಅಥವಾ ಸುಖ ಏನದೆ ಬೇರೆ. ಸಮ್ಯಕ್ಚ ಅಧಿಕ ವಿಜ್ಞಾನಾತ್ ಸುಖಾಧಿಕ್ಯಂ ಭವೇತ್ ನೃಣಾಂ. ಅದೇ ಥರ ಮಿಥ್ಯಾಜ್ಞಾನದಿಂದ ದುಃಖಾಧಿಕ್ಯ ಅಂತ ಹೇಳಿದ್ದು ಉಂಟು. ಬರೀ ಅಷ್ಟಕ್ಕೆ ಹೋಗಲಿಲ್ಲ, ಏನೋಪ್ಪ ನಾನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಬಿಟ್ಟೆ ಅಂತಲ್ಲ.
ನಾನು ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ಮಿಥ್ಯಾಜ್ಞಾನದಿಂದ ದುಃಖ ಆಧಿಕ್ಯನೂ ಭವೇತ್. ಆದ್ದರಿಂದ ಅದು ಬರಬೇಕು. ಅದು ಬರಬೇಕಾದ್ರೆ ನಿಷ್ಠುರತೆಯಿಂದನೇ ಬರಬೇಕು. ಆ ಸತ್ಯವಾದ ಅನ್ವೇಷಣೆ ಏನಿದೆ ಅದು ಏನಿದೆ, ಇದು ಸುಮ್ಮನೆ ಹಾಗೆ ಏನೋ ಹೇಳಿದರು ಕೇಳಿದ್ವಿ ಅಂತ ಹೇಳಿ ಬರುವಂತಹದ್ದು ಅಲ್ಲ. ಆ ಚಿಂತನೆ, ಆ ವಿಮರ್ಶೆ ಮೂಲಕವಾಗಿ ಬರುವಂತಹದ್ದೇನಿದೆ ಆ ಸತ್ಯದ ಅನ್ವೇಷಣೆ ನಿಷ್ಠುರತೆಯಿಂದನೇ ಆಗಬೇಕು. ಇದರಲ್ಲಿ ಅದನ್ನು ಮತ್ತೆ ಬಿಟ್ಟು ಬಿಡೋಣ. ಅದನ್ನು ಬಿಟ್ಟು ಬಿಡೋಣ. ಈಗ ಸುಮ್ಮನೆ ಒಂದು ಹೇಳುವಂಥದ್ದು, ಇದು ವಿಜ್ಞಾನಿಗಳು ಹೇಳುವಂಥದ್ದು ಒಂದು ಏನಿದೆ, ಆರ್ಗ್ಯುಮೆಂಟ್ ಫ್ರಾಮ್, ಈಗ ನಾನು ಒಪ್ಪಿದೆ, ಆ ಒಪ್ಪಿದ್ದರ ವಿಷಯಕ್ಕೆ ಹೇಳುವಂಥದ್ದು ಯಾರು ಜವಾಬ್ದಾರಿ ಅಂತ. ನಾನು ಒಂದು ಹೇಳಿದೆ, ಒಂದು ದೇವರಿದ್ದಾನೆ ಅಂತ ಹೇಳಿದೆ, ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಇಟ್ಕೊಂಬಿಡು. ಅಥವಾ ಜಗತ್ತು ಹೀಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಇಟ್ಕೊಂಬಿಡು. ಆ ಸ್ಟೇಟ್ಮೆಂಟು ಗಾಡ್ ಎಕ್ಸಿಸ್ ಅಂಥೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಅದನ್ನು ನಿರ್ಧರಿಸುವಂತಹ ಜವಾಬ್ದಾರಿ ಯಾರದ್ದು? ಯಾರು ಹೇಳಿದ್ದಾರೆ ಅವ್ರ ಜವಾಬ್ದಾರಿ ಅಂದರು ವಿಜ್ಞಾನಿಗಳು. ಈಗ ನೀವು ನನಗೆ ಬಂದು ವಾಪಸ್ ಕೇಳಬೇಡ್ರಿ, ಮರು ಪ್ರಶ್ನೆ ಹೇಳಬೇಡ್ರಿ, ನೀವು ದೇವ್ರು ಇಲ್ಲ ಅಂತೇಳಿ ಹೇಳ್ರಿ ನೋಡೋಣ. ನಾ ಹೇಳಿನಿ ನ ಅನುಮಾನಾತ್, ಏನು ಆನೇಯ ಅಪನೇಯ, ನಿಮಗೆ ದೇವರನ್ನು ಸಾಧಿಸಲಿಕ್ಕೂ ಬರೋದಿಲ್ಲ ಕೇವಲ ಅನುಮಾನದಿಂದ, ಅಪನೇಯ ನಿರಾಕರಿಸಲಿಕ್ಕೂ ಬರೋದಿಲ್ಲ. ಇದು ಭಾಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದು, ಅದರಲ್ಲೇನು ಸಂಶಯನೇ ಇಲ್ಲ. ಹೋಗ್ಬೋದು ಡೀಟೇಲ್, ಸಮಯದ ಅಭಾವ. ಇದನ್ನು ಹೇಳಿದ ಮೇಲೆ ವಿಜ್ಞಾನಿಗಳು ಕೇಳುವಂಥದ್ದು ಏನು ಪ್ರಶ್ನೆ? ಈಗ ನಾನು ದೇವರಿದ್ದಾನೆ ಅಂತೇಳಿ ಹೇಳಿದ್ದೀನಪ್ಪ ವೈದಿಕ ಮೂಲಕವಾಗಿ, ಏನು ಇಂತಿಂಥ ವಿಧಾನ, ಸ್ವತಂತ್ರ ಇದ್ದಾನೆ, ಸರ್ವಕರ್ತ ಇದ್ದಾನೆ, ಏನು ಈಗ ಹೇಳಿದಾನ ಅಂತ ನಾನು ವಿಶಿಷ್ಟ ರೀತಿಯಿಂದ ದೇವರನ್ನು ಹೇಳಿದೆ. ಈಗ ನೀ ಹೇಳು ನೋಡೋಣ, ಇಲ್ಲ ಅಂತ ಹೇಳು. ಈ ಆರ್ಗ್ಯುಮೆಂಟದ್ದೇನಿದೆ, ವೇರ್ ಡು ಯು ಬೇಸ್ ಆ ಆರ್ಗ್ಯುಮೆಂಟದ್ದು? ಯಾರು ಹೇಳಿದ್ದಾರೆ ಅವ್ರು ಹೇಳಬೇಕು. ನೀ ನನಗೆ ಮರುಪ್ರಶ್ನೆಯನ್ನು ಹೇಳಬೇಡ ಅಂದರು ವಿಜ್ಞಾನಿಗಳು. ದೇವರಿಲ್ಲ ಅಂಥೇಳಿ ಸಾಧಿಸು, ಯಾಕಂದರೆ ದೇ ಆರ್ ನಾಟ್ ಅಟ್ ದ ಸೇಮ್ ಪ್ಲ್ಯಾಟ್ಫಾರ್ಮ್. ಎರಡೂ ಒಂದೇ ಸ್ಥಿತಿಗತಿ ಮೇಲೆ ಇಲ್ಲ. ನಿರಾಕರಣೆ ಮತ್ತು ಒಪ್ಪುವಂಥದ್ದು ಒಂದೇ ಮಟ್ಟದಲ್ಲಿಲ್ಲ ಅಂತ. ಒಂದೇ ಮಟ್ಟದಲ್ಲಿದ್ದು ಅಂದರೆ ನೀನು ನಿರಾಕರಣೆ ಮಾಡಲಿಕ್ಕೆ ಆಗಲಿಲ್ಲಲ್ಲ, ಹಂಗಾರೆ ದೇವರನ್ನು ಒಪ್ಪು ಬೈ ಡಿಫಾಲ್ಟ್, ಒಪ್ಪು. ಅದಕ್ಕೊಂದು ಕೊಡುವಂಥ ಒಂದು ಸುಮ್ಮನೆ ಅವ್ರು ಹೇಳುವಂಥ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ. ಏನು ಅಂದರೆ, ರೊಟೇಟಿಂಗ್ ಚೈನೀಸ್ ಸಿಲ್ವರ್ ಕಪ್ಸ್ ಅಂತ ಹೇಳ್ತಾರೆ. ಅವರಲ್ಲಿ ಒಬ್ಬನ ಡಾಕಿನ್ಸ್ ಅಂತಿದ್ದಾನೆ, ನೀವು ಓದಿದರೆ ಗೊತ್ತಾಗ್ಬೋದು. ಇದು ವಿಜ್ಞಾನಿಗಳಲ್ಲಿ ನಾಸ್ತಿಕ, ಇವು ಗಾಡ್ಸ್ ಡೆಲ್ಯೂಷನ್ ಅಂತೇಳಿ ಬರೆದಿದ್ದಾನೆ, ತುಂಬ ಪ್ರಸಿದ್ಧ ಇವತ್ತಿಗೆ. ಈ ಗಾಡ್ಸ್ ಡೆಲ್ಯೂಷನ್ನಲ್ಲಿ ಅವನು ಏನು ಹೇಳ್ತಾನೆ ಅಂತಂದರೆ, ಈಗ ಒಂದು ನಾನು ಹೇಳಿದೆ ಇವತ್ತು, ನಾನೊಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಇವಾಗ ಆರ್ಟಿಕಲ್ ಆಫ್ ಫೇತ್ ಹೌದಲ್ಲ ನೀವು ಹೇಳ್ತಾ ಇರೋದು, ಇವಾಗ ನಾನೊಂದು ಕೊಡ್ತೀನಿ. ಈಗ ರೊಟೇಟಿಂಗ್ ಚೈನೀಸ್ ಸಿಲ್ವರ್ ಕಪ್ಸ್, ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಈಗ ಟೀ ಕುಡಿಯೋ ಕಪ್ಸ್, ಸಿಲ್ವರ್ ಕಪ್ಸ್ ಅಥವಾ ಬಂಗಾರದ ಕಪ್ಪವ ಎಲ್ಲೋ ಜಗತ್ತಿನಲ್ಲಿ ಸುತ್ತಾಡ್ತಾ ಇವೆ, ಒಂದು 5-6. ಇಷ್ಟು ಸೂಕ್ಷ್ಮವಾವು ಮನುಷ್ಯನ ಕಣ್ಣಿಗೆ ಕಾಣೋದಿಲ್ಲ ಅವ. ಆಮೇಲೆ ಅವು ನಿಮ್ಮ ಜ್ಞಾನಕ್ಕೆ ವಿಷಯನೇ ಆಗೋದು, ಹೋಗಿ ಅದ್ರ ಮೇಲೆ ಏನು ಬಿಯಾಂಡ್ ಹ್ಯೂಮನ್ ಪರ್ಸೆಪ್ಷನ್, ಅದನ್ನೊಂದು ಆ್ಯಡ್ ಮಾಡ್ತೀನಿ. ಒಂದು ಭಾಳ ಸೂಕ್ಷ್ಮ, ಅವು ಜ್ಞಾನೇಂದ್ರಿಯಕ್ಕೆ ವಿಷಯ ಆಗೋದಿಲ್ಲ. ಒಂದು ಹೋಗಲಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಹೇಳ್ತೀವಿ, ಜ್ಞಾನಕ್ಕೆ ವಿಷಯವಾಗಲಿಕ್ಕೆ ಯೋಗ್ಯನೇ ಅಲ್ಲ ಅಂಥ ಪದಾರ್ಥಗಳು. ಈಗ ನೀವು ಹೇಳ್ರಿ, ನಾ ಇದನ್ನು ಹೇಳಿದೆ, ಇದನ್ನು ನಿರಾಕರಣೆ ಮಾಡಿರಿ. ನೀವು ಇದನ್ನು ಹೆಂಗೆ ನಿರಾಕರಣೆ ಮಾಡಬೇಕು? ನಂದು ಆರ್ಟಿಕಲ್ ಆಫ್ ಫೇತ್ ಅದ ಇದು. ನಾನು ಹೇಳಿದೆ ಇವತ್ತು, ನನಗೆ ಗೊತ್ತದ ಅದು ಹೆಂಗೆ ಏನು ಎಂತೂ ಎತ್ತ ಕೇಳಬೇಡ್ರಿ ನನಗೆ. ಒಂದು 5 ಚೈನೀಸ್ ಸಿಲ್ವರ್ ಕಪ್ ಅದನ್ನು ಹೇಳ್ತೀನಿ, ಅದರೊಳಗಿನ ವೈಶಿಷ್ಟ್ಯತೆಯೂ ಹೇಳ್ತೀನಿ ಬೇಕಾದ್ರೆ. ಅದು ಸಿಲ್ವರ್ ಕಪ್ಪು 5 ಕಪ್ಪವ, ಎಲ್ಲೋ ಇಡೀ ಪ್ರಪಂಚದಲ್ಲಿ ಎಲ್ಲೋ ಸುತ್ತಾಡ್ತಾವ. ಅವು ಇಷ್ಟು ಸೂಕ್ಷ್ಮ ನಿಮ್ಮ ಯಾವ ದುರ್ಬೀಣಿಗೂ ಕಾಣೋದಿಲ್ಲ. ಏನು ನಿಮ್ದು ಎಂಥ ಹಬಲ್ ಟೆಲಿಸ್ಕೋಪ್ ತೊಗೊಂಡ್ರೂ ಆಗೋದಿಲ್ಲ. ಒಂದು ಇನ್ನೊಂದು ಜ್ಞಾನಕ್ಕೆ ವಿಷಯನೇ ಅಲ್ಲ, ಅಷ್ಟು ಅತಿ ಸೂಕ್ಷ್ಮ ಆಗ್ಯಾವ. ಇದು ಇಲ್ಲ ಅಂತ ನೀವು ನಿರಾಕರಣೆ ಮಾಡಲಿ. ಅಂದಮೇಲೆ ವೇರ್ ಟು ಪ್ಲೇಸ್ ಆ ಬರ್ಡನ್ ಆಫ್ ಪ್ರೂಫ್ ಇದೆ ಅಲ್ಲ, ದಟ್ ಇಸ್ ದ ವರ್ಡ್, ಬರಲಿಲ್ಲ ನಾನು. ವೇರ್ ಡು ಯು ಪ್ಲೇಸ್ ದ ಬರ್ಡನ್ ಆಫ್ ಪ್ರೂಫ್? ಇದು ವಿಜ್ಞಾನಿಗಳು ಕೇಳುವಂಥ ಮೂಲ ಪ್ರಶ್ನೆ ಇದು, ನಿಜವಾಗ್ಲೂ ಮೂಲ ಪ್ರಶ್ನೆ, ಉಳಿದಕ್ಕೆ ಹೋಗೋದಿಲ್ಲ ನಾನು. ಬರ್ಡನ್ ಆಫ್ ಪ್ರೂಫ್ ಯಾರ ಹತ್ರ ಇದೆ? ಸಪೋಸ್ ಐ ಕ್ಲೇಮ್ ಸಮಥಿಂಗ್ ಎಕ್ಸಿಸ್ಟ್ ಅಂತ ಹೇಳಿ ಅದರದ್ದು ವಿವರಣೆ ಕೊಟ್ಟೆ. ಅದರ ವಿವರಣೆ ಕೊಡುವಂಥದ್ದೇನು? ಪ್ರೂಫ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್. ಬರ್ಡನ್ ಆಫ್ ಪ್ರೊವೈಡಿಂಗ್ ದ ಪ್ರೂಫ್ ಆಫ್ ದಟ್ ಎಕ್ಸಿಸ್ಟೆನ್ಸ್ ರೆಸ್ಟ್ ವಿತ್ ಹೂಮ್? ದ ಪರ್ಸನ್ ಹೂ ಕ್ಲೇಮ್ಸ್ ಇಟ್. Don't come back and ask me the question again to disprove it.
ಬಿಕಾಸ್ ಪ್ರೂವಿಂಗ್ ಆ್ಯಂಡ್ ಡಿಸ್ಪ್ರೂವಿಂಗ್ ದೇ ಆರ್ ನಾಟ್ ಎಟ್ ದ ಸೇಮ್ ಲೆವೆಲ್. ನಾನು ಡಿಸ್ಪ್ರೂವ್ ಮಾಡಲಿಕ್ಕೆ ಆಗದೇ ಇದ್ದರೆ ಬೈ ಡಿಫಾಲ್ಟ್ ಅದು ಇದೆ ಅಂತ ಹೇಳಬೇಡ್ರಿ. ನಾನು ದೇವರನ್ನೇ ನಿರಾಕರಣೆ ಮಾಡಲಿಕ್ಕೆ ನನಗೆ ಆಗದೇ ಇದ್ದರೆ ನೀವು ಬಂದುಬಿಟ್ಟು ದೇವರನ್ನು ಹಂಗಾರೆ ಹಂಗಾರೆ ನೀನು ನಿರಾಕರಣೆ ಮಾಡಲಿಕ್ಕೆ ಆಗಲಿಲ್ವಲ್ಲ ಒಪ್ಪು ಅನ್ನಬೇಡ್ರಿ. ದೇ ಡೋಂಟ್ ಸ್ಟ್ಯಾಂಡ್ ಆಟ್ ದ ಸೇಮ್ ಲೆವೆಲ್ ಅನ್ನೋ ದೃಷ್ಟಿಯಿಂದ ಹೇಳಿದಂಥದ್ದು. ಮುಗಿಸ್ಬಿಡೋಣ, ಈಗ ಬಿಟ್ಟು ಬಿಡೋಣ. ಇದೊಂದು ತುಂಬ ಈಗ ದೇವರನ್ನು ಒಪ್ಪುವಂಥ ವಿಜ್ಞಾನಿಗಳ ಕೆಲವೊಂದು ವಾದ, ಇದು ಇರ್ರೆಡ್ಯೂಸಬಲ್ ಕಾಂಪ್ಲೆಕ್ಸಿಟಿ ಅಂಥೇಳಿ. ಇರ್ರೆಡ್ಯೂಸಬಲ್ ಕಾಂಪ್ಲೆಕ್ಸಿಟಿ IC ಎಲ್ಲಿದೆ ಅಲ್ಲಿ ಇಂಟೆಲಿಜೆಂಟ್ ಡಿಸೈನರ್ ಇದ್ದಾನೆ. ಹಿಂದೆ ಹೇಳಿದಾಗೆ ಸ್ಪೆಸಿಫೈಡ್ ಕಾಂಪ್ಲೆಕ್ಸಿಟಿ ಇದೆ, ಒಂದು ಇದು ಡೆರಿವೇಟಿವ್ ಅಷ್ಟೇ. ಎಲ್ಲಿ ಇರ್ರೆಡ್ಯೂಸಬಲ್ ಕಾಂಪ್ಲೆಕ್ಸಿಟಿ ಇರ್ತದೆ ಅಲ್ಲಿ ಇಂಟೆಲಿಜೆಂಟ್ ಡಿಸೈನರ್ ಇರ್ತಾನೆ, ಅಲ್ಲಿ ಪ್ರೇಕ್ಷಾಪೂರ್ವಕವಾಗಿ ಅದು ಕೃತಿ ಆಗಿರ್ತದೆ. ಇದನ್ನು ನಾನು ಹೇಳ್ತೀನಿ. ಏನೇನು ಇರ್ರೆಡ್ಯೂಸಬಲ್ ಕಾಂಪ್ಲೆಕ್ಸಿಟಿ? ಆಲ್ ಬಯೋಸ್ ಆರ್ ಇರ್ರೆಡ್ಯೂಸಬಲ್ ಇನ್ ದೇರ್ ಕಾಂಪ್ಲೆಕ್ಸಿಟಿ. ದೇ ಹ್ಯಾವ್ ಟು ಎಕ್ಸಿಸ್ಟ್ ಆರ್ ದೇ ಡೋಂಟ್ ಎಕ್ಸಿಸ್ಟ್, ದೇ ಕೆನಾಟ್ ಎವಾಲ್ವ್ ಅನ್ನುವಂಥದ್ದು. ಒಂದು ಅಚೇತನನಿಂದ ಅದರ ಒಂದು ಸೃಷ್ಟಿ ಆಯಿತು ಅಂತ ನಿಮಗೆ ಹೇಳಲಿಕ್ಕೆ ಬರೋದ್ರೆ, ಉದಾಹರಣವಾಗಿ ಒಂದು ಇಲಿ ಬಲೆಯನ್ನು ಕೊಟ್ಟಾವ. ಈಗ ಇಲಿ ಬಲೆ ಇದೆ, ಒಂದು ಇಲಿ ಬಲೆ ಸೃಷ್ಟಿ ಮಾಡಬೇಕಾಗಿತ್ತು ಅಂದರೆ ನನಗೆ ಅದರದ್ದೇನು ಎಲಿಮೆಂಟ್ಸ್ ಬೇಕಲ್ಲ, 5 ಎಲಿಮೆಂಟ್ಸ್ ಬೇಕು ಮುಖ್ಯವಾಗಿ. ಆ 5 ಎಲಿಮೆಂಟು ಏನಿದೆ ತತ್ಕಾಲದಲ್ಲಿ ಇರಬೇಕು ನನಗೆ. ನಾ ಮೊದಲು ಸ್ಪ್ರಿಂಗ್ ಮಾಡಿದೆ, ಅದಾದಮೇಲೆ ಬಾಗಿಲ ಮಾಡಿದೆ, ಹೀಗಾದ್ರೆ ಅದಕ್ಕೇನು ಉದ್ದೇಶ ಇದೆ, ಇಲಿಯನ್ನು ಹಿಡಿದು ಹಾಕುವಂಥ ಒಂದೇನು ಉದ್ದೇಶ ಇದೆ, ಆ ಉದ್ದೇಶ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆ ಉದ್ದೇಶಪೂರ್ವಕವಾಗಿ ಆ ವಸ್ತುವನ್ನು ನಾನು ಸೃಷ್ಟಿ ಮಾಡೀನಿ, ಆ ಇಲಿಬಲೆಯನ್ನು. ಇಟ್ ಎಕ್ಸಿಸ್ಟ್ ಇನ್ ಟೋಟೋ, ಇಟ್ ಎಕ್ಸಿಸ್ಟ್ ಆ್ಯಸ್ ಈಸ್. ಈಗ ಪರಮಾತ್ಮ ಎಲ್ಲ ಜೀವಿಗಳ ಸೃಷ್ಟಿಗಳನ್ನೇ ಜೀವಿಗಳು ಹೇಗಿದ್ದಾರೆ ಹಾಗೆ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ವೈದಿಗಳು ಮನುಷ್ಯ ಹೇಗಿದ್ದಾನೆ ಮನುಷ್ಯನನ್ನು ಹಾಗೇ ಸೃಷ್ಟಿ ಮಾಡಿದ್ದಾನೆ. ಈಗ ಮಂಗನಿಂದ ಮಾನವ ಅಲ್ಲ, ಹೀಗಿಲ್ಲ, ಎವಾಲ್ವ್ ಆಗಿಲ್ಲ. ಇವೆಲ್ಲ ಎವಾಲ್ವ್ ಆಗಿಲ್ಲ ಅಂದರೆ ಏನು ಹೇಳಬೇಕಾಗಾದ್ರೆ ಅವು ಹೇಗಿವೆ ಹಾಗೇ ಇವೆ, ಇವುಗಳಲ್ಲಿ ಅಂತರ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಚೇತನನ್ನು ಒಪ್ಪಿರಿ. ಈಗ ಮನುಷ್ಯನ ಮಿದುಳಿದೆ, ಇದು ಎವಾಲ್ವ್ ಹೇಗಾಯಿತು ಅದರದ್ದು ಅಗಾಧತೆ ಹೇಳಿವೆ, ಮತ್ತೊಮ್ಮೆ ಯಾಕೆ ರಿಪೀಟ್ ಮಾಡು. ಇಷ್ಟೊಂದು ಅಗಾಧತೆ ಅದು ಇಟ್ ಹ್ಯಾಸ್ ಟು ಎಕ್ಸಿಸ್ಟ್ ಇನ್ ಟೋಟ್ಯಾಲಿಟಿ. ಸಮ್ ಪಾರ್ಟ್ಸ್ ಆರ್ ಮಿಸ್ಸಿಂಗ್ ಅಲ್ಲ, ಏನು ಅದರಲ್ಲಿ ಬೇಕಾದಷ್ಟುಂಟು. ಫ್ಲೆಜುಲಮ್ ಅಂತ ಉಂಟು, ನಮ್ಮದು ಬ್ಲಡ್ ಕ್ಲಾಟಿಂಗ್ ಪ್ರಾಸೆಸ್ಸೇ ಹೇಳಿದ್ದಾನೆ. ಬ್ಲ್ಯಾಕ್ ಬಾಕ್ಸ್ ಅಂತ ಹೇಳಿದೆ, ಡಾರ್ವಿನ್ಸ್ ಬ್ಲ್ಯಾಕ್ ಬಾಕ್ಸ್. ಆ ಡಾರ್ವಿನ್ಸ್ ಥೇರಿಯನ್ನು ನಿರಾಕರಣೆ ಮಾಡುವಂಥ ಒಬ್ಬ ಬೋಹೆಮ್ ಅಂತ ಹೇಳಿದ್ದಾನೆ, ಓದಬೇಕಾ ಬ್ಲ್ಯಾಕ್ ಬಾಕ್ಸ್. ಅವ ವಿಜ್ಞಾನಿ ಏನಿದ್ದಾನೆ ಅವನು ದೇವರ ಪಕ್ಷಪಾತಿ. ಅವ ಈ ಬಯೋದ್ದು ಒಂದು ಅಗಾಧತೆಯನ್ನು ಹಿಡ್ಕೊಂಡ್ಬಿಟ್ಟು ಚೇತನ ಹಿಂದಿದ್ದಾನೆ ಅಂತ ಹೇಳುವಂಥ ಒಂದು ಪ್ರಯತ್ನ ಅದರಲ್ಲಿ ಹೇಳಿದಂಥದ್ದು. ಇದು ಇರ್ರೆಡ್ಯೂಸಿಬಲ್ ಕಾಂಪ್ಲೆಕ್ಸಿಟಿ ಇದ್ದರು ಅಂದರೆ ಇಂಟೆಲಿಜೆಂಟ್ ಡಿಸೈನರ್ ಇರ್ತಾನೆ ಹಿಂದೆ ಅಂಥೇಳಿ. ಇದನ್ನು ಮತ್ತೆ ನಿರಾಕರಣೆ ಮಾಡಿದ್ದುಂಟು, ಬೇರೆ ವಿಷಯ. ಎಲ್ಲನೂ ಎವಾಲ್ವ್ ಆಗ್ತವೆ, ಯಾವ ಎವಾಲ್ವ್ ಇರದೆ ಯಾವ ಪದಾರ್ಥನೂ ಇಲ್ಲ ಅಂಥೇಳಿ ಎಲ್ಲ ಚೇತನರು ಬದಲಾವಣೆಯನ್ನು ಹೊಂತಾರೆ ಡಾರ್ವಿನ್ ಥೇರಿ ಪ್ರಕಾರ. ಬೇಕಾದ್ರೆ ಒಂದು ಸೆಷನ್ ತೊಗೊಳ್ಬೋದು. ಎಲ್ಲ ಚೇತನ ಅಚೇತನಗಳು ಸಹಿತ ದೇ ಎವಾಲ್ವ್, ದೇ ಆರ್ ನಾಟ್ ಕ್ರಿಯೇಟೆಡ್ ಅನ್ನೋದೇನಿದೆ ಇದು ಮೂಲಭೂತವಾಗಿ ಡಾರ್ವಿನ್ಸ್ ಥೇರಿ. ಇದು ಒರಿಜಿನ್ ಆಫ್ ಸ್ಪೀಸೀಸ್ ಅಂಥೇಳಿ ಒಂದು ಥ್ರೂ ದ ನ್ಯಾಚುರಲ್ ಸಿಲೆಕ್ಷನ್ ಪ್ರಾಸೆಸ್ ಎವ್ರಿಥಿಂಗ್ ಎವಾಲ್ವ್ಸ್. ಚೇತನರೂ ಸಹಿತ ದೇ ಎವಾಲ್ವ್ ಆರ್ ಚೇಂಜ್, ಅಚೇತನರು ಸಹಿತ ದೇ ಚೇಂಜ್ ಆ್ಯಂಡ್ ಎವಾಲ್ವ್. ಆದ್ದರಿಂದ ಇರ್ರಿಡ್ಯೂಸಿಬಲ್ ಕಾಂಪ್ಲೆಕ್ಸಿಟಿ ಅನ್ನೋ ಕನ್ಸೆಪ್ಟೇ ಇಲ್ಲ. ಎಲ್ಲನೂ ಸಹಿತ ರೆಡ್ಯೂಸಿಬಲ್ ಕಾಂಪ್ಲೆಕ್ಸಿಟಿ, ಎಲ್ಲನೂ ಸಹಿತ ಯು ಕ್ಯಾನ್ ರೆಡ್ಯೂಸ್ ಇಟ್ ಡೌನ್ ಟು ದ ಸಿಂಪ್ಲರ್ ಥಿಂಗ್ಸ್ ಆ್ಯಂಡ್ ದ ಥಿಂಗ್ಸ್ ಹ್ಯಾವ್ ಅರೈಸನ್ ಔಟ್ ಆಫ್ ಸಿಂಪ್ಲಿಸಿಟಿ. ಒಂದು ಪೇಲೆ ಇತ್ತು, ಬಿಟ್ಬಿಡೋಣ. ಒಬ್ಬ ಪೇಲೆ ಅಂತೇಳಿ ವಿಜ್ಞಾನಿ ಅವ ಹೇಳ್ದ, ದೇವರನ್ನು ಒಪ್ಪಬೇಕಲ್ಲ ನೀವು. ನಾನು ಒಂದು ಕಲ್ಲು ತುಳಿದ ಕ್ಷಣಕ್ಕೆ ಹಿಂದೆ ಯಾರವ ಮಾಡ್ದವ ಅಂತ ಕೇಳ್ತೀನಿ ನಾನು ಪ್ರಶ್ನೆಯನ್ನು. ಇದನ್ನು ಈ ಕೃತಿ ಯಾರಿಂದ ಆಯಿತು ಅಂತ ಕೇಳ್ತೀನಿ. ಇಲ್ಲ, ಅದೇ ನಾನು ಒಂದು ಗಡಿಯಾರ ಅಥವಾ ವಾಚ್ ತುಳಿದೆ, ಆ ತುಳಿದಗಳಿಗೆ ನನಗೇನು ಅನಿಸ್ತಾ, ಇದ್ರ ಹಿಂದಿದ್ದಂಥವ ಯಾರು ಇರಬಹುದು, ಯಾರು ಮೇಡ್ ಇನ್ ಇಂಡಿಯಾ, ಏನು ಮೇಡ್ ಇನ್ HMT ಅಂತಿತ್ತು ಹಿಂದೆ. ನೋಡ್ತಾನೆ ಮೇಡ್ ಇನ್ HMT ಅಂತಿತ್ತು, ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಏನು, ಅಪೇಕ್ಷಾ ಬುದ್ಧಿಯಿಂದ ಮಾಡಿದಂಥದ್ದು. ಇದು ವಾಚ್ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಹೇಗಾಗಬೇಕು, ಯಾಕೆ, ಇದು ಇರ್ರಿಡ್ಯೂಸಿಬಲ್ ಕಾಂಪ್ಲೆಕ್ಸಿಟಿ. ಇದು ಅದರಲ್ಲಿ ಎಲ್ಲ ಬೇಕಲ್ಲ, ಯಂತ್ರಗಳು ಎಲ್ಲ ಕೆಲಸ ಮಾಡಬೇಕು, ಎಲ್ಲ ಜೋಡಣೆ ಆದ ಮೇಲೆ ಅದಕ್ಕೊಂದು ರೂಪ ಬರ್ತದೆ. ಇದು ಗಡಿಯಾರ ಅನ್ನುವಂಥ ಒಂದು ಬರಬೇಕಾಗಿತ್ತರೆ ಅದಕ್ಕೆ ಎಲ್ಲನೂ ಅದರ ಅವಯವಗಳೇನೇನೇ ಸಿದ್ಧವಾಗಿ ಇರಬೇಕು. ಮತ್ತು ಅದು ಸಿದ್ಧವಾಗಬೇಕಾದ್ರೆ ಅವುಗಳ ಜೋಡಣೆ ಏನಿದೆ ಅದು ಅಪೇಕ್ಷಾ ಬುದ್ಧಿಯಿಂದ ಆಗಿರಬೇಕು. ಪ್ಲ್ಯಾನಿಂಗ್ ಆಗಿಬಿಟ್ಟು ಆಮೇಲೆ ಅದರಲ್ಲಿ ಬರಬೇಕು. ಇಚ್ಛಾಜ್ಞಾನ ಪ್ರಯತ್ನ ಮೂಲಕವಾಗಿಯೇ ಬಂದಿರಬೇಕು. ಅದು ಬರಬೇಕಾದ್ರೆ ಚೇತನ ಮೂಲಕವಾಗಿಯೇ ಬರಬೇಕು. ಹಾಗೆ ಅದನ್ನು ಹೇಳಿದೆ ನಾನು. ನಮ್ಮ ವೈದಿಕದ ಪ್ರಕಾರ ಎಲ್ಲ ಚೇತನ ಪ್ರಪಂಚ ಏನಿದೆ ಅದು ಇಡಿಯಾಗಿ ಸೃಷ್ಟಿಯಾಗಿದೆ, ಒಂದರಿಂದ ಒಂದು ಸೃಷ್ಟಿಯಾಗಿದ್ದಿಲ್ಲ. ಹೀಗಿದೆ ವಿಜ್ಞಾನ. ಅದನ್ನು ಹಾಗೆ ಹೇಳದೆ ಎಲ್ಲವೂ ಸಹಿತ ಇದು ಕಾರ್ಬನ್ ಬೇಸ್ಡ್ ಹೇಳಿದ್ದೀನಿ. ಆ ಪೀರಿಯಾಡಿಕ್ ಟೇಬಲ್ನಿಂದನೇ ಉದ್ಭವ ಆಗಬೇಕು, ಕಾರ್ಬನ್ ಬೇಸ್ಡ್. ಇವತ್ತು ಯಾವುದೇ ಜೀವಿಗಳ ಒಂದು ಮೂಲ ಧಾತು ಅಂತ ತೆಗೆದು ನೋಡ್ರಿ,
ಆ ಮೂಲ ಧಾತುವಿನಲ್ಲಿ ಏನಿದೆ ಕಾಮನ್ ಡಿನಾಮಿನೇಟರ್ ಅಂತ ಹೇಳೋದು. ಆ ಕಾಮನ್ ಡಿನಾಮಿನೇಟರ್ನಲ್ಲಿ ಏನಿದೆ? ಕಾರ್ಬನ್ ಕಂಟೆಂಟ್ ಇದೆ. ಆ ದ್ರವ್ಯ, ಮೂಲಭೂತ ದ್ರವ್ಯ ಧಾತು ಯಾವುದು? ಜೀವಧಾತು. ಅದು ಕಾರ್ಬನ್ ಮೂಲಕವಾಗಿ ಬಂದಂಥ ಒಂದು ಧಾತು. ಆ ಧಾತು ಅದು ಎವಾಲ್ವ್ ಆಗುವಂಥ ಒಂದು ಧಾತು, ದ್ರವ್ಯ. ಅದು ಒಂದು ಹೋಗಿ ಬಂದು ಆಗುವಂಥದ್ದು, ಅದನ್ನು ನೋಡಬಹುದು ಅಂತ ಹೇಳಿ ಪರೀಕ್ಷೆ ಮೂಲಕವಾಗಿ, ಪ್ರಯೋಗಶಾಲೆಯ ಮೂಲಕವಾಗಿ ಹೇಳುವಂಥದ್ದು. ಹೋಗೋಣ, ಮುಂದೆ ಹೋಗೋಣ. ಸೊ ಬೇಕಾದಷ್ಟಿದೆ. ಆರ್ಗ್ಯುಮೆಂಟ್ ಫ್ರಮ್ ಬರ್ಡನ್ ಆಫ್ ಪ್ರೂಫ್ ಒಂದೇ ಹೇಳಿದೆ ನಾನು, ಅದನ್ನು ಮುಗಿಸ್ಬೋದು. ಉಳಿದು ಯಾವುದು ಬೇಡ. ಇದಕ್ಕೆ ಒಂದು ಆಚಾರ್ಯರು ಒಂದು ಉದಾಹರಣೆಯನ್ನು ಹೇಳಿ ಮುಗಿಸ್ತೀನಿ. ಒಂದೇ, ಹೀಗೆ ಅನುಮಾನ ಮೂಲಕವಾಗಿಯೇ ನೀನು ದೇವರನ್ನು ಹುಡ್ಕೊಂಡು ಹೋದರೆ ಏನಾಗ್ತದೆ ಅಂಥೇಳಿ ಶ್ರೀಮದ್ ಆಚಾರ್ಯರು ಹೇಳಿದ್ದೊಂದು ಉತ್ತಮವಾದಂಥ ಒಂದು ದೃಷ್ಟಾಂತ ಉಂಟು. ಈಗ ವಿಜ್ಞಾನಿಗಳ ಮೂಲ ಏನಾಗಬೇಕು? ವ್ಯಾಪ್ತಿ ಪ್ರತ್ಯಕ್ಷ ಮೂಲಕವಾಗಿಯೇ ಬರಬೇಕು. ಆ ಲಿಮಿಟೇಷನ್ಸ್ ಉಂಟು. ಲಿಮಿಟೇಷನ್ಸ್ ಆಫ್ ದ ಲಾಜಿಕ್ ಅಂತ ಹೇಳೇ ಇದೆ. ಎಷ್ಟರ ಮಟ್ಟಿಗೆ ನಾನು ಅನುಮಾನವನ್ನು ಪ್ರಯೋಗ ಮಾಡಬಹುದು? ಈಗ ಪ್ರತ್ಯಕ್ಷ ಮೂಲಕವಾಗಿಯೇ ಅನುಮಾನವನ್ನು ಪ್ರಯೋಗ ಮಾಡಬೇಕು. ಇದು ವಿಜ್ಞಾನದ ಒಂದು ಏನು ಒಪ್ಪಬಹುದು, ಇದು ಸರಿ ಅಂತಲೂ ಒಪ್ಪಬಹುದು, ತಪ್ಪಂತೂ ಒಪ್ಪಬಹುದು. ಇದರ ಮೂಲಕವಾಗಿ ನಾನು ದೇವರನ್ನು ಹುಡ್ಕೊಂಡು ಹೊಂಟ್ರೆ, ಕೇವಲ ಮೂಲಕವಾಗಿ, ತರ್ಕ ಮೂಲಕವಾಗಿ ಹುಡ್ಕೊಂಡು ಹೊಂಟ್ರೆ ನಾನು ಏನನ್ನೆಲ್ಲ ಸಾಧಿಸ್ಬೋದು. ಏನು ನೀವು ವಿಜ್ಞಾನಿಗಳು ಹೇಳೋದು, ಇದನ್ನು ನಿರಾಕರಣೆ ಮಾಡ್ಬೋದು. ಸಾಕಷ್ಟು ಉಂಟು, ಅದನ್ನು ಬಿಟ್ಟುಬಿಡೋಣ. ಈಗ ಏನು ಅಂದರೆ ಅತಿ ಪ್ರಸಂಗಗಳು ಬರ್ತಾವೆ. ನೀವು ಹಿಂಗೆ ಮಾಡಿದರೆ ನಾನು ಏನು ಇದು ಪ್ರಪಂಚ ಹುಟ್ಟೇ ಇಲ್ಲ ಅಂತ ಹೇಳಿ ಸಿದ್ಧ ಮಾಡ್ತೀನಿ. ಹುಟ್ಟಿದ್ರೂ ಒಬ್ಬ ಕರ್ತ ಇಲ್ಲ ಅಂತ ಮಾಡ್ತೀನಿ. ಕರ್ತ ಇದ್ದರೂ ಅವ ಸರ್ವಜ್ಞ ಅಲ್ಲ ಅಂತ ಮಾಡ್ತೀನಿ. ಏನು ಸರ್ವಜ್ಞ ಇದ್ದರೂ ಒಬ್ಬನೇ ಕರ್ತ ಅಲ್ಲ ಅಂತ ಮಾಡ್ತೀನಿ. ಭಾಳ ಮಂದಿ ಸೃಷ್ಟಿ ಮಾಡಿರ್ಬೋದು. ಈಗ ನಾನು ಕೇವಲ ಅನುಮಾನದಿಂದ ನೀವು ಹೇಳೋದಾದರೆ, ಅಥವಾ ಸರ್ವಜ್ಞ ಅಲ್ಲ, ಸರ್ವಕರ್ತ ಅಲ್ಲ, ಸ್ವತಂತ್ರ ಅಲ್ಲ, ಅವನು ಒಬ್ಬ ನಮ್ಮಂತೆ ಆಗಿರಲಿ, ಹೀಗೆ ಕೇವಲ ಅನುಮಾನದಿಂದ ಹೇಳಬೇಕಾದ್ರೆ ನಾನು ಪ್ರತ್ಯನುಮಾನವನ್ನು ಬೇಕಾದಷ್ಟು ಹೇಳಬಹುದಲ್ಲ. ಡಿಫೀಟೆಡ್. ನೀವು ಸೈನ್ಸ್ದವ್ರ ವಿಜ್ಞಾನಿಗಳೇ ನೀ ಏನು ಹೇಳಿದ್ರು ನಾನು ಅದಕ್ಕೊಂದು ಪ್ರತಿಕೂಲವಾದಂಥ ಅನುಮಾನವನ್ನು ಹೇಳ್ತೀನಿ. ಕೇವಲ ಪ್ರತ್ಯಕ್ಷ ಮೂಲಕವಾಗಿ ವ್ಯಾಪ್ತಿಯನ್ನು ಹೇಳಿದರೆ ಅಂಥೇಳಿ ಅದರ ಒಂದು ನಿರಾಕರಣೆಯನ್ನು ಮಾಡಿದ್ದುಂಟು. ಅಂದಮೇಲೆ ಕೇವಲ ಆಗಮ ಮೂಲೇನ ದೇವರನ್ನು ಸಾಧಿಸಬೇಕೇ ಹೊರತಾಗಿ, ಈ ಆಗಮ ಹೊರತಾಗಿ ಸ್ವತಂತ್ರ ಅನುಮಾನದಿಂದ ನಾನು ದೇವರನ್ನು ಸಾಧಿಸುವಂಥ ಪ್ರಯತ್ನ ಇದು ಸಫಲ ಪ್ರಯತ್ನವಲ್ಲ ಅಂಥೇಳಿ ಸುಮ್ಮನೆ ಒಂದೆರಡು ದೃಷ್ಟಾಂತಕ್ಕೆ ವಸ್ತುತ್ವಾತ್ ತುರಗ ಶೃಂಗಿ. ಈಗ ಕುದುರೆಗೂ ಕೋಡವನ್ನು ಸಿದ್ಧ ಮಾಡಬಹುದು ನಾನು, ಅದು ಒಂದು ವಸ್ತು ಆಗಿದೆ ನೋಡಿನಿ. ಆಕಳಿಗೂ ಕೋಡವ, ಮತ್ತು ಕುದುರೆಗೆ ಯಾಕೆ ಬೇಡ? ಎಲ್ಲ ಪ್ರಾಣಿಗೂ ಕೋಡಿರ್ತಾವ ಅಂತ ಹೇಳಿ ವಿಜ್ಞಾನ ಆದ ನೋಡಿದ ಮೇಲೆ ಕುದುರೆಗೂ ಕೋಡ್ ಬರಲಿ. ಆಮೇಲೆ ಹೂಗಳು ಯಾಕೆ ನೆಲದೊಳಗೆ ಆಗಬೇಕು? ಗಿಡ ಇದ್ರೆ ಸಾಕು, ಮುಗಿಲ ಮೇಲೆ ಬೆಳೀಲಿ. ಈ ರೀತಿಯಾಗಿ ಅತಿ ಪ್ರಸಂಗಕ್ಕೆ ಉದಾಹರಣೆ ಅಷ್ಟೇ, ಮತ್ತೇನಲ್ಲ. ಯಾಕೆ ನೀವು ಹೀಗೆ ಮಾಡ್ತಾ ಹೋದ್ರಕ್ಕೆ ಅದಕ್ಕೆ ಪ್ರತ್ಯನುಮಾನವನ್ನು ಹೇಳಬಹುದು ನಾನು ಅಂತ ಹೇಳಿ ಇಷ್ಟೇ ಸಂಗ್ರಹ ರೂಪವಾಗಿ. ನೀವು ವೇದವನ್ನು ಅವಲಂಬಿಸದೆ ನಾನು ಕೇವಲ ಪ್ರತ್ಯಕ್ಷವನ್ನು ಅವಲಂಬಿಸಿ ದೇವರ ವಿಷಯವಾಗಿ ಅನ್ವೇಷಣೆಯನ್ನು ಮಾಡಲಿಕ್ಕೆ ಹುಡುಕಲಿಕ್ಕೆ ಹೊಂಟೆ ಅಂದರೆ ಇವೆಲ್ಲ ಅತಿ ಪ್ರಸಂಗಗಳು ಬರ್ತಾವೆ. ಆದ್ದರಿಂದ ಆ ಪ್ರಯತ್ನದ ಅದು ವಿಫಲವಾದಂಥ ಪ್ರಯತ್ನ ಅಂಥೇಳಿ ಶ್ರೀಕೃಷ್ಣಾರ್ಪಣಮಸ್ತು. ಪ್ರಶ್ನೆ ಕೇಳ್ಬೋದು, ಉತ್ತರ ಸಿಗಲಿಕ್ಕಿಲ್ಲ. ನಾನು ದೇವರನ್ನು ಒಪ್ಪಿಲ್ಲ ಅಂತ ಹೇಳಲಿಲ್ಲ ನಿಮಗೆ. ನನ್ನ ಉದ್ದೇಶ ಏನಿತ್ತು ಅಂದರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅಷ್ಟೆ ಕೊಡುವಂಥದ್ದು. ಆದರೆ ಅದು ನೀವು ಮೂಲಭೂತವಾಗಿ ನಮ್ಮನ್ನು ಕೇಳಿಕೊಂಡ್ರೆ ಇರಲಿ ಪ್ರಯತ್ನ. ಅದು ವಿಚಾರ ಅಂತೂ ಮಾಡಬೇಕಾ? ನಿಷ್ಠುರವಾಗಿ ವಿಚಾರ ಮಾಡಬೇಕು. ನಾ ಆವಾದಿ. ಈಗ ವಿಜ್ಞಾನವನ್ನು ತೆಗೆದಿಟ್ಟು ನೀವು ವಿಚಾರ ಮಾಡ್ತೀನಿ ಅದನ್ನು ನಾನು ಒಪ್ಪೋದಿಲ್ಲ. ಅಂದಾಕ್ಷಣಕ್ಕೆ ಅದು ಅಂತತೋಗತ್ವ, ಅದು ಅಂತರ್ಚಿಂತನೆ ಏನಿದೆ ಇಷ್ಟೆಲ್ಲ ಇದೆಯಲ್ಲ, ಇದು ಯಾಕಿದೆ ಅಂಥೇಳಿ. ಅಥವಾ ಒಂದು ಶ್ಲೋಕ ಇದೆ, ನೆನಪು ಬರ್ತಾ ಇಲ್ಲ ಈ ಕಡೆಗೆ ಹೋಗಿ ನನಗೆ ಸುಖ ದುಃಖಗಳಾಗ್ತಾವಲ್ಲ, ಉಳಿದು ಹೊರಗಿಂದ ಹೊರಗೆ ಹರಟೆ ಆತು ಅಂತೀವಿ ನಾವು ನಮ್ಮ ಭಾಷೆಯೊಳಗೆಲ್ಲ. ಹರಟೆ ಆತು ಹೊರಗಿಂದು ಕಡೀಕ ಬಂದರೆ ಯದಿನಾಮನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಇಲ್ಲಿಗೆ ಬಂದು ನಿಲ್ಲಬೇಕಲ್ಲ. ನಾನು ವಿಜ್ಞಾನಿ ಆದರೇನು, ಧಾರ್ಮಿಕನಾದರೇನು, ನನಗೆ ಸುಖ ಯಾವಾಗಾದರೂ ಯಾಕಾಗುವುದಿಲ್ಲ, ದುಃಖ ಯಾಕೆ ಆಗ್ತದೆ ಅನ್ನೋದರಿಂದ ನಾನು ಹೆಂಗೆ ಓಡಿ ಹೋಗ್ಬೇಕು? ಅಲ್ಲ, ನಾನು ವಿಜ್ಞಾನ ಹೇಳಿದ್ದು ಒಪ್ಪದೆ ಅಂಧವಾಗಿ ಒಪ್ಪರಿ ಅಂತ ಹೇಳೋದಿಲ್ಲ, ಅದು ಮಾತ್ರ ಖರೆ. ಅದರಲ್ಲೇನು ಮುಲಾಜಿಲ್ಲ ಅಂತಾರಲ್ಲ ಬೆಂಗಳೂರು ಕಡೆದ, ಅದರಲ್ಲೇನಿಲ್ಲ. ನಿಷ್ಠುರವಾಗಿ
ವಿಜ್ಞಾನ ಏನು ಹೇಳ್ತದೆ ಅದನ್ನು ನಾನು ತಿಳ್ಕೊಳ್ಳದೆ ಬರೀ ಧಾರ್ಮಿಕ ವಿಷಯಗಳನ್ನೇ ಮಾತ್ರ ತಿಳ್ಕೊಂಡು ಮುಂದೆ ಹೊರಟ್ರೆ ಅನ್ಯಾಯ ಆಗ್ತದೆ. ನೀವು ಹೇಳಿದ ಕೃಷ್ಣ ಅಂತ ಹೇಳಿದ್ರಿ, ನನ್ನ ಲೆಕ್ಕದಲ್ಲಿ ನಿಮ್ಮ ಬಾಯಿಲು ಬಂತು, ಆದರೆ ನೀವು ಏನೋ ಅದಕ್ಕೆ ವಾದ ಮಾಡಿಕೊಟ್ಟಿಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಒಂದು ಪಾಯಿಂಟ್ ಹೇಳಿದ್ರು. ಸೆಕೆಂಡ್ ಏನಂದ್ರೆ, ವಿಜ್ಞಾನಿಗಳು ಕೂಡ ಎಷ್ಟೋ ಜನ ದೇವರು ನಂಬಿದ್ದಾರೆ. ಅವ್ರು ಎಷ್ಟೇ ಒಂದು ರಿಸರ್ಚ್ ಮಾಡಿದ್ರು ಕೂಡ ಏನೋ ಶಕ್ತಿ ಇದೆ, ಅದೇ ದೇವರು ಅಂತ ನಂಬಿದ್ದಾರೆ. ನಮ್ದವ್ರು ಇದ್ದಾರೆ ವಿಜ್ಞಾನಿಗಳು, ಹೌದು, ಸಾಕಷ್ಟಿದ್ದಾರೆ. ಕೇಳಿದ್ವಿ. ಹೌದು, ಅದಾಯ್ತು. ಯಾರು ವಿಜ್ಞಾನ ಇಲ್ಲ, ಇದು ದೇವರು ಇಲ್ಲ ಅಂತಾರೆ, ಬಿಟ್ಬಿಡ್ಲಿ. ಅವ್ರು ದೇವ್ರಂತ ಬಾಯಿಲಿ ಹೆಸರೇ ಆಗ್ಬಿಡ್ಬೇಕು, ಅದ್ರ ಬಗ್ಗೆ ಚರ್ಚೆ ಬೇಕು. ದೇವ್ರ ಅಂದ್ರೆ let them just forget it. ಹೌದು. ನಾ ಇದಕ್ಕೆ ಏನು ಕೇಳುವಂತ, ಹೆಸರೇ ಕೇಳಬೇಕು. ಆಮೇಲೆ ಅದೊಂದು ಮಂಗನಿಂದ ಮಾನವ ಅಂತಾರೆ, ಅದೊಂದು ಸೈನ್ಸ್ ಹೇಳ್ತಾರೆ ಅಥವಾ ಪುರಾಣ ಹೇಳ್ಕೆ ನಮ್ಗೆ. ಮಂಗನಿಂದ ಮಾನವ ಆದ್ರೆ ಮಾನವಲ್ಲ ಬಂದ್ರು ಮಂಗ ಯಾಕೆ ಈಗ? ಅದಕ್ಕೆ ಮಂಗದ ಔಷಧಿ ಇಲ್ಲ, ಎಲ್ಲ ಮಾನವ ಬಿಟ್ಟಿದ್ವಿ. ಮಂಗಗಳಿಗೆ ಮಾನವ ಇರಲ್ಲ. ಈಗ ಅದರದ್ದು ಬೇಕಂದರೆ ಆ ವಿಷಯವನ್ನು ಪ್ರತ್ಯೇಕವಾಗಿ ಬರೀ ಡಾರ್ವಿನ್ಸ್ ಥಿಯರಿ ಕಾಂಟ್ರಾಸ್ಟಿಂಗ್ ಧಾರ್ಮಿಕ ವಿಷಯಗಳ ಬಗ್ಗೆ ತಗೊಳ್ಬೋದು. ಅದು ಆದರೆ ಹಾಗೆ ನೀವು ಅಷ್ಟು ಸುಲಭವಾಗಿ ಒಂದನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ. ನಾನು ನಿಮಗೆ ಹೇಳಿದರೆ ಇವಾಗ ಎರಡು ಉಂಟು. ಒಂದು ಕಾಸ್ಮಿಕ್ ಎವಲ್ಯೂಷನ್ ಥಿಯರಿ ಏನು ನಡಗಿಸಿದ್ದು ಹೇಳ್ತೇನೆ ನಾನು, ಒಂದು ಬಯೋ ಏನು ಎವಲ್ಯೂಷನ್ ಇದೆ. ಇವು ಎರಡುಗಳನ್ನು ಓದಬೇಕು, ಅದರ ರುಚಿಯನ್ನು. ನನಗದು ಗೊತ್ತೇ ಇಲ್ಲ ಅಂದರೆ ಹೇಗೆ ಮಾಡಬೇಕು ನಾನು? ನೀವು ಕೇಳಿದರೆ ಮೊದಲೇ ಪ್ರಶ್ನೆಯನ್ನು, ದೇವರನ್ನು ಎಲ್ಲರೂ ಯಾಕೆ ನಂಬೋದಿಲ್ಲ ಅನ್ನೋದರಿಂದ. ಈಗ ಎಲ್ಲದ ಕಡೆ ದೇವರನ್ನು ನಾನು ಕೂಡಿಸೋದು ಸರಿಯಾ? ನಾನು ಗಾಡ್ಸ್ ಕ್ಯಾಪ್ ಅನ್ನೋದು ತಗೊಳ್ಳಿಲ್ಲ, ಅದು ತುಂಬ ಸುಂದರವಾದಂಥ ಚಿತ್ರ. ನನಗೆ ಎಲ್ಲಿ ಗೊತ್ತಿಲ್ಲ ಅಲ್ಲಿ ದೇವರನ್ನು ನಾನು ಕೂಡಿಸೋದಕ್ಕೆ ಶುರು ಮಾಡಿದರೆ ಚಿಂತನೆಗೆ ಎಲ್ಲಿ ಅವಕಾಶ ಇದೆ? ಇಲ್ಲಿ ಹೌದೇನಲ್ಲಿ, ಇಲ್ಲಿ ಟೇಬಲ್ ಯಾಕಿದೆ? ದೇವರು ಹೇಳಿದಾನೆ ಇದೆ, ಚಿತ್ತ, ಅದು ಅದ್ಭುತ ಶಕ್ತಿ. ಈ ಟೇಬಲ್ ಯಾಕಿದೆ, ಕಂಪ್ಯೂಟರ್ ಆಗಿವೆ, ಅದ್ಭುತ ಶಕ್ತಿ. ನಾನು ಏನೂ ಮಾಡೋ ಪ್ರಯತ್ನನೇ ಇಲ್ಲ. ಗ್ರಹಣಗಳು ಯಾಕೆ ಆಗ್ತವೆ? ರಾಹುಕೇತುಗಳು ಬಂದು ಗ್ರಹಣ ಆಗ್ತವೆ ಅಲ್ಲ, ಇದು ಇಗ್ನರೆನ್ಸ್, ಗಾಡ್ ಗ್ಯಾಪ್ಸ್. ಈಗ ಸೈನ್ಸ್ ಏನು ಹೇಳ್ತದೆ? ಇನೆಬಿಲಿಟಿ ಟು ಎಕ್ಸ್ಪ್ಲೇನ್. ಏನು ಒಂದು ಹೇಗಿದೆ ಅನ್ನೋದೇನಿದೆ ಅದರ ವಿವರಣೆಯನ್ನು ನಾನು ಕೊಡದೇ ಇದ್ದರೆ ಅದು ನನ್ನ ಇನ್ನೆಬಿಲಿಟಿ. ಹೊರತಾಗಿ ನಾನು ದೇವರನ್ನು ಹೇಳಿಬಿಟ್ಟು ಮಾಡಿದ ವಿವರಣೆ ಅಂದರೆ ಇಟ್ ಇಸ್ ದ ಫೇಲ್ಯೂರ್ ಆಫ್ ಅ ಸೈನ್ಸ್ ಅಂತೇಳಿ, ಇದು ಫಂಡಮೆಂಟಲ್ ಟು ದ ಸೈನ್ಸ್. ಇದನ್ನು ಹೇಳ್ತಾ ಇದ್ದೀನಿ ನಾನು ಎಲ್ಲ ಕಡೆನೂ ದೇವರಿಗೆ ಮಣೆ ಹಾಕಿ ಕೂಡಿಸ್ಬಿಟ್ಟೆ ಅಂತ ಇಟ್ಕೊಂಬೋಣ. ವಿಚಾರ ಯಾಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಅದಕ್ಕೇನು ಉತ್ತರ? ವಿಚಾರ ಯಾಕೆ ಮಾಡಬೇಕು ನಾನು? ಎಲ್ಲದಕ್ಕೂ ಶ್ರೀಕೃಷ್ಣಾರ್ಪಣೆ. ಮತ್ತು ನಾನು ಹೇಳಿದ್ದೀನಿ ವಿಧೇಯಕ, ನಾನು ಇಷ್ಟು ವಿಧೇಯ, ನಾ ಯಾವ ಪ್ರಶ್ನೆಯನ್ನು ಮಾಡೋದಿಲ್ಲ. ನನ್ನ ಮೇಲೆ ದೇವರದ ಸಂಪ್ರೀತಿ ಇದೆಯಾ? ನಾನೇನೂ ಪ್ರಶ್ನೆ ಮಾಡೋದಿಲ್ಲ. ಏನೇನಿವೆ ಎಲ್ಲ ದೇವರ ಅನುಗ್ರಹದಿಂದ ಇವೆ, ಮುಗಿದೋಯ್ತು ಅಲ್ಲಿಗೆ. ಯಾಕೆ ಮುಂದೆ ಹೆಜ್ಜೆ ಇಡ್ತೀರಾ? ಪ್ಲೇನ್ ಯಾಕೆ ಮಾಡ್ತೀರಾ? ಕಾರ್ ಯಾಕೆ ಮಾಡ್ತೀರಾ? ಮೊಬೈಲ್ ಯಾಕೆ ಉಪಯೋಗಿಸ್ತಾರೆ ಯಾಕೆ? ಅದು ಒಂದಿದೆ. ಈಗ ಎಲ್ಲ ಪಂಡಿತರು ಪ್ರಶ್ನೆ ಮಾಡ್ತಾ ಇರ್ತಾರೆ, ಎಲ್ಲ ಸಾಧನ ಸಾಮಗ್ರಿಗಳನ್ನೆಲ್ಲ ಉಪಯೋಗಿಸ್ಬೋದು, ಅದರ ಮೇಲೆ ಪ್ರಶ್ನೆ ಕೂಡಿಸ್ಲಿಕ್ಕಾಗತ್ತಾ? ಈಗ ಯಾವ ದ್ರವ್ಯಕ್ಕೂ ಅದರ ಸ್ವಭಾವ ಇಲ್ಲೇ ಇಲ್ಲ ಅಂತಿತ್ತು ಅಂದರೆ ಇಷ್ಟೊಂದು ಬದಲಾವಣೆ ಸಂಶೋಧನೆ ಹೇಗೆ ಬಂತು? ಒಂದು ಬರೀ ಸ್ಕ್ರಿಪ್ಚರ್ಸ್ ಇಂಟರ್ಪ್ರಿಟೇಷನ್ನೇ ನಾನು ಮಾಡೋದಾದರೆ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಯಾಕೆ ಬೇಕು? ಸ್ಕ್ರಿಪ್ಚರ್ ಇಟ್ಕೊಳ್ತೀನಿ, ಇಂಟರ್ಪ್ರಿಟೇಷನ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ಸಿಂಟ್ಯಾಕ್ಸ್, ದೇವರು ಆ್ಯಸ್ ಇಫ್ ಈಸ್ ಹಿಡನ್ ಬಿಹೈಂಡ್ ದಿ ಸಿಂಟ್ಯಾಕ್ಸ್. ಏನು ಸಂಧಿ ಸಮಾಸದ ಹಿಂದಗಡೆನೇ ದೇವರಿದ್ದಾನೆ ಅಂತ ಆಗೋದಾದರೆ, ಹೊರಗಡೆ ನೋಡೋ ಅವಶ್ಯಕತೆಯೇ ಇಲ್ಲ ಅಂತ ಆದರೆ, ಧಾರ್ಮಿಕ ಗ್ರಂಥಗಳೇ ಹಿಡ್ಕೊಂಡು ನಾನು ಮಾಡೋದಾದರೆ ವಿವರಣೆ, ಇವತ್ತು ನಾಸಾದಲ್ಲೇ ಆಗಲಿ ಇಸ್ರೋದಲ್ಲಾಗಲಿ ಯಾಕೆ ಇಷ್ಟೊಂದು ದುಡ್ಡು ಹಾಕಿ ರಿಸರ್ಚ್ ಹಾಕಿ ಎಕ್ಸ್ಪ್ಲೋರೇಷನ್ ಮಾಡೋ ಅವಶ್ಯಕತೆ? ಅದನ್ನೊಂದು ಕೇಳ್ತಾ ಇದ್ದೀನಿ. ಯಾಕೆ ಹಾಕಬೇಕು ಅಷ್ಟು ದುಡ್ಡು? ಬೇಕಾಗಿಲ್ಲ ಅಂತ ಅದು ಯಾಕೆ ಬೇಕಾಗಿದೆ ಅಂದರೆ, ನಾನು ಎಲ್ಲ ಆಗಮಗಳನ್ನು ಇಟ್ಕೊಳ್ತೀನಿ. ಇವತ್ತು ಎಷ್ಟೋ ಸಲ ಹೇಳ್ತೀವಿ ನಾವು. ನನ್ನ ಕೆಲವು ಅನಿಸುತ್ತೆ, ನಾನು ಅಭಿಮಾನಿ, ಅದನ್ನು ಒಂದು ಹೇಳ್ಕೊಳ್ತೀನಿ. ನಾನು ಹೊರತಲ್ಲ, ಆದರೆ ಅಂದಾಕ್ಷಣಕ್ಕೆ ಅದರ ಚಿಂತನೆಯನ್ನು ಹೊರಗಿಟ್ಟು ಚಿಂತನೆಯನ್ನು ಮಾಡುವಷ್ಟು ಅಂಧವಿಶ್ವಾಸವನ್ನು ಮಾಡೋದಿಲ್ಲ. ಈಗ ಹೇಳ್ತೀವಿ ನಾವು, ವಿಮಾನವನ್ನು ಮಾಡೀವಿ ನಾವು, ರಾಕೆಟ್ ಅಲ್ಲ, ಇರಲಿ ಅಲ್ಲ, ಅದೇನು ಕೇಳ್ಬೋದು ಅದನ್ನ ನಾನು ಹೇಳೋದಕ್ಕಿಂತಲೂ ನೀವು. ಹೌದು, ಅಲ್ಲ, ಏನು ಒಪ್ಪಬೇಕು ಸರಿಯಾಗಿ ಕಡೆಗೆ ಒಪ್ಪಬೇಕಲ್ಲ ಅಂತ. ಅಲ್ಲ, ಮತ್ತು ಅದೇ ಮೂಲ ವಿವರಣೆ. ಈಗ ಮೂಲ ವಿವರಣೆ ಡಾರ್ವಿನ್ನದ್ದು ಏನಿದೆ, ಮೂಲ ವಿವರಣೆ, ಎಲ್ಲ ಪದಾರ್ಥಗಳು ದೇ ಅಂಡರ್ಗೋ ದ ಚೇಂಜ್. ಆ ಚೇಂಜ್ ಏನಿದೆ, ಇಟ್ ಈಸ್ ನಾಟ್ ಯೂನಿಫಾರ್ಮ್ ಆ್ಯಂಡ್ ಕನ್ಸಿಸ್ಟೆಂಟ್. ಎಲ್ಲಿದೆ? ಇಲ್ವಲ್ಲ. ಹಾಗೆ ಅಲ್ಲ, ಖಂಡಿತ ಪ್ರಮಾಣಕ್ಕೆ ಅನುಸಾರವಾಗಿ ಹೇಳಬೇಕಲ್ಲ. ಯಾಕೆ ಇಬ್ಬರು ಒಂದೇ ಥರ ಕಾಣೋದಿಲ್ಲ ಅಂದರೆ ಏನು? ಒಂದೇ ಥರ ಇಲ್ವಲ್ಲ ಅವರು ಅಂದಮೇಲೆ ಅವರು ಒಂದೇ ಥರ ಎವಾಲ್ವ್ ಆಗಿಲ್ಲ ಅಂತ.
ಯಾವ ಪದಾರ್ಥಗಳು ಒಂದೇ ಇಲ್ಲ, ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ, ಎಲ್ಲ ಪದಾರ್ಥಗಳು ಬೇರೆ ಬೇರೆ, ಅವು ಹೇಗಿವೆ ಹಾಗಿವೆ. ಅಂದಮೇಲೆ ಅವು ಎವಾಲ್ವ್ ಆದಂಥ ಒಂದು ಏನು ದಾರಿ ಇದೆ, ಅದು ಬೇರೆ ಬೇರೆ ಆಗಿದೆ. ಯಾವ ಪದಾರ್ಥಗಳು ಒಂದೇ ರೀತಿಯಾಗಿ ಆಗೋ ಕಾರಣ ಇಲ್ಲ. ಅವುಗಳ ಸರ್ಕಮ್ಸ್ಟೆನ್ಸಸ್ ಬೇರೆ, ಕಂಡೀಷನಿಂಗ್ ಬೇರೆ, ಅವುಗಳಲ್ಲಿರುವಂತಹ ದ್ರವ್ಯದಲ್ಲಿರುವಂತಹ ಶಕ್ತಿ ಬೇರೆ. ಥ್ಯಾಂಕ್ ಯು. ಡಾಕ್ಟರ್ ಕಟ್ಟಿಯವರು ಭಾರತೀಯ ತರ್ಕಶಾಸ್ತ್ರದ ಚಿಂತನೆ ಹೇಗಿದೆ, ವೇದಗಳನ್ನು ಪ್ರಮಾಣ ಅಂತ ಒಪ್ಪಿಕೊಂಡಿರತಕ್ಕಂಥ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಈ ವೈದಿಕರ ಚಿಂತನ ಪ್ರಣಾಳಿ ಹೇಗಿದೆ, ವಿಜ್ಞಾನ ಏನು ಇದರ ಬಗ್ಗೆ ಚಿಂತನೆಯನ್ನು, ಅನ್ವೇಷಣೆಯನ್ನು ನಡೆಸಿದೆ, ಈ ಮೂರನ್ನೂ ಕೂಡ ನಮ್ಮ ಮುಂದೆ ಅತ್ಯಂತ ಸಮರ್ಥವಾಗಿ ಮಂಡನೆ ಮಾಡಿದ್ದಾರೆ. ಮುಖ್ಯವಾಗಿ 3 ವಸ್ತುಗಳನ್ನು ನಾವು ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ. ಒಂದು ಜಡ, ಇನ್ನೊಂದು ಜೀವ, ಒಂದು ಪರಮಚೇತನ. ಜಡವಸ್ತುವಿನಲ್ಲಿ ಇಂಟೆಲಿಜೆನ್ಸಿ ಇಲ್ಲ, ಇದ್ದರೂ ಕೂಡ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ನಾವು ಯಾವುದನ್ನು ಚೇತನ ಅಂತ ಭಾರತೀಯ ದರ್ಶನ ಪ್ರಪಂಚದಲ್ಲಿ ಕರೆದಿದ್ದೇವೆ, ಅದೊಂದು ನ್ಯಾಚುರಲ್ ಇಂಟೆಲಿಜೆನ್ಸಿ. ಸಹಜವಾಗಿರತಕ್ಕಂಥ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳನ್ನು ಒಳಗೊಂಡಿರತಕ್ಕಂಥ ವಸ್ತು ಜೀವ ಅನ್ನೋದು ಭಾರತೀಯ ದಾರ್ಶನಿಕರ ಚಿಂತನೆ. ವಿಜ್ಞಾನ ಹೇಳುವಂತೆ ಪ್ರತಿಯೊಂದು ವಸ್ತುವಿಗೂ ಒಂದು ಸಹಜವಾದ ಗುಣ ಇದೆ, ಆದರೆ ಆ ಸಹಜವಾದ ಗುಣವೂ ಕ್ರಿಯಾಶೀಲತೆಯನ್ನು ಪಡೆದುಕೊಳ್ಳಲಿಕ್ಕೆ, ಅದು ಚಲನಶೀಲವಾಗುವುದಕ್ಕೆ, ಅದು ಪರಿಣಾಮಕಾರಿಯಾಗುವುದಕ್ಕೆ ಅದರ ಹಿಂದೆ ಒಂದು ಚೇತನದ ಅಗತ್ಯ ಇದೆ ಅನ್ನುವುದನ್ನು ಸಹಸ್ರ ವರ್ಷಗಳ ಹಿಂದೆ ಋಷಿಗಳು ಯಾವ ಸತ್ಯವನ್ನು ಕಂಡರೂ, ಯಾವುದನ್ನು ದಾರ್ಶನಿಕರು ಹೇಳಿದರೂ, ಅದನ್ನು ಇವತ್ತು ವಿಜ್ಞಾನದ ಕೆಲವು ಮುಕ್ತ ಚಿಂತನೆಯ ಸ್ವಚ್ಛ ಮನಸ್ಸಿನ ವ್ಯಕ್ತಿಗಳು ಅದನ್ನು ಒಪ್ಪಿದ್ದಾರೆ ಎಂಬುದನ್ನು ಕಟ್ಟಿಯವರು ಮುಕ್ತ ಮನಸ್ಸಿನಿಂದ ಅದನ್ನು ಚಿಂತನೆ ಮಾಡಿದರು. ಅದರ ಜೊತೆಗೆ ಎಂದೂ ಯಾವುದೇ ಪ್ರಸಂಗದಲ್ಲೂ ಕೂಡ ಭಾವುಕತೆಗೆ ಒಳಪಡದೆ ಅದು ವಿಚಾರದ ತಳಹದಿಯಲ್ಲಿ ಮೂಡಿಬರಬೇಕು. ನಮ್ಮ ವೈಚಾರಿಕತೆಯ ಕಗ್ಗೊಲೆಯಾಗಬಾರದು. ಅವರು ಬಹಳ ಚೆನ್ನಾಗಿ ಹೇಳಿದರು, ಎಲ್ಲವೂ ದೇವರಿಂದ ಆಗ್ತದೆ ಎಂದರೆ ನಮ್ಮ ಚಿಂತನೆ ಅಲ್ಲಿಗೆ ವಿನಾಶವಾಗಿ ಹೋಯಿತು. ಇಲ್ಲಿ ಟೇಬಲ್ ಇದೆ, ಮೈಕ್ ಇದೆ, ನೀವೆಲ್ಲ ಕೂತಿದ್ದೀರಿ, ಯಾಕೆ? ಅದು ದೇವರ ಸಂಕಲ್ಪದಿಂದ. ಪ್ರತಿಯೊಂದು ವಸ್ತುವಿನ ಹಿಂದೆ ನಾವು ಅನ್ವೇಷಣಾತ್ಮಕ ಪ್ರವೃತ್ತಿಯನ್ನು ಬೆಳೆಸಿಕೊಂಡಾಗ ದೇವರು ನಮಗೆ ಹೆಚ್ಚು ಹೆಚ್ಚು ಅರ್ಥ ಆಗ್ತಾ ಹೋಗ್ತಾನೆ. ಈ ಜಗತ್ತು, ಈ ಗ್ಯಾಲಾಕ್ಸಿ, ಈ ವಿಶ್ವದ ಅನಂತತೆ, ಅಗಾಧತೆ, ಅದು ಎಷ್ಟೆಷ್ಟು ನಾವು ಪರಿಶೀಲನೆ ಮಾಡ್ತಾ ಹೋಗ್ತೇವೆ ಅಷ್ಟಷ್ಟು ನಮಗೆ ದೇವರ ಶಕ್ತಿ ಹೆಚ್ಚು ಅರ್ಥ ಆಗುವ ಸಂಭವ ಇದೆ ಅನ್ನುವ ದೃಷ್ಟಿಕೋನದಿಂದ ದೇವರ ಬಗ್ಗೆ ಅವರು ಕೊಟ್ಟಿರತಕ್ಕಂಥ ವಿವರಣೆ ತುಂಬ ಸಮರ್ಪಕವಾದದ್ದು, ತುಂಬ ನಮ್ಮನ್ನು ಚಿಂತನೆಗೆ ಹಚ್ಚಿದೆ. ಇನ್ನೂ ಹೆಚ್ಚು ಇಂಥ ವಿಚಾರಗಳ ಬಗ್ಗೆ ದೀರ್ಘವಾದ ಒಂದು ಕಮ್ಮಟ ವರ್ಕ್ಶಾಪ್ ನಡೆಯಬೇಕಾದದ್ದು. ಅಂಥ ಕಾರ್ಯಕ್ರಮಗಳು ಇಲ್ಲಿ ನಡೆಸ್ತಾನೇ ಇದ್ದಾರೆ ರಾಮಸ್ವಾಮಿಯವರು. ಅವರ ಒಂದು ವಿಶೇಷವಾಗಿರತಕ್ಕಂಥ ಉತ್ತೇಜನದಿಂದ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರವನ್ನು ಹುಟ್ಟು ಹಾಕಿದ ಪರಮಪೂಜ್ಯ ಗುರುಗಳ ಮನೀಷೆಯಂತೆ, ಆದೇಶದಂತೆ ಈ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಅದರ ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹೆಮ್ಮೆಯ ವಿದ್ವಾಂಸರಾದ ಪ್ರೊಫೆಸರ್ ಡಿ ಪ್ರಹ್ಲಾದಾಚಾರ್ಯರು ಬಂದು ನಮ್ಮ ಕಟ್ಟಿಯವರಿಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಪರವಾಗಿ ಹಾಗೂ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರದ ಪರವಾಗಿ ಒಂದು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ನಾನು ಈ ಪ್ರಸಂಗದಲ್ಲಿ ಕೇಳಿಕೊಳ್ತೇನೆ. ಮತ್ತೊಮ್ಮೆ